ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ತಾವರಗುಂದಿ ಹರಪನಹಳ್ಳಿ ತಾಲೂಕು ವಿಜಯನಗರ ಜಿಲ್ಲೆ. ಈ ಊರಿನ ನಾಗರಿಕರು ಶಿಕ್ಷಕ ಸಮುದಾಯದ ಮೇಲೆ ಮಾಡುವ ದೌರ್ಜನ್ಯ ಪ್ರಕರಣಗಳು ಒಂದೆರಡಲ್ಲ. ಶಾಲಾ ಸಮಾರಂಭ ಒಂದರಲ್ಲಿ ತಳಿರು ತೋರಣ ತರುವ ಸಲುವಾಗಿ ಇತರೆ ನೆಪಹೇಳಿ ಅಶೋಕಪ್ಪ ಹೆಗ್ಗೋಳ್ ಎಸ್ ಡಿಮ್ಯಾಕ್ ಅಧ್ಯಕ್ಷರು, ವಾಗೀಶ ಎಸ್ ಡಿಮ್ಯಾಕ್ ಸದಸ್ಯರು, ಲಕ್ಕಪ್ಪ ಎಸ್ ಡಿಮ್ಯಾಕ್ ಸದಸ್ಯರು, ಕಾರ್ತಿಕ ಹಳೆಯ ವಿದ್ಯಾರ್ಥಿ ಇವರು 3-4 ಬಾರಿ ಶಿಕ್ಷಕರ ಹೀರೋ ಬೈಕ್ ಎಸೆದುಕೊಂಡು ಹೋಗಿದ್ದು, ಯಾರೋ ಒಬ್ಬರು ಪೆಟ್ರೋಲ್ ಟ್ಯಾಂಕ್ನಲ್ಲಿ 3 ಲೀಟರ್ ನೀರು ಹಾಕಿ ನಂತರ ಬೈಕ್ನ್ನು ಮರಳಿಸಿರುತ್ತಾರೆ. ಸಮಾರಂಭದಲ್ಲಿದ್ದ ಶಿಕ್ಷಕರು ಅದನ್ನು ಗಮನಿಸಿದೆ ತಮ್ಮ ಕೆಲಸದಲ್ಲಿ ನಿರತರಾಗಿರುತ್ತಾರೆ. ಸಮಾರಂಭ ಮುಗಿಸಿ ಮನೆಗೆ ಹೋಗಲು ಶಿಕ್ಷಕರು ಗಾಡಿ ಸ್ಟಾರ್ಟ್ ಮಾಡಿದಾಗ ಗಾಡಿ ಸ್ಟಾರ್ಟ್ ಆಗುವುದಿಲ್ಲ. ಸ್ಥಳೀಯ ಯುವಕರೊಬ್ಬರು ಬಂದು ಪ್ರಯತ್ನಿಸಿ ವಿಫಲರಾಗುತ್ತಾರೆ. ಶಿಕ್ಷಕರು ವಿನಯ್ ಮೆಕ್ಯಾನಿಕ್ ಆದೇಶದ ಮೇರೆಗೆ ಪಕ್ಕದ ಊರಿನಿಂದ ತಮ್ಮ ಮನೆಯವರ ಹತ್ತಿರ ಸ್ಪಾರ್ಕ್ ಪ್ಲಗ್ ತರಿಸಿ ಅದನ್ನು ಬದಲಾಯಿಸಿದರೂ ಗಾಡಿ ಸ್ಟಾರ್ಟ್ ಆಗುವುದಿಲ್ಲ. ಸ್ನೇಹಿತರೊಬ್ಬರ ನೆರವನ್ನು ಪಡೆದು ಗಾಡಿಗೆ ಹಗ್ಗ ಕಟ್ಟಿ ಎಳೆದುಕೊಂಡು ಹೋಗಿ ವಿನಯ್ ಮೆಕ್ಯಾನಿಕ್ ಬಳಿ 2 ದಿನ ಬಿಟ್ಟು ಮನೆಯ ಬೇರೊಂದು ಗಾಡಿಯಲ್ಲಿ ಶಾಲೆಗೆ ಹೋದೆ, ಊರಿನವರಿಗೆ ರಿಪೇರಿಗೆ ಬಿಟ್ಟಿದ್ದೇನೆ ಎಂದು ಹೇಳುತ್ತಾ ಸಾಗಿದೆ. 3ನೇ ದಿನ ಎಲ್ಲವೂ ಸರಿಯಾಗಿದೆ, ಸಮಸ್ಯೆ ಗೊತ್ತಾಗುತ್ತಿಲ್ಲ ಎಂದು ವಿನಯ್ ಮೆಕ್ಯಾನಿಕ್ ಹೇಳಿದಾಗ ಮತ್ತೊಬ್ಬ ಮೆಕ್ಯಾನಿಕ್ ಯುವರಾಜ್ ಅವರ ಬಳಿ ಗಾಡಿ ಬಿಟ್ಟು ಪೂರ್ವ ವಿಚಾರಗಳನ್ನು ತಿಳಿಸಿದಾಗ 1 ದಿನದ ಕಾಲಾವಕಾಶ ಪಡೆದು ಆ ದಿನದ ಸಂಜೆಯ ವೇಳೆಗೆ ಫೋನ್ ಕರೆ ಮಾಡಿದ ಮೆಕ್ಯಾನಿಕ್ ಯುವರಾಜ್ ಯಾರಿಗಾದರೂ ಗಾಡಿ ಕೊಟ್ಟಿದ್ರಾ ಎಂದು ಕೇಳುತ್ತಾರೆ. ಹೌದು, ಯಾಕೆ ಎಂದು ಕೇಳಿದಾಗ ನಿಮ್ಮ ಸ್ನೇಹಿತ ರವರ ನಂಬರ್ನಿಂದ ವಾಟ್ಸಾಪ್ ಮಾಡಿದೀವಿ ನೋಡಿ, ನಿಮ್ಮ ಗಾಡಿಯ ಪೆಟ್ರೋಲ್ ಟ್ಯಾಂಕ್ನಲ್ಲಿ 3 ಲೀಟರ್ ನೀರು ಇದೆ ಎಂದು ಹೇಳುತ್ತಾರೆ. ಮರುದಿನ ಲಕ್ಕಪ್ಪ ಕಾರ್ತಿಕ್ ಅಶೋಕಪ್ಪರನ್ನು ವಿಚಾರಿಸಿದಾಗ ತಾವಲ್ಲ ಎಂಬಂತೆ ನಟಿಸುತ್ತಾರೆ. 2 ಸ್ಪ್ಲೆಂಡರ್ ಪ್ರೊ, 2 ಸ್ಪ್ಲೆಂಡರ್ ಪ್ಲಸ್, 1 ಪ್ಯಾಷನ್ಸ್ ಪ್ರೊ ಫೋರ್ಡ್ ಕಾರ್ ಹೊಂದಿರುವ ಕುಟುಂಬದಲ್ಲಿ ಅವರವರ ಕೆಲಸಕ್ಕಾಗಿ ಪ್ರತ್ಯೇಕ ವಾಹನಗಳಿದ್ದು ಮನೆಯವರೇ ಬಳಸದ ನನ್ನ ಗಾಡಿಯಲ್ಲಿ ಯಾರು ತಾನೇ ನೀರು ಹಾಕಲು ಸಾಧ್ಯ? ಅಂಗೈ ಹುಣ್ಣಿಗೆ ಕನ್ನಡಿ ಬೇಕೆ? ಎಲ್ಲಾ ಊರುಗಳಲ್ಲಿ ಇಂತಹ ಜನರೇ ಇರುವುದಿಲ್ಲ. ಆದರೂ ಯಾರಿಗಾದರೂ ಬೈಕ್ ಕೊಡುವ ಮುನ್ನ 1 ಬಾರಿ ಆಲೋಚಿಸಿ. ವಿಜಯನಗರ ಜಿಲ್ಲೆ ಹರಪನಹಳ್ಳಿ ತಾಲೂಕು ಹಲುವಾಗಲು ಕ್ಲಸ್ಟರ್ ವ್ಯಾಪ್ತಿಯಲ್ಲಿ ಲಿಂಗರಾಜು ಎಂಬ ವ್ಯಕ್ತಿ ಸಮೂಹ ಸಂಪನ್ಮೂಲ ವ್ಯಕ್ತಿಯಾಗಿ ಕಾರ್ಯನಿರ್ವಹಿಸುತ್ತಿದ್ದ. ಇವರು ಮತ್ತು ಇವರ ಪತ್ನಿ ಇಬ್ಬರೂ ಶಿಕ್ಷಕ ವೃತ್ತಿ ಮಾಡುತ್ತಿದ್ದರು. ಹೆಂಡತಿ ಒಂದು ಕಡೆಗೆ ಆದರೆ ಇಲಾಖೆ ಪರೀಕ್ಷೆ ಬರೆದು ಸಮೂಹ ಸಂಪನ್ಮೂಲ ವ್ಯಕ್ತಿಯಾಗಿ ಆಯ್ಕೆಯಾಗಿ ವಿಜಯನಗರ ಜಿಲ್ಲೆ ಹರಪನಹಳ್ಳಿ ತಾಲೂಕು ಹಲುವಾಗಲು ಕ್ಲಸ್ಟರ್ ಮಟ್ಟದ ಸಮೂಹ ಸಂಪನ್ಮೂಲ ವ್ಯಕ್ತಿಯಾಗಿ ಕಾರ್ಯನಿರ್ವಹಿಸಲು ಬಂದಿದ್ದ. ಹಲುವಾಗಲು ಕ್ಲಸ್ಟರ್ ವ್ಯಾಪ್ತಿಯಲ್ಲಿ ಸುಮಾರು 14ಕ್ಕಿಂತ ಹೆಚ್ಚಿನ ಸರ್ಕಾರಿ ಮತ್ತು ಖಾಸಗಿ ಶಾಲೆಗಳಿದ್ದು ಪ್ರಾರಂಭದ ಹಂತದಲ್ಲಿ ಪ್ರಯಾಣ ಮಾಡುತ್ತಾ ಇಲಾಖೆಯ ದಾಖಲೆಗಳನ್ನು ನಿಭಾಯಿಸಲು ತೊಂದರೆಯಾಗಿ ಕ್ಷೇತ್ರ ಶಿಕ್ಷಣಾಧಿಕಾರಿಗಳಾದ ಶ್ರೀಯುತ ವೀರಭದ್ರಯ್ಯನವರ ಹತ್ತಿರ ನನ್ನನ್ನು ಪುನಃ ನನ್ನ ಮೂಲ ಶಾಲೆಗೆ ಕಳುಹಿಸಿ, ನನಗೆ ಈ ಕೆಲಸ ಮಾಡಲು ಸಾಧ್ಯವಿಲ್ಲ ಎಂದು ಗೋಳಾಡುತ್ತಾನೆ. ಆದರೆ ಇಲಾಖೆಯ ನಿಯಮಾವಳಿಗಳ ಪ್ರಕಾರ ಅದು ಸಾಧ್ಯವಿಲ್ಲ ಎಂದು ಹಾಗೂ ಕ್ಲಸ್ಟರ್ನ ಶಿಕ್ಷಕರು ಹಾಗೂ ಕಚೇರಿ ಸಿಬ್ಬಂದಿಗಳಿಗೆ ನಿನಗೆ ಸಹಾಯ ಮಾಡುವಂತೆ ಹೇಳುತ್ತೇನೆ ಎಂದು ಹೇಳಿ ಸಮಾಧಾನಪಡಿಸುತ್ತಾರೆ. ದಿನಗಳು ಕಳೆದಂತೆ ಶಾಲೆ ತಾವರಗುಂದಿಯ ಯುವ ಶಿಕ್ಷಕರು ತಮ್ಮ ಸ್ನೇಹಿತ ಅಶೋಕ್ ಅವರೊಂದಿಗೆ ಬಿಇಒ ಕಚೇರಿಗೆ ಸಂಪನ್ಮೂಲ ವ್ಯಕ್ತಿಯಾಗಿ ಹೋದಾಗ ಅಲ್ಲಿ ಹಿರಿಯ ಶಿಕ್ಷಕರಾದ ಕೃಷ್ಣಮೂರ್ತಿ ಅವರು ಭೇಟಿಯಾಗಿ ಈ ಲಿಂಗರಾಜು ಕುರಿತ ವಿಚಾರ ತಿಳಿಸಿ ಅಶೋಕ್ ಅವರಿಗೆ ಸಿಆರ್ಪಿ ಅವರು ಕಾರ್ಯಭಾರದ ಹೊರೆಯನ್ನು ಹೊರುವುದಾಗಿ ಹೇಳುತ್ತಾರೆ. ಆದರೆ ಅಶೋಕ್ ನಯವಾಗಿ ಅದನ್ನು ತಿರಸ್ಕರಿಸುತ್ತಾರೆ. ಆಗ ಕೃಷ್ಣಮೂರ್ತಿಯವರು ಯುವ ಶಿಕ್ಷಕರಿಗೆ ನೀವು ಸ್ಥಳೀಯರಾಗಿದ್ದು ಲಿಂಗರಾಜು ಅವರಿಗೆ ಸಹಾಯ ಮಾಡುವಂತೆ ಹೇಳುತ್ತಾರೆ. ಹಿರಿಯ ಶಿಕ್ಷಕರಾದ ಕೃಷ್ಣಮೂರ್ತಿ ಅವರ ಮಾತನ್ನು ಯಥಾವತ್ತಾಗಿ ಪಾಲಿಸುತ್ತಾ ಲಿಂಗರಾಜುಗೆ ತರಬೇತಿಗಳಲ್ಲಿ ಸಂಪನ್ಮೂಲ ವ್ಯಕ್ತಿಯಾಗಿ, ಡಿಜಿಟಲ್ ದಾಖಲೆಗಳ ನಿರ್ವಾಹಕನಾಗಿ, ಕ್ಲಸ್ಟರ್ ಮಟ್ಟದ, ತಾಲೂಕು ಮಟ್ಟದ ತರಬೇತಿಗಳಲ್ಲಿ ಗೂಗಲ್ ಮೀಟ್, ಜೂಮ್ ಮೀಟ್, ಗೂಗಲ್ ಫಾರ್ಮ್ ಕ್ರಿಯೇಟ್ ಮಾಡುವಲ್ಲಿ, ತೆಲಗಿ, ಚಿರಸ್ಥಹಳ್ಳಿ ಕ್ಲಸ್ಟರ್ನ ಸಮನ್ವಯ ತರಬೇತಿಯಲ್ಲಿ ಪ್ರೋಗ್ರಾಂ ಹೋಸ್ಟ್ ಆಗಿಯೂ ಕೆಲಸ ಮಾಡುತ್ತಿದ್ದ. ಚಿರಸ್ಥಹಳ್ಳಿ ಕ್ಲಸ್ಟರ್ನ ಸಿಆರ್ಪಿ ರಂಗಸ್ವಾಮಿ ಯುವ ಶಿಕ್ಷಕರಿಗೆ ನೀವು ಸಿದ್ಧಪಡಿಸಿದ ಡಿಜಿಟಲ್ ರೆಕಾರ್ಡ್ ಡಿಡಿಪಿಐ ಅವರಿಂದ ಪ್ರಶಂಸೆಗೊಳಗಾಗಿ ನಮಗೆ ಹೋಗಳಿಕೆ ಗೌರವ ದೊರೆತಿದೆ ಎಂದು ಸಹಿ ಮಾಡಿದ ಪ್ರತಿಯನ್ನು ತೋರಿಸಿದ ಉದಾಹರಣೆಗಳಿವೆ. ಅಲ್ಲದೆ ಯುವ ಶಿಕ್ಷಕರು ತಮ್ಮ ಫೋರ್ಡ್ ಕಾರಿನಲ್ಲಿ ತಾಲೂಕು ಹಂತದಿಂದ ಕ್ಲಸ್ಟರ್ನ ಎಲ್ಲಾ ಶಾಲೆಗಳಿಗೆ ಪಠ್ಯ ಪುಸ್ತಕಗಳನ್ನು ತಲುಪಿಸುವ ಕಾರ್ಯವನ್ನು ಸಿಆರ್ಪಿ ಅನುಪಸ್ಥಿತಿಯಲ್ಲಿ ಅತಿಥಿ ಶಿಕ್ಷಕ ರಾಜು ಅವರ ಸಹಕಾರದಿಂದ ಮಾಡುತ್ತಾನೆ. ತಾಮ್ರದ ದುಡ್ಡು ತಾಯಿ ಮಕ್ಕಳನ್ನು ಕೆಡಿಸುತ್ತದೆ ಎಂಬ ಮಾತಿದೆ. ಹಣ ಅಂದ್ರೆ ಹೆಣಾನು ಬಾಯಿ ಬಿಡುತ್ತೆ ಎಂಬ ಗಾದೆಯನ್ನು ಆದರ್ಶವಾಗಿ ತೆಗೆದುಕೊಂಡರೋ ಏನೋ ಸಿಆರ್ಪಿಯ ವರ್ತನೆಗಳು ಹಣದ ವ್ಯಾಮೋಹಕ್ಕೆ ಬಲಿಯಾಗಿ ಬದಲಾಗತೊಡಗಿದವು. ಇದಕ್ಕೆ ಒಂದು ನಿದರ್ಶನವೆಂದರೆ
ಶಾಲೆ ತಾವರಗುಂದಿಯಲ್ಲಿ ಮುಖ್ಯ ಅಡುಗೆಯವರಾಗಿ ಕೆಲಸ ಮಾಡುತ್ತಿದ್ದ ಮುಖ್ಯ ಅಡುಗೆಯವರಾದ ಶ್ರೀಮತಿ ಹೂವಮ್ಮರ ವಯೋನಿವೃತ್ತಿ ವಿಚಾರಕ್ಕೆ ಸಂಬಂಧಿಸಿದಂತೆ ಅವರಿಗೆ ಮುಂದಿನ ಶೈಕ್ಷಣಿಕ ವರ್ಷದ ಜೂನ್ ತಿಂಗಳಿಗೆ 60 ವರ್ಷಗಳಾಗಲಿದ್ದು, ಹಿಂದಿನ ಶೈಕ್ಷಣಿಕ ವರ್ಷದ ಮಾರ್ಚ್ ತಿಂಗಳಲ್ಲಿ ಪ್ರತಿ ವರ್ಷದಂತೆ ರಿಲೀವ್ ಮಾಡುತ್ತಾರೆ. ನಂತರ ಜೂನ್ ತಿಂಗಳಲ್ಲಿ ಬೇರೆಯವರನ್ನು ನೇಮಕ ಮಾಡದೆ ಅವರನ್ನೇ ಮುಂದುವರಿಸುವುದಾಗಿ ಹೇಳಿ ಆಕೆಯಿಂದ 10,000 ರೂಪಾಯಿ ಇಸಿದು ಕೊಡುವಂತೆ ಶಿಕ್ಷಕರನ್ನು ಸಿಆರ್ಪಿ ಪ್ರಚೋದಿಸುತ್ತಾನೆ. ಶಿಕ್ಷಕ ಸರ್ ಹೂವಮ್ಮನವರ ಆಧಾರ್ ಕಾರ್ಡ್ನಲ್ಲಿ ನಿವೃತ್ತಿ ವಯೋಮಿತಿಗೆ ಸಂಬಂಧಪಟ್ಟ ಜನ್ಮದಿನಾಂಕ ಸ್ಪಷ್ಟವಾಗಿದೆ. ಅದು ಕಾನೂನು ಬಾಹಿರ ಅಲ್ಲದೆ ಅವರ ಅಳಿಯ ಲೇಬರ್ ಇನ್ಸ್ಪೆಕ್ಟರ್ ಆಗಿದ್ದಾರೆ. ನೀವು ಕೇಳಿದ ತಕ್ಷಣ ದುಡ್ಡು ಕೊಡಲು ಅವರೇನು ಮೂರ್ಖರಲ್ಲ. ನನ್ನನ್ನು ಬಲಿಪಶು ಮಾಡುವುದು ಸಲ್ಲದು ಎಂದು ಹೇಳುತ್ತಾರೆ. ಜೂನ್ ತಿಂಗಳಲ್ಲಿ ಶಾಲೆ ಶುಚಿಗೊಳಿಸುವವರೆಗೂ ಕೆಲಸ ಮಾಡಿಸಿಕೊಂಡು ಅವರನ್ನು ಕರ್ತವ್ಯದಿಂದ ನಿವೃತ್ತಿಗೊಳಿಸುತ್ತಾರೆ. ಅಷ್ಟಕ್ಕೆ ಸುಮ್ಮನಿರದ ಸಿಆರ್ಪಿ ಶಿಕ್ಷಕರಿಗೆ ತರಬೇತಿ ಸಂಪನ್ಮೂಲ ವ್ಯಕ್ತಿಯಾಗಿ ಹೋದಾಗ ಕ್ಲಾಸ್ ಮಧ್ಯದಲ್ಲಿ ಬಿಡುವಂತೆ ಹೇಳುವುದು, ತರಬೇತಿ ವಿಷಯಕ್ಕೆ ಸಂಬಂಧಿಸಿದ ಅನುಚಿತ ಉಪಟಳ ನೀಡುವುದು, ಮುಖ್ಯೋಪಾಧ್ಯಾಯರ ನೆರವಿನಿಂದ ಶಾಲೆಗೆ ತೆರಳುವ ಸಮಯದಲ್ಲಿ, ರಜೆ ಹಾಕಿದ ಸಮಯದಲ್ಲಿ ಅನುಚಿತ ರೀತಿಯಲ್ಲಿ ಫೋನ್ ಮಾಡಿ ಕಿರುಕುಳ ನೀಡುತ್ತಾನೆ. ಮುಂದುವರೆದು ಕಲಿಕಾ ಹಬ್ಬದ ಸಂಪನ್ಮೂಲ ವ್ಯಕ್ತಿಯಾಗಿ ನೇಮಿಸಿ ಕಲಿಕಾ ಹಬ್ಬದ ಅನುದಾನ 10,000 ರೂಪಾಯಿಗಳಲ್ಲಿ 5,000 ಸಾಮಾನುಗಳನ್ನು ಖರೀದಿಸಿ 10,000 ಬಿಲ್ ಹಾಕಿಸಿ ಬಾಕಿ 5,000 ರೂಪಾಯಿಗಳನ್ನು ತನಗೆ ಕೊಡುವಂತೆ ಕೇಳುತ್ತಾನೆ. ಸರ್, ಇದೆಲ್ಲ ಭ್ರಷ್ಟಾಚಾರ, ನಾನು ಮಾಡುವುದಿಲ್ಲ. ಅಲ್ಲದೆ ಹಣದ ಜವಾಬ್ದಾರಿ ಮಂಜುನಾಥ ಸರ್ ಅವರಿಗೆ ವಹಿಸಲಾಗಿದೆ. ನಾನು ಓದಿದ ಹೈಸ್ಕೂಲ್ಗೆ ನನ್ನ ಅಳಿಲು ಸೇವೆಯಾಗಿ ಸಾಮಗ್ರಿಗಳನ್ನು ತರಲು ನನ್ನ ಕರನ್ನೇ ತೆಗೆದುಕೊಂಡು ಹೋಗುತ್ತಿದ್ದೇನೆ. ಹಾಗೂ ಮಂಜುನಾಥ್ ಸರ್ ಅವರು ನನ್ನ ಪ್ರಾಥಮಿಕ ಶಾಲಾ ಶಿಕ್ಷಕರು. ನಮಗೆ 6 ಮತ್ತು 7ನೇ ತರಗತಿಯಲ್ಲಿ ಇಂಗ್ಲಿಷ್ ವಿಷಯ ಬೋಧಿಸುತ್ತಿದ್ದರು ಎಂದು ಹೇಳುತ್ತಾರೆ. ನಂತರ ಹರಿಹರಕ್ಕೆ ಹೋಗಿ ಸಾಮಾನು ಖರೀದಿ ಮಾಡುವಾಗ ಫೋನ್ ಕರೆ ಮಾಡಿ ಹಣದ ವಿಚಾರವನ್ನು ಮತ್ತೆ ಪ್ರಸ್ತಾಪಿಸುತ್ತಾರೆ. ಈಗೆಲ್ಲ ನಡೆಯುತ್ತಿರುವುದೇ ಹೀಗೆ. ನಾನು ನೇರವಾಗಿ ಬಾಯಿ ಬಿಟ್ಟು ಕೇಳುತ್ತೇನೆ, ನಮಗೆ ಬೇರೆ ಖರ್ಚು ಇರುತ್ತವೆ ಅಂತಾರೆ. ಆದರೆ ಶಿಕ್ಷಕರು ಈ ವಿಷಯವನ್ನು ಒಪ್ಪದೆ, ನನಗೆ ಈ ವಿಷಯದಲ್ಲಿ ತರಬೇಡಿ, ಹೂವಮ್ಮನವರ ವಿಷಯದಲ್ಲಿಯೇ ನಾನು ನಿಮಗೆ ನೇರವಾಗಿ ಹೇಳಿದ್ದೇನೆ, ಇಂತಹ ಕೆಲಸಗಳಿಗೆ ಬೇರೆಯಾರನ್ನಾದರೂ ನೋಡಿಕೊಳ್ಳಿ ಎನ್ನುತ್ತಾರೆ. ಈ ವಿಷಯವನ್ನೇ ಮನಸ್ಸಿನಲ್ಲಿ ಇಟ್ಟುಕೊಂಡು ವೈಷಮ್ಯ ಸಾಧಿಸುವ ಹುನ್ನಾರ ನಡೆಯುತ್ತದೆ. ಕಲಿಕಾ ಹಬ್ಬದ ಸಮಾರೋಪ ಸಮಾರಂಭದಲ್ಲಿ ವೇದಿಕೆಗೆ ನನ್ನನ್ನು ಆಹ್ವಾನಿಸಿದಾಗ ಕಲಿಕಾ ಚಪ್ಪರ ಬಿಚ್ಚುವ ಕೆಲಸದಲ್ಲಿ ಇದ್ದೇನೆ. ವೇದಿಕೆ ಕಾರ್ಯಕ್ರಮಕ್ಕೆ ನನಗೆ ಬರಲಾಗುವುದಿಲ್ಲ ಎಂದು ಹೇಳಿ ಕಳುಹಿಸುತ್ತಾರೆ. ಕಾರ್ಯಕ್ರಮದ ನಂತರ ಈ ವಿಷಯವನ್ನು ತಿರುಚಿ ಅವನಿಗೆ ಸನ್ಮಾನ ಮಾಡದಿದ್ದುದಕ್ಕೆ ಅವನು ಬೇಜಾರಾಗಿ ಇದ್ದಾನೆ ಎಂದು ಮತ್ತು ಇತ್ತೀಚೆಗೆ ಯಾಕೋ ಅವನು ಸರಿಯಾಗಿ ನನಗೆ ಪ್ರತಿಕ್ರಿಯಿಸುತ್ತಾ ಇಲ್ಲ ಎಂದು ಕಂಡ ಶಿಕ್ಷಕರೊಂದಿಗೆ ಹೇಳಿ ಅಪಪ್ರಚಾರ ಮಾಡುತ್ತಾನೆ. ಸಾಲದೆಂಬಂತೆ ಮುಂದಿನ ತರಬೇತಿಗಳಲ್ಲಿ ನನ್ನನ್ನು ನೇಮಿಸದೆ ಫೋನ್ ಮಾಡಿ ಬೇರೆಯವರನ್ನು ಸಂಪನ್ಮೂಲ ವ್ಯಕ್ತಿಯಾಗಿ ಆಯ್ಕೆ ಮಾಡಲಾಗಿದೆ ಎಂದು ಹೇಳುತ್ತಾರೆ. ಹೀಗಿರುವಾಗ ಒಂದು ದಿನ ತೆಗ್ಗಿನಮಠ ಡಿಇಡಿ ಕಾಲೇಜಿನ ಪ್ರಾಚಾರ್ಯರು ಹಾಗೂ ನನ್ನ ಪ್ರಶಿಕ್ಷಕರು ಆದ ಶ್ರೀಯುತ ಜಗದೀಶ್ ಗೌಡ ಪಾಟೀಲ್ ಅವರಿಂದ ತರಬೇತಿ ಸಂಪನ್ಮೂಲ ವ್ಯಕ್ತಿಯಾಗಿ ಕಾರ್ಯನಿರ್ವಹಿಸಲು ಕರೆ ಬರುತ್ತದೆ. ಈ ಹಿಂದೊಂದು ಬಾರಿಯಾಗಲೇ ಈ ಕಾರ್ಯ ಮಾಡಿದ್ದು, ಪ್ರಸ್ತುತ ಸಂದರ್ಭದಲ್ಲಿ ಬರಲು ಸಾಧ್ಯವಿಲ್ಲ ಎಂದು ಪೂರ್ಣ ವಿಷಯವನ್ನು ತಿಳಿಸುತ್ತೇನೆ. ನಂತರ ನಮ್ಮ ಮತ್ತೊಬ್ಬ ಪ್ರಶಿಕ್ಷಕರಾದ ಮಲ್ಲಿಕಾರ್ಜುನ ಸರ್ ಕರೆ ಮಾಡಿ, ಜಗದೀಶ್ ಸರ್ ರವರೊಂದಿಗೆ ನೀನು ತಿಳಿಸಿದ ಮಾಹಿತಿ ನನಗೆ ತಲುಪಿದೆ ಎಂದು ಹೇಳಿ ತಮ್ಮ ಸಿಆರ್ಪಿ ಹಾಗೂ ಮುಖ್ಯೋಪಾಧ್ಯಾಯರ ನಂಬರ್ ಪಡೆದು ತರಬೇತಿ ಸಂಪನ್ಮೂಲ ವ್ಯಕ್ತಿಯಾಗಿ ಆರ್ಡರ್ ಮಾಡಿದ ಸಾಫ್ಟ್ ಪ್ರತಿಯನ್ನು ವಾಟ್ಸಾಪ್ ಮಾಡಿ ರಿಲೀವ್ ಮಾಡುವಂತೆ ಕರೆ ಮಾಡಿ ಹೇಳಿರುತ್ತಾರೆ. ಮಾರನೇ ದಿನ ಹರಪನಹಳ್ಳಿಗೆ ತರಬೇತಿಗೆ ಸಿದ್ಧನಾಗುತ್ತಿದ್ದಾಗ ಆಗಿನ ಎಸ್ಡಿಎಂ ಸಿ ಅಧ್ಯಕ್ಷರಾದ ಮಳ್ಳಪ್ಲ ಬಸವರಾಜ ಪುನೀತ್ ಎಂಬುವವರಿಂದ ನನಗೊಂದು ಕರೆ ಬರುತ್ತದೆ. ಶಾಲೆಗೆ ಏಕೆ ಬಂದಿಲ್ಲ ಅಂತ. ಇಲ್ಲ, ಈ ದಿನ ಹರಪನಹಳ್ಳಿಗೆ ತರಬೇತಿಗೆ ಹೋಗುವುದಿದೆ, ಹಾಗಾಗಿ ನಾನು ಬರಲಾಗುವುದಿಲ್ಲ ಎಂದಾಕ್ಷಣ ನೀವು ಬಂದು ಸಹಿಯಾದರೂ ಮಾಡಿ ಹೋಗಿ ಎನ್ನುತ್ತಾರೆ. ಆ ರೀತಿ ಮಾಡಲಾಗುವುದಿಲ್ಲ, ಮುಖ್ಯೋಪಾಧ್ಯಾಯರನ್ನೇ ಕೇಳಿ, ಇಲ್ಲವಾದರೆ ನಿಮ್ಮ ಊರಿನವರೇ ಆದ ಬ್ಯಾರ್ತಿ ಅಣ್ಣಪ್ಪ ಸರ್ ಅವರನ್ನು ಆದರೂ ಕೇಳಿ ನಮಗೆ ಹಾಜರಾತಿ ಪಾತ್ರವನ್ನು ಅಲ್ಲೇ ನೀಡುತ್ತಾರೆ ಎಂದರೂ ಕೇಳುವುದಿಲ್ಲ. ನನ್ನೊಂದಿಗೆ ಆನಂದ್ ಸರ್ ಎಂಬುವವರು ಸಂಪನ್ಮೂಲ ವ್ಯಕ್ತಿಯಾಗಿ ಭಾಗವಹಿಸುತ್ತಿದ್ದು, ಪ್ರಥಮ ಅವಧಿಯನ್ನು ಅವರಿಗೆ ತೆಗೆದುಕೊಳ್ಳಲು ಹೇಳಿ ಶಾಲೆಗೆ ಹೋಗುತ್ತೇನೆ. ತರಬೇತಿಯ ಆರ್ಡರ್ ಅನ್ನು ಬಸವರಾಜ್ ರವರಿಗೆ ತೋರಿಸಿ, ಇಂದಿನಿಂದ 3 ದಿನಗಳವರೆಗೆ ಶಾಲೆಗೆ ಬರಲಾಗುವುದಿಲ್ಲ, ನಾಳೆ ಪುನಃ ಇದು ರಿಪೀಟ್ ಆಗಬಾರದು, ಇಂದೇ ಆಫೀಸ್ಗೆ ಫೋನ್ ಮಾಡಿ ಹೇಳಿ, ಇನ್ನು ಮುಂದೆ ನನ್ನನ್ನು ಯಾವುದೇ ತರಬೇತಿಗೆ ಸಂಪನ್ಮೂಲ ವ್ಯಕ್ತಿಯಾಗಿ ನಿಯೋಜಿಸಿ ಬಾರದೆಂದು ಎಂದ ತಕ್ಷಣ ಗೊತ್ತಾಗಲಿಲ್ಲ ಸರ್, ಕ್ಷಮಿಸಿ ನೀವು ಹೋಗಿ ಎನ್ನುತ್ತಾರೆ. ಸ್ವಲ್ಪ ಸಮಯದ ನಂತರ ಸಿಆರ್ಪಿ ಸರ್ ರವರಿಂದ ಕರೆ ಬರುತ್ತದೆ. ಪೂರ್ಣ ವಿಷಯವನ್ನು ತಿಳಿಸುತ್ತೇನೆ. ಇಲ್ಲಪ್ಪ, ನನಗೂ ಕೇಳಿದ್ರು, ಪದೇ ಪದೇ ಅವರನ್ನೇ ಯಾಕೆ ತಗೊಳ್ತೀರಿ, ಬೇರೆಯವರು ಯಾರು ಇಲ್ವಾ ಅಂತ ಕೇಳಿದ್ರು ಅಂತಾರೆ. ಮುಖ್ಯೋಪಾಧ್ಯಾಯರ ಬಳಿ ಆರ್ಡರ್ ಇರಲಿಲ್ಲವೇ, ಅವರೇ ತೋರಿಸಿ ಹೇಳಬಹುದಾಗಿತ್ತು. ಸಿಆರ್ಪಿ ಸರ್ ಅವರಿಗೂ ತಿಳಿ ಹೇಳಲು ಆಗಲಿಲ್ಲ ಎಂದರೆ, ನಾನು ತೋರಿಸಿದ ಸ್ವಲ್ಪ ಸಮಯದಲ್ಲೇ ತಿಳಿದುಕೊಳ್ಳುವುದು ವಿಪರ್ಯಾಸವೇ ಇಲ್ಲ, ಉದ್ದೇಶಪೂರ್ವಕವೇ. ಸಹಿಸಿಕೊಳ್ಳುವ ನೀರಿರುವವರೆಗೂ ನೋವು ನೀಡುವವರು ಇದ್ದೇ ಇರುತ್ತಾರೆ, ಅವರಿಗೆ ತಿಳಿದಿರುವುದಿಲ್ಲ ತಾಳ್ಮೆಗಿಂತ ಮಿಗಿಲಾದ ಬೇರೊಂದು ತಪಸ್ಸಿಲ್ಲವೆಂದು.
ವಿಜಯನಗರ ಜಿಲ್ಲೆಯ ಹರಪನಹಳ್ಳಿ ತಾಲೂಕಿನ ಹಲುವಾಗಲು ಕ್ಲಸ್ಟರ್ ವ್ಯಾಪ್ತಿಯ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ತಾವರಗುಂದಿ ಗ್ರಾಮದಲ್ಲಿ ಶಿಕ್ಷಕನೊಬ್ಬ ಕೆಲಸ ಮಾಡುತ್ತಿದ್ದ. ಸರ್ಕಾರಿ ಕನ್ನಡ ಶಾಲೆಗಳ ಬಗೆಗೆ ಅಪಾರ ಕಾಳಜಿಯನ್ನು ಹೊಂದಿದ್ದ ಕ್ಷೇತ್ರ ಶಿಕ್ಷಣಾಧಿಕಾರಿಗಳಾದ ಶ್ರೀಯುತ ವೀರಭದ್ರಯ್ಯನವರು ಮೂಲತಃ ಜಂಗಮ ಪರಂಪರೆಯ ಕುಟುಂಬದವರಾಗಿದ್ದು, ಶಾಲೆಗಳ ಅಭಿವೃದ್ಧಿಗೆ ಪ್ರಾಮಾಣಿಕ ಚಿಂತನೆ ನಡೆಸಿ ಪರಂಪರೆಯ ವೃತ್ತಿಯಾದ ಜೋಳಿಗೆ ಹಿಡಿದು ಭಿಕ್ಷಾಟನೆ ಮಾಡುವ ಕಾರ್ಯವನ್ನು ಶಾಲೆಗಳ ಮಕ್ಕಳಿಗಾಗಿ ಏಕೆ ಮಾಡಬಾರದು ಎಂದು ತಿಳಿದು ಶಾಲಾಭಿವೃದ್ಧಿಗಾಗಿ ಜೋಳಿಗೆ ಎಂಬ ಕಾರ್ಯಕ್ರಮದ ಅಡಿ ಆಯ್ಕೆಯಾದ ಶಾಲೆಗಳಲ್ಲಿ ಈ ಶಿಕ್ಷಕ ಕೆಲಸ ಮಾಡುತ್ತಿದ್ದ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ತಾವರಗುಂದಿ ಶಾಲೆಯೂ ಒಂದಾಗಿತ್ತು. ನೇಮಕಾತಿಗೂ ಮುನ್ನ ಫೋಟೋ ಸ್ಟುಡಿಯೋದಲ್ಲಿ ಕೆಲಸ ಮಾಡುತ್ತಿದ್ದ ಶಿಕ್ಷಕ ತನ್ನ ಅನುಭವದ ಆಧಾರದ ಮೇಲೆ ಕಾರ್ಯಕ್ರಮಕ್ಕೆ ಬೇಕಾದ ಬ್ಯಾನರ್, ಪಾಂಪ್ಲೆಟ್ಗಳು ಸೇರಿದಂತೆ ಕಾರ್ಯಕ್ರಮದ ದಿನದ ಸಂಪೂರ್ಣ ಛಾಯಾಗ್ರಹಣದ ಜವಾಬ್ದಾರಿ ಹೊತ್ತು ಇತರೆ ಕೆಲಸಗಳಿಗೆ ನೆರವಾಗುತ್ತಾನೆ. ಊರಿನವರ ಅಭಿಲಾಷೆಯಂತೆ ಆ ಶಿಕ್ಷಕರು ಪ್ರಥಮ ಕಾಣಿಕೆ ರೂಪದಲ್ಲಿ 501 ರು ಹಣವನ್ನು ಜೋಳಿಗೆಗೆ ಸಮರ್ಪಿಸುತ್ತಾರೆ. ಯಶಸ್ವಿ ಕಾರ್ಯಕ್ರಮದ ನಂತರ ಜಂಗಮ ಸ್ವರೂಪಿ ಶಿಕ್ಷಣಾಧಿಕಾರಿಗಳು ಜೋಳಿಗೆಯ ಗಂಟನ್ನು ಕಟ್ಟಿ ಊರಿನ ಹಿರಿಯ ನಿವೃತ್ತ ಶಿಕ್ಷಕರ ಸಮ್ಮುಖದಲ್ಲಿ ಈ ಹಣ ಎಷ್ಟೇ ಇರಲಿ ಇದನ್ನು ಶಾಲೆಯ ಮಕ್ಕಳ ಶ್ರೇಯೋಭಿವೃದ್ಧಿಗಾಗಿ ಬಳಸುವಂತೆ ದುರುಪಯೋಗ ಪಡಿಸಿಕೊಂಡಲ್ಲಿ ಪಾರ್ಸಿ ಲಕ್ವಾ ಹೊಡೆಯಲಿ ಎಂದು ಹೇಳಿ ಹೊರಟು ಹೋಗುತ್ತಾರೆ. ಶಾಲಾಭಿವೃದ್ಧಿ ಸಮಿತಿಯ ಸರ್ವ ಸದಸ್ಯರು ಹಾಗೂ ನಾಗರಿಕರ ಸಮಕ್ಷಮ ಸ್ಮಾರ್ಟ್ ಕ್ಲಾಸ್ ಮಾಡುವ ನಿರ್ಣಯವನ್ನು ತೆಗೆದುಕೊಳ್ಳಲಾಗುತ್ತದೆ. ಕೊರತೆಯಾದ ಹಣವನ್ನು ಸರ್ಕಾರಿ ನೌಕರಿಯಲ್ಲಿರುವ ಶಾಲೆಯ ಹಳೆಯ ವಿದ್ಯಾರ್ಥಿಗಳು ಮತ್ತು ದಾನಿಗಳಿಂದ ಸಂಗ್ರಹಿಸುವುದರೊಂದಿಗೆ ತಾವು 5,000 ರೂಪಾಯಿಗಳನ್ನು ಹಾಕುತ್ತಾರೆ. ನಿವೃತ್ತ ಹಿರಿಯ ಶಿಕ್ಷಕರು, ಪ್ರಸ್ತುತ ಶಿಕ್ಷಕರ ಶಾಲಾ ದಿನಗಳ ಶಿಕ್ಷಕರು ಮತ್ತು ಮುಖ್ಯೋಪಾಧ್ಯಾಯರು ಸಹ ಆಗಿದ್ದು, ಕ್ಲೀನ್ ಬೋರ್ಡ್ ಗಾಡಿ 5,000 ರೂಪಾಯಿ ಹಣವನ್ನು ತಮ್ಮ ಪಿಂಚಣಿಯಿಂದ ನೀಡುವ ಮೂಲಕ ಕೈಜೋಡಿಸುತ್ತಾರೆ. ಇಲ್ಲಿಯವರೆಗೆ ಸುಸೂತ್ರವಾಗಿ ನಡೆದ ಕಾರ್ಯಕ್ರಮದಲ್ಲಿ ದಿಢೀರ್ ಆಗಿ ಕಹಾನಿ ಮೇ ಟ್ವಿಸ್ಟ್ ಎನ್ನುವಂತೆ ಭ್ರಷ್ಟಾಚಾರದ ಹೊಗೆಯಾಡಲು ಪ್ರಾರಂಭವಾಗುತ್ತದೆ. ಶಾಲಾಭಿವೃದ್ಧಿ ಸಮಿತಿಯ ಅಧ್ಯಕ್ಷ ಶಿವಕುಮಾರ್ ಎಂಬಾತ ಶಿಕ್ಷಕರಿಗೆ ತಮ್ಮ ಶಾಲಾ ಶಿಕ್ಷಕರಾಗಿದ್ದ ನಿವೃತ್ತ ಶಿಕ್ಷಕರಿಂದ 5,000ದ ಬದಲಾಗಿ 10,000 ಕೇಳುವಂತೆ ಪ್ರಚೋದಿಸುತ್ತಾನೆ. ದೇಣಿಗೆ ಸ್ವ ಇಚ್ಛೆಯಿಂದ ನೀಡುವಂತಹದ್ದು ಮೇಲಾಗಿ ನಿವೃತ್ತರು ಈ ಕಾರ್ಯ ನನ್ನಿಂದ ಸಾಧ್ಯವಿಲ್ಲ ಎಂಬ ತಿರಸ್ಕಾರದಿಂದ ಅವಮಾನಿತನಾದ ಶಿವಕುಮಾರ್ ಸ್ಮಾರ್ಟ್ ಕ್ಲಾಸ್ ಸಾಮಗ್ರಿ ಖರೀದಿ ಕೆಲಸವನ್ನು ಮುಂದೂಡುತ್ತಾ ಬರುತ್ತಾನೆ. ಹೊರ ದೇಶದಲ್ಲಿ ನನ್ನ ಸ್ನೇಹಿತನಿದ್ದಾನೆ, ಆತ ಲ್ಯಾಪ್ಟಾಪ್ ಕೊಡುವವನಿದ್ದಾನೆ, ದೂರದ ಸಿಟಿಗೆ ಹೋಗಿ ತರೋಣ, ಕಾರು ಬಾಡಿಗೆ ಸಿಗುತ್ತಿಲ್ಲ, ಹೀಗೆ ಸಬೂಬು ಹೇಳುತ್ತಾ ಮುಂದೆ ತಳ್ಳುತ್ತಾನೆ. ಇದನ್ನು ಅರಿತ ಶಿಕ್ಷಕರು ತಮ್ಮ ಸ್ನೇಹಿತನಿಗೆ ಪೂರ್ವಾಪರ ವಿಚಾರ ತಿಳಿಸಿ ಬೇರೆಯವರು 10,000 ಕಾರು ಬಾಡಿಗೆ ಕೇಳಿದ್ದರ ಬದಲಾಗಿ ಕೇವಲ ಪೆಟ್ರೋಲ್ ಹೆಣವಾಗಿ 4,000 ಹೊರತುಪಡಿಸಿದರೆ ಬೇರೆ ಯಾವ ಬಾಡಿಗೆಯನ್ನು ನೀಡದೆ ಸಾಮಗ್ರಿ ಖರೀದಿ ವಾಪಸ್ಸಾಗುತ್ತಾರೆ. ಈ ಹಿಂದೆ ಶಾಲೆಗೆ ಭೇಟಿ ನೀಡಿದ ರಾಜಕೀಯ ವ್ಯಕ್ತಿಯೊಬ್ಬರು ಶಾಲೆಗೆ ಸ್ಮಾರ್ಟ್ ಕ್ಲಾಸ್ ಮಂಜೂರು ಮಾಡುವುದಾಗಿ ಭರವಸೆ ನೀಡಿರುತ್ತಾರೆ. ಇದೇ ಸುಸಂದರ್ಭವೆಂದು ತಿಳಿದು ಈ ಬಿಲ್ಲುಗಳನ್ನೇ ಆಧಾರವಾಗಿಟ್ಟುಕೊಂಡು ರಾಜಕೀಯ ಬೆಂಬಲ ಪಡೆದು ಶಿವಕುಮಾರ್ ಅನಿರ್ಬಂಧಿತ ಅನುದಾನವಾಗಿ 1,07,358 ಮಂಜೂರು ಮಾಡಿಸಿಕೊಂಡು ಬಂದಿರುತ್ತಾನೆ. ಈ ದಿಸೆಯಲ್ಲಿ ಜೋಳಿಗೆ ಕಾರ್ಯಕ್ರಮದ ಲೆಕ್ಕಪತ್ರಗಳನ್ನು ಸರ್ಕಾರಿ ಅನುದಾನದ ಅಡಿಯಲ್ಲಿ ಅಡಿಟ್ ಮಾಡುವುದಿಲ್ಲ ಎಂಬುದೇ ಇಲ್ಲಿನ ಪ್ಲಸ್ ಪಾಯಿಂಟ್. ಒಬ್ಬರ ಆದರ್ಶಗಳು ಬೇರೊಬ್ಬರ ಆದಾಯದ ಮೂಲಗಳಾಗಬೇಕೇ? ಭ್ರಷ್ಟಾಚಾರಕ್ಕೆ ಅಂಕುಶ ಸಾಧ್ಯವಿಲ್ಲವೇ? ಆತ್ಮೀಯರೇ, ನಾನೀಗ ಹೇಳ ಹೊರಟಿರುವುದು ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ತಾವರಗುಂದಿ, ಹರಪನಹಳ್ಳಿ ತಾಲೂಕು, ವಿಜಯನಗರ ಜಿಲ್ಲೆ. ಈ ಶಾಲೆಯ ಎಸ್ಟಿಎಂಸಿ ಸಮಿತಿಯ ಅಧ್ಯಕ್ಷರಾದ ಅಶೋಕಪ್ಪ ಹೆಗ್ಗೋಳ್ ನೀಡಿದ ತೊಂದರೆಗಳ ಬಗ್ಗೆ. ಈತ ಈ ಹಿಂದೆ ಇದ್ದ ಬಸವರಾಜ ರವರ ನಂತರ ಅಧ್ಯಕ್ಷರಾದವರು. ಮೂಲತಃ ಬಿ.ಎ. ಪದವೀಧರರಾದ ಈತ ಶಿವಕುಮಾರ್ ಎಂಬಾತ ಅಧ್ಯಕ್ಷರಾದ ಅವಧಿಯಿಂದಲೂ ಎಸ್ಟಿಎಂಸಿ ಅಧ್ಯಕ್ಷ ಸ್ಥಾನದ ಆಕಾಂಕ್ಷಿ. ಯಾಕಿ ಮಾತನ್ನು ಹೇಳಿದೆ ಎಂದರೆ, ಶಿವಕುಮಾರ್ ಶಾಲಾ ಅಧ್ಯಕ್ಷನಾದ ಕೆಲವು ದಿನಗಳ ನಂತರ ಅಧಿಕಾರಾವಧಿ ಇರುವಾಗಲೇ ನಿಟ್ಟೂರು ಗ್ರಾಮ ಪಂಚಾಯಿತಿಯ ಪಕ್ಷೇತರ ಅಭ್ಯರ್ಥಿಯಾಗಿ ಆಯ್ಕೆಗೊಂಡನು. ಈ ಘಟನೆ ಸಂಭವಿಸಿದ್ದೇ ತಡ ಈತನಿಗೆ ಶಾಲಾ ಅಧ್ಯಕ್ಷ ಸ್ಥಾನವನ್ನು ಬಿಟ್ಟು ಕೊಡುವಂತೆ ಗಲಾಟೆಗಳು ಪ್ರಾರಂಭವಾಗುತ್ತವೆ. ಹೀಗಿರುವಾಗ ಒಂದು ದಿನ ಶಾಲೆಯ ನಂತರ ಮನೆಗೆ ತೆರಳುತ್ತಿದ್ದ ಶಿಕ್ಷಕರಿಗೆ ಮಾರ್ಗ ಮಧ್ಯದಲ್ಲಿ ಮೈಲಾರಲಿಂಗೇಶ್ವರ ಶಿಬಾರದ ಹತ್ತಿರ ಅಶೋಕಪ್ಪ ಹೆಗ್ಗೋಳ್ ತನ್ನ ಸಹಚರರೊಂದಿಗೆ ಶಿವಕುಮಾರ್ ರವರ ವಿಚಾರವಾಗಿ 2 ಕಡೆ ಅಧಿಕಾರ ಮಾಡಲು ಅವಕಾಶವಿಲ್ಲ, ಅಧ್ಯಕ್ಷ ಸ್ಥಾನವನ್ನು ಬಿಟ್ಟು ಕೊಡುತ್ತಿಲ್ಲ ಎನ್ನುತ್ತಾನೆ. ಈ ಮಾತಿಗೆ ಶಿಕ್ಷಕರು ನನಗೆ ತಿಳಿದ ಮಟ್ಟಿಗೆ ಹಾಗೂ ಎಸ್ಟಿಎಂಸಿ ರಚನೆಯ ನೋಡಲ್ ಅಧಿಕಾರಿ ಹಾಗೂ ಬಿಆರ್ಪಿಯು ಆಗಿದ್ದ ಹಿರಿಯರೊಬ್ಬರನ್ನು ವಿಚಾರಿಸಿದೆ. ಅದು ಕಾನೂನು ಬಾಹಿರವಲ್ಲ. ಆ ವಿಚಾರ ಊರಿನವರಾದ ತಮಗೆ ಬಿಟ್ಟಿದ್ದು ಯಾರೊಬ್ಬರ ಪರ ವಹಿಸಿ ಮಾತನಾಡುತ್ತಿಲ್ಲ ಎನ್ನುತ್ತಾರೆ. ಇದಾದ ಕೆಲವು ದಿನಗಳ ನಂತರ ಊರಿನ ಪರ ವಿರೋಧ ಬಣಗಳ ಮಧ್ಯೆ ಜಗಳ ನಡೆದು ಶಿವಕುಮಾರ್ ಶಾಲಾ ಅಧ್ಯಕ್ಷ ಸ್ಥಾನವನ್ನು ಬಿಟ್ಟು ಕೊಡುತ್ತಾನೆ. ಅಧ್ಯಕ್ಷ ಹುದ್ದೆಯ ಆಕಾಂಕ್ಷೆಯಿಂದ ಮಾರುತಿ ಪಬ್ಲಿಕ್ ಸ್ಕೂಲ್ನಲ್ಲಿ ಓದುತ್ತಿದ್ದ ವೀರೇಶ್ ಮತ್ತು ಚೆನ್ನಬಸವ ಎಂಬ ಮಕ್ಕಳಲ್ಲಿ ವೀರೇಶ್ ಎಂಬುವವನ ಟಿಸಿ ತಂದು ಈ ಶಾಲೆಗೆ ದಾಖಲಿಸಿರುತ್ತಾನೆ.
ಹೊಸ ಕಮಿಟಿ ರಚನೆಯಲ್ಲಿ ಬಸವರಾಜ ಎಂಬುವವರಿಗೆ ಅಧ್ಯಕ್ಷ ಸ್ಥಾನ ದೊರೆತು ಈ ಬಾರಿಯೂ ಅಶೋಕಪ್ಪ ಹೆಗ್ಗೋಳ್ ಹತಾಶನಾಗುತ್ತಾನೆ. ಹೀಗಿರುವಾಗ ಒಂದು ದಿನ ಅಶೋಕಪ್ಪ ಹೆಗ್ಗೋಳ್ ರವರ ವಾಟ್ಸಾಪ್ಗೆ ಭಗವದ್ಗೀತೆಯ ಶ್ಲೋಕಗಳನ್ನು ಕಳಿಸಿ ನಿಮ್ಮ ಮಗನಾದ ವೀರೇಶ್ಗೆ ಕಲಿಸಿ ಪ್ರತಿಭಾ ಕಾರಂಜಿ ಕಾರ್ಯಕ್ರಮದಲ್ಲಿ ಕಂಠಪಾಠ ವಿಭಾಗದಲ್ಲಿ ಭಾಗವಹಿಸುವವನಿದ್ದಾನೆ ಎಂಬ ಕರೆಗೆ ಉತ್ತರವೂ ಇಲ್ಲ. ಮಗನಿಂದಲೂ ಅಸಮಂಜಸ ಉತ್ತರ ಸಿಗುತ್ತದೆ. ಬಸವರಾಜ್ ಅವರ ಅಧಿಕಾರಾವಧಿ ಸಂಪೂರ್ಣಗೊಂಡ ನಂತರ ಈ ಬಾರಿ ಅಶೋಕಪ್ಪನಿಗೆ ಅಧ್ಯಕ್ಷ ಸ್ಥಾನ ಲಭಿಸುತ್ತದೆ. ಆಯ್ಕೆಯಲ್ಲಿ ಅನುಸರಿಸಿದ ನಿಯಮಗಳನ್ನು ದೇವರೇ ಬಲ್ಲ. ಕ್ಲಸ್ಟರ್ ಹಂತದ ಎಸ್ಟಿಎಂಸಿ ಸಮಿತಿಯ ರಚನಾ ತರಬೇತಿಯ ನೋಡಲ್ ಆಗಿ ಕೆಲಸ ಮಾಡಿದ ಶಿಕ್ಷಕರ ನಿಯಮಗಳು ಸಮಿತಿಯ ಅಧ್ಯಕ್ಷರ ಆಯ್ಕೆಯಲ್ಲಿ ಗಾಳಿಗೆ ತೂರಲ್ಪಟ್ಟವು. ಜಿದ್ದಾಜಿದ್ದಿಯಲ್ಲಿ ಆಯ್ಕೆಯಾದ ಅಧ್ಯಕ್ಷರ ಕಾರ್ಯಭಾರ ಪ್ರಾರಂಭದಲ್ಲಿ ಪ್ರಾಮಾಣಿಕವಾಗಿಯೇ ಇತ್ತು. ಪಂಚಾಯಿತಿ ವ್ಯಾಪ್ತಿಯ ಗಣಿತ ಕಲಿಕಾ ಆಂದೋಲನದಲ್ಲಿ 9 ಪ್ರಶಸ್ತಿಗಳ ಪೈಕಿ 6 ಪ್ರಶಸ್ತಿಗಳನ್ನು ಮಕ್ಕಳು ಪಡೆಯುವಲ್ಲಿ ಹಿಂದಿನ ದಿನ 9 ಗಂಟೆಯವರೆಗೆ ಪಾಠ ಮಾಡಿದ ಶಿಕ್ಷಕರ ಶ್ರಮಕ್ಕೆ ಪ್ರಶಂಸೆ, ಪ್ರೋತ್ಸಾಹ, ಸಹಕಾರ ಎಲ್ಲವೂ ಬೆಸ್ಟ್ ಎಂದೇ ಹೇಳಬಹುದು. ಕಾಲ ಕಳೆದಂತೆ ಶೈಕ್ಷಣಿಕ ಪ್ರವಾಸದ ಹಾಗೂ ಶಾಲಾ ವಾರ್ಷಿಕೋತ್ಸವದ ಮತ್ತು ಕೆಲವು ಸಂದರ್ಭಗಳಲ್ಲಿ ಅಧಿಕಾರ ದರ್ಪದ ಮಾತುಗಳು ಬಂದವಾದರೂ ಅತಿರೇಕ ಎನಿಸುವಂತೆ ಇರಲಿಲ್ಲ. ಶಿವಕುಮಾರ್ ರವರ ಅಧಿಕಾರ ಅವಧಿಯಲ್ಲಿ ಆದ ಅಕ್ರಮಗಳನ್ನು ಬಯಲು ಮಾಡುವ ನಿಟ್ಟಿನಲ್ಲಿ ಶಿಕ್ಷಕರಿಂದ 1,07,385 ರೂಪಾಯಿ ಗೋಡೆ ಬರಹದ ಫೋಟೋವನ್ನು ವಾಟ್ಸಾಪ್ ಮೂಲಕ ಹಾಕಿಸಿಕೊಂಡು ಹಡಗಲಿ ಎಂಜಿನಿಯರಿಂಗ್ ವಿಭಾಗದ ಅನುದಾನ ಅದಾಗಿದ್ದು ಹರಪನಹಳ್ಳಿ ತಾಲೂಕು ಶಾಲೆಗೆ ಮಂಜೂರು ಆಗಿದ್ದಿತು. ಇದು ಹೇಗೆ ಸಾಧ್ಯವಾಗಿರಬೇಕೆಂದು ಪ್ರಶ್ನಿಸುತ್ತಾನೆ. ಇದು ಹೇಗೆಂದು ನೀವೇ ಆಲೋಚಿಸಿ. ಈ ರೀತಿಯ ಕಾರ್ಯವೈಖರಿ ಆತನ ದಕ್ಷತೆ ಎಂದು ಕೊಂಡರೆ ನಾವು ಮೂರ್ಖರೇ ಸರಿ. ಏಕೆಂದರೆ ನಿಟ್ಟೂರು ಗ್ರಾಮ ಪಂಚಾಯಿತಿ ಚುನಾವಣೆಯಲ್ಲಿ ಒಂದೇ ಪಕ್ಷದವರಾದ ಇವರಲ್ಲಿ ಸೀಟು ಹಂಚಿಕೆ ವಿಷಯದಲ್ಲಿ ಜಗಳವಾಗಿ ಅಶೋಕಪ್ಪ ಪಕ್ಷದ ವತಿಯಿಂದ ಪ್ರಬಲ ಪ್ರತಿಸ್ಪರ್ಧಿಯಾಗಿ ಶಿವಕುಮಾರ್ ಪಕ್ಷೇತರ ಅಭ್ಯರ್ಥಿಯಾಗಿ ಅಶೋಕಪ್ಪನ ವಿರುದ್ಧ ಜಯಗಳಿಸಿರುತ್ತಾನೆ. ಈ ವೈಷಮ್ಯ ಸಾಧನೆಯೇ ಈತನ ಪ್ರಾಮಾಣಿಕತೆಯ ನಾಟಕ. ನಿಟ್ಟೂರು ಪಂಚಾಯಿತಿಯಲ್ಲಿ ಈ ಕುರಿತು ಶಿವಕುಮಾರ್ ಮತ್ತು ಅಶೋಕಪ್ಪ ಹೆಗ್ಗೋಳ್ ರವರ ಮಧ್ಯೆ ಜಗಳವಾಗಿ ಸಂಧಾನವಾಗಿತ್ತು. ಆ ವಿಚಾರವಾಗಿ ಮಧ್ಯಾಹ್ನದ ಊಟದ ಸಮಯದಲ್ಲಿ ಮುಖ್ಯ ಶಿಕ್ಷಕರಿಗೆ ಕರೆ ಮಾಡಿ ಶಿಕ್ಷಕರೊಂದಿಗೂ ಮಾತನಾಡಿರುತ್ತಾರೆ. ಎಷ್ಟೇ ಆದರೂ ಒಂದೇ ಪಕ್ಷದವರಾದ ರಾಜಕೀಯ ವ್ಯಕ್ತಿಗಳಲ್ಲವೇ? ಶಿಕ್ಷಕರ ಮನೆಯ ಸಮಾರಂಭಗಳಲ್ಲಿ, ಜನ್ಮದಿನಾಚರಣೆ ಕಾರ್ಯಕ್ರಮದಲ್ಲಿ ಕುಟುಂಬ ಸಮೇತ ಆಗಮಿಸಿ ಶಿಕ್ಷಕರಿಗೆ ಅಂಬೇಡ್ಕರ್ ಫೋಟೋ ತಮಗೆ ಸೂಕ್ತವೆಂದು ಭಾವಿಸಿ ತಂದಿದ್ದೇನೆ ಎಂದು ಹೇಳುತ್ತಾನೆ. ಅದು ಶಾಲಾ ಮಕ್ಕಳಿಂದ ಆಯೋಜಿಸಲ್ಪಟ್ಟದು. ತದನಂತರದಲ್ಲಿನ ಅವರ ಕಾರ್ಯವೈಖರಿ ಬದಲಾಗುತ್ತಾ ಹೋಯಿತು. ಅತಿಥಿ ಶಿಕ್ಷಕರ ನೇಮಕಾತಿಯಲ್ಲಿ ಮುಖ್ಯ ಶಿಕ್ಷಕರೊಂದಿಗೆ ಸೇರಿ ತಾವೇ ನಿರ್ಧರಿಸಿ ಎಸ್ಟಿಎಂಸಿ ಯವರನ್ನು ಕರೆಯದೆ ನಾಮಕಾವಸ್ಥೆಗೆ ಶಿಕ್ಷಕರನ್ನು ಕರೆದು ಕೇಳಿದಾಗ ಮೆರಿಟ್ ಆಧಾರದಲ್ಲಿ ಆಯ್ಕೆ ಮಾಡಿ ಎಂದು ಹೇಳಿ ಪರ್ಸೆಂಟೇಜ್ ಮಾಡಿಕೊಡುತ್ತಾರೆ. ಆದರೆ ಮೊದಲೇ ತಾವು ಮೆರಿಟ್ ಲಿಸ್ಟ್ ಮಾಡಿರುವ ದಾಖಲೆ ತೋರಿಸುತ್ತಾರೆ. ಒಬ್ಬ ಮುಖ್ಯೋಪಾಧ್ಯಾಯರು ಮತ್ತೊಬ್ಬ ಡಿಗ್ರಿ ಹೋಲ್ಡರ್ಗೆ ಅಷ್ಟು ಮಾಡಲಾಗುವುದಿಲ್ಲವೇ? ಮರುದಿನ ಆಯ್ಕೆಯೂ ಆಗುತ್ತದೆ. ಆದರೆ ಕುಮಾರ್ ಎಂಬುವವರೊಂದಿಗೆ ಅನುಮಾನಾಸ್ಪದವಾಗಿ ಸರ್ ತಮಗೆ ಬೇಕಾದವರನ್ನು ಆಯ್ಕೆ ಮಾಡಿಕೊಳ್ಳುತ್ತಿದ್ದರು, ಅದು ನಡೆಯಲಿಲ್ಲ ಎಂದು ಮಾತನಾಡಿಕೊಳ್ಳುತ್ತಾರೆ. ಆದರೆ ಯಾವುದೇ ಕಪಟವಿಲ್ಲದ ಶಿಕ್ಷಕರು ಮುಖ್ಯೋಪಾಧ್ಯಾಯರ ಕುರಿತು ಹೇಳುತ್ತಿರಬಹುದೆಂದು ತಿಳಿದು ಸುಮ್ಮನಾಗುತ್ತಾರೆ. ಹೀಗಿರುವಾಗ ಶಿಕ್ಷಕರು ಈ ಶಾಲೆಯಲ್ಲಿ ತಮ್ಮ ಪ್ರಶಿಕ್ಷಣ ತರಬೇತಿ ಅವಧಿಯಲ್ಲಿ ಇಂಟರ್ನ್ಶಿಪ್ನು, ಅದೇ ಶಾಲೆಯಲ್ಲಿ ಮುಖ್ಯೋಪಾಧ್ಯಾಯರು ತಮ್ಮ ಶಾಲಾವಧಿಯ 5ನೇ ತರಗತಿಯಲ್ಲಿ ಇಂಗ್ಲಿಷ್ ವಿಷಯ ಬೋಧಿಸುತ್ತಿದ್ದ ಚಂದ್ರಶೇಖರ್ ಬಣಕಾರ ಅವರ ಅವಧಿಯಿಂದಲೂ ಅಡುಗೆಯವರಾಗಿದ್ದ ಹೂವಮ್ಮ ಮತ್ತು ಬಸಮ್ಮ ಎಂಬುವವರೊಂದಿಗೆ ತಾಯಿ ಮಕ್ಕಳಂತೆ ಬಾಂಧವ್ಯ ಹೊಂದಿರುತ್ತಾರೆ. ಅಲ್ಲದೆ ಇಂಟರ್ನ್ಶಿಪ್ ಅವಧಿಯಲ್ಲಿನ ಮಕ್ಕಳ ಹಾರೈಕೆಯಿಂದಲೇ ನನಗೆ ಈ ಕೆಲಸ ದೊರೆತಿರುವುದಾಗಿ ಅನೇಕ ಸಮಾರಂಭಗಳಲ್ಲಿ ಹೇಳಿಕೊಂಡಿರುತ್ತಾರೆ. ಈ ಬಾಂಧವ್ಯದ ಆಧಾರದಲ್ಲಿ ಶಿಕ್ಷಕರು ಅಡುಗೆಯವರಾದ ಬಸಮ್ಮನವರ ಬಿಪಿ ಮತ್ತು ಶುಗರ್ ಇರುವುದರಿಂದ ಆಗಾಗ ಶಾಲಾವಧಿಯ ನಂತರ ಸಾರ್ವಜನಿಕವಾಗಿ ಆಸ್ಪತ್ರೆಗೆ ಕರೆದುಕೊಂಡು ಹೋಗುತ್ತಿರುತ್ತಾರೆ. ಸರಸ್ವತಿ ಪೂಜೆ ದಿನದಂದು ಅಧಿಕ ರಕ್ತದ ಒತ್ತಡದಿಂದ ಅನಾರೋಗ್ಯಕ್ಕೆ ಒಳಗಾದ ಬಸಮ್ಮರವರನ್ನು ಶಿಕ್ಷಕರು ಆಸ್ಪತ್ರೆಗೆ ಕರೆದುಕೊಂಡು ಹೋಗಿ ವಾಪಸ್ ಬಂದಾಗ ಅನುಚಿತವಾಗಿ ವರ್ತಿಸುತ್ತಾನೆ. ಮೂಲ ಕಾರಣ ಮುಖ್ಯೋಪಾಧ್ಯಾಯರು ಫೋಟೋ ಸೆಷನ್ ಆಯೋಜಿಸದಿರುವುದು. ಹಲವು ದಿನಗಳ ನಂತರ ವರ್ಗಾವಣೆ ಪ್ರಕ್ರಿಯೆಯಲ್ಲಿ ಯಾರೂ ತಮ್ಮ ಶಾಲೆಯನ್ನು ತೆಗೆದುಕೊಂಡಿರುವುದಿಲ್ಲ. ಈ ಕುರಿತು ಶಿಕ್ಷಕರು ಅಶೋಕಪ್ಪ ಹೆಗ್ಗೋಳ್ ರವರಿಗೆ ನಾನು ನನಗೆ ಪರಿಚಯವಿರುವವರಿಗೆ ಅವರ ಪರಿಚಯಸ್ಥರಿಗೆ ವರ್ಗಾವಣೆಯಲ್ಲಿ ನಮ್ಮ ಶಾಲೆ ತೆಗೆದುಕೊಳ್ಳಲು ಹೇಳಿದ್ದೆ ಎಂದು ಶಿಕ್ಷಕ ಆನಂದ್ ಎಂಬುವವರೊಂದಿಗಿನ ವಾಟ್ಸಾಪ್ ಚಾಟ್ ಅನ್ನು ಉದಾಹರಣೆಗೆ ತೋರಿಸುತ್ತಾರೆ. ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ತಾವರಗುಂದಿ, ಹರಪನಹಳ್ಳಿ ತಾಲೂಕು, ವಿಜಯನಗರ ಜಿಲ್ಲೆ. ಈ ಶಾಲೆಯ ಪ್ರಭಾರಿ ಮುಖ್ಯೋಪಾಧ್ಯಾಯರಾದ ಮೋಹನ್ ವರ್ಗಾವಣೆ ಪ್ರಕ್ರಿಯೆಯಲ್ಲಿ ಕರ್ನಾಟಕ ಪಬ್ಲಿಕ್ ಸ್ಕೂಲ್ ಹಲವಾಗಲು ಶಾಲೆಯನ್ನು ಆಯ್ಕೆ ಮಾಡಿಕೊಂಡಿದ್ದು ಶಾಲಾ ತಪಾಸಣೆ ಮಾಡಿಸಿಕೊಡುವಂತೆ ಶಿಕ್ಷಕರು ಮೋಹನ್ ಅವರನ್ನು ಕೇಳುತ್ತಾರೆ. ಅಲ್ಲದೆ ಬಿಆರ್ಪಿ ಅಣ್ಣಪ್ಪ ಸರ್ಗೆ ಕರೆ ಮಾಡಿ ಕೇಳಿದಾಗ ಆತ 20 ವರ್ಷ ಅದೇ ಶಾಲೆಯಲ್ಲಿ ಸೇವೆ ಸಲ್ಲಿಸಿದ್ದಾರೆ, ತಪಾಸಣೆ ಆಗಲೇಬೇಕು ಎಂದು ಹೇಳುತ್ತಾರೆ. ಆದರೆ ಸಿಆರ್ಪಿ ಹಾಗೂ ಅಶೋಕಪ್ಪ ಹೆಗ್ಗೋಳ್ ಮತ್ತು ಮುಖ್ಯೋಪಾಧ್ಯಾಯರು ಇದಕ್ಕೆ ಸಮ್ಮತಿ ನೀಡುವುದಿಲ್ಲ. ಸಮ್ಮತಿಸದ ಈ ವಿಚಾರಕ್ಕೆ ಸಂಬಂಧಿಸಿದಂತೆ
ಮತ್ತೆ ಬ್ಯಾಪಿ ಅಣ್ಣಪ್ಪನವರಿಗೆ ಎಷ್ಟೇ ಬಾರಿ ಫೋನ್ ಮಾಡಿದರೂ ರಿಸೀವ್ ಮಾಡದೆ ಜಾಣಕುರುಡು ಪ್ರದರ್ಶಿಸುತ್ತಾರೆ. ಆ ದಿನ ಶನಿವಾರವಾದರೂ ನನ್ನನ್ನು ಸಾಯಂಕಾಲದವರೆಗೆ ಇರಿಸಿಕೊಳ್ಳುತ್ತಾರೆ ಎಂದಾಗ ಅಶೋಕಪ್ಪ ಯುವ ಶಿಕ್ಷಕರಿಗೆ ನಿಮ್ಮ ಸಂಬಂಧಿಕರೊಬ್ಬರು ನೀನು ಶಿಕ್ಷಕರನ್ನು ಹಾಕಿಸಿಕೊಂಡು ಬಾ, ತಪಾಸಣೆ ಆಗಲೇಬೇಕಾ, ನೀನು ರೂಲ್ಸ್ ಪ್ರಕಾರವೇ ಕೆಲಸ ಮಾಡುತ್ತೀಯಾ, ಇನ್ನು ಮುಂದೆ ಮುಖ್ಯೋಪಾಧ್ಯಾಯನಾಗಿ ರೂಲ್ಸ್ ಪ್ರಕಾರವೇ ಹೆಂಗ ಕೆಲಸ ಮಾಡುತ್ತೀಯಾ ನೋಡ್ತೇನೆ ಅಂತ ಧಮ್ಕಿ ಹಾಕುತ್ತಾನೆ. ಈ ಕುರಿತಂತೆ ಊರಿನ ಹಿರಿಯರಾದ ಕಂಠಿ ದೇವೇಂದ್ರಪ್ಪ ಸರ್, ಎಸ್ಟಿಎಂಸಿ ಸದಸ್ಯರಾದ ಸುರೇಶ್, ಸೋಮಶೇಖರ್, ಶಿವಪ್ರಸಾದ್, ಲಕ್ಕಪ್ಪ ಹಾಗೂ ಕುರುವತ್ತೆಪ್ಪಜ್ಜರ ಮಗನಾದ ಮಂಜುನಾಥ್ ಅವರಿಗೂ ತಿಳಿಸಿದರೂ ಯಾರೂ ನೆರವು ನೀಡುವುದಿಲ್ಲ. ಈ ಮಧ್ಯೆ ಎಸ್ಟಿಎಂಸಿ ಮತ್ತು ಶಿಕ್ಷಕರು ಎಂಬ ವಿಷಯಕ್ಕೆ ತಿರುಗುತ್ತದೆ. ಈ ವಿಷಯದಲ್ಲಿ ಅಣ್ಣಪ್ಪ ಸರ್ ಅವರು ಸೋದರ ವೀರಣ್ಣ ಮಾತ್ರ ಬೆಂಬಲಕ್ಕೆ ನಿಂತರೂ ಲೆಕ್ಕ ಕೇಳುವುದು ತಪ್ಪಲ್ಲ. ಮನೆಯಲ್ಲಿ ಯಜಮಾನಿಕೆ ಬಿಟ್ಟು ಕೊಡುವಾಗ ದೇವಸ್ಥಾನದ ವ್ಯವಹಾರದಲ್ಲಿ ಸಂಘಗಳಲ್ಲಿ ಲೆಕ್ಕಪತ್ರಗಳನ್ನು ಕೊಡೋದಿಲ್ವಾ? ಅವರಿಬ್ಬರು ಶಾಮೀಲಾಗಿದ್ದಾರೆ. ಶಾಲೆಗೆ ಬೀಗ ಹಾಕಿ ನಿಮ್ಮ ಆಫೀಸರ್ ಬಂದು ಸರಿ ಮಾಡ್ಲಿ, ನೀವೇನಾದರೂ ಹಾಗೆ ಬಿಟ್ಟರೆ ನೀವೇ ಜವಾಬ್ದಾರರು ಅಂತಾರೆ. ಪಾಸ್ ಪುಸ್ತಕ ನೋಡಿದರೆ ಅನುದಾನದ ಎಂಟ್ರಿ ಇರುವುದಿಲ್ಲ. 1,07,583 ರೂಪಾಯಿ ಹಣಕ್ಕೆ ಸಂಬಂಧಿಸಿದಂತೆ ಯಾವುದೇ ದಾಖಲೆಗಳಿರುವುದಿಲ್ಲ. 2020-21ನೇ ಸಾಲಿನ ಕ್ರೋಢೀಕೃತ ಅಂಕವಹಿ ಇರುವುದಿಲ್ಲ. ಎಸ್ಟಿಎಂಸಿ ಅನುದಾನ, ಅಕ್ಷರ ದಾಸೋಹ ಅನುದಾನ, ಮುಖ್ಯೋಪಾಧ್ಯಾಯರ ಖಾತೆಯ ಒಂದಕ್ಕೊಂದು ತಾಳೆ ಇರುವುದಿಲ್ಲ. ಇದೆಲ್ಲವನ್ನೂ ಅಶೋಕಪ್ಪ ಹೆಗ್ಗೋಳ್ರವರಿಗೆ ತಿಳಿಸಿದಾಗ ಆ ಪಾಸ್ಬುಕ್ನಲ್ಲಿ ಇರೋದನ್ನ ಇನ್ನೊಂದನ್ನು ಮತ್ತೊಂದಕ್ಕೆ ಅಡ್ಜಸ್ಟ್ ಮಾಡಬೇಕು ಅಂತಾನೆ. ಆಗ ಶಿಕ್ಷಕರು ಇದೇನು ಮನೆತನದ ವ್ಯವಹಾರನ, ಜೋಳದ್ದು ಭತ್ತಕ್ಕೆ, ಭತ್ತದ್ದು ರಾಗಿಗೆ, ರಾಗಿನ ಮೆಕ್ಕೆ ಜೋಳಕ್ಕೆ ಹೊಂದಾಣಿಕೆ ಮಾಡೋಕೆ ಅಂತಾರೆ. ಆಗ ಅಶೋಕಪ್ಪ ಜೋಳಿಗೆ ಕಾರ್ಯಕ್ರಮದ್ದು ಸರಿ ಇದೆಯಲ್ಲ ಅಂತಾನೆ. ಆಗ ಶಿಕ್ಷಕರು ಅದು ಸರ್ಕಾರಿ ಅನುದಾನ ಅಲ್ಲ, ಮೇಲಾಗಿ ಅದರ ಸಂಪೂರ್ಣ ಜವಾಬ್ದಾರಿಯನ್ನು ನಾನು ವಹಿಸಿಕೊಂಡಿದ್ದು, ಪ್ರತಿಯೊಂದು ವಸ್ತುವಿನ ಬಿಲ್ ಇದೆ, ಟೋಲ್ ಪ್ಲಾಜಾ ರಶೀದಿ ಸೇರಿದಂತೆ ಕಾರ್ ಪಾರ್ಕಿಂಗ್ ಶುಲ್ಕದ ರಶೀದಿ ಕೂಡ ಇದೆ ಎನ್ನುತ್ತಾರೆ. ಆಗ ಅಶೋಕಪ್ಪ ಮುಖ್ಯೋಪಾಧ್ಯಾಯರು ತುಂಬಾ ಒಳ್ಳೆಯವರು, ಆದ್ರೆ ತಪಾಸಣೆಗೆ 5-10 ಸಾವಿರ ಖರ್ಚಾಗುತ್ತದೆ ಅಂತ ಜಿಪುಣತನ ಮಾಡ್ತಾರೆ ಅಷ್ಟೇ ಅಂತಾರೆ. ಆಗ ಶಿಕ್ಷಕರು ಆ ತರಹ ಏನೂ ಇಲ್ಲ, ಒಂದು ಶಾಲಾ ತಪಾಸಣೆ ಮಾಡಿ ಅಂತ ಕಚೇರಿಗೆ ಅರ್ಜಿ ಕೊಟ್ರೆ ಸಾಕು, ಯಾವುದೇ ಕಾರಣಕ್ಕೂ ನಾನು ತಪಾಸಣೆ ಆಗಲೇಬೇಕು ಅಂತಾರೆ. ಈ ವಿಷಯದಲ್ಲಿ ಮುಖ್ಯೋಪಾಧ್ಯಾಯರ ಮೌನ ಅಶೋಕಪ್ಪ ಹೆಗ್ಗೋಳ್ರವರ ಮುತುವರ್ಜಿ ಅವರು ಭ್ರಷ್ಟಾಚಾರದಲ್ಲಿ ಶಾಮೀಲಾಗಿದ್ದಾರೆ ಎಂಬ ಅಂಶಕ್ಕೆ ಹಿಡಿದ ಕೈಗನ್ನಡಿ ಅಲ್ಲವೇ? ನಿಟ್ಟೂರು ಗ್ರಾಮದಲ್ಲಿ ನಡೆದ ಶಿವಕುಮಾರ್ ಮತ್ತು ಅಶೋಕಪ್ಪ ಹೆಗ್ಗೋಳ್ರವರ ಮಧ್ಯದ ಜಗಳದಲ್ಲಿ ಕೊನೆಗೆ ನಾನೇ ಟೀ ಕುಡಿಸಿ ಬಂದೆ ಎಂದು ಅಶೋಕಪ್ಪ ಹೇಳಿದ್ದನ್ನು ಸ್ಮರಿಸಿಕೊಂಡರೆ ಅಂದೇ ಇವರ ಪಾಲು ದೊರೆತಿದೆ ಎಂಬುದು ಸ್ಪಷ್ಟವಾಗುತ್ತದೆ. ಸಮಾಜದಲ್ಲಿ ಶಿಕ್ಷಕರಿಗೆ ಮಹತ್ವವಾದ ಸ್ಥಾನವಿದೆ. ಶಿಕ್ಷಕರನ್ನು ಸಾಕ್ಷಾತ್ ಬ್ರಹ್ಮ ವಿಷ್ಣು ಮಹೇಶ್ವರರ ಸ್ವರೂಪ ಎಂದು ಹೇಳಲಾಗುತ್ತದೆ. ಆದರೆ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ತಾವರಗುಂದಿ, ಹರಪನಹಳ್ಳಿ ತಾಲೂಕು, ವಿಜಯನಗರ ಜಿಲ್ಲೆ ಇಲ್ಲಿ ಕೆಲಸ ಮಾಡುತ್ತಿದ್ದ ಮೋಹನ್ ಎಂಬ ಶಿಕ್ಷಕರು ಈ ವೃತ್ತಿಗೆ ನಾಲಾಯಕ್ ಎಂದು ಹೇಳಬಹುದು. ಈತನು ಮಾಡುವ ಕಾರ್ಯಗಳನ್ನು ನೋಡಿದರೆ ಶಿಕ್ಷಕರ ಸಮುದಾಯಕ್ಕೇನೆ ಕಳಂಕ. ಡಾಕ್ಟರ್ ಗುರುರಾಜ ಕರ್ಜಗಿ ಹೇಳುವಂತೆ ಶಾಲಾ ಮಕ್ಕಳನ್ನು ಸ್ವಂತ ಮಕ್ಕಳಿಗಿಂತ ಹೆಚ್ಚಾಗಿ ಆಗದಿದ್ದರೂ ಕೊನೆ ಪಕ್ಷ ಮಕ್ಕಳಷ್ಟಾದರೂ ಪ್ರೀತಿಸಬೇಕು. ಈತ ಸ್ವಂತ ಮಕ್ಕಳಿಗಾಗಿ ಶಾಲಾ ಮಕ್ಕಳ ಸವಲತ್ತುಗಳನ್ನು ತಾನೇ ಬಳಸಿಕೊಳ್ಳುತ್ತಾನೆ. ಒಂದು ಶನಿವಾರದ ದಿನದಂದು ಶಾಲಾ ಅವಧಿಯ ನಂತರ ಮನೆಯಲ್ಲಿದ್ದ ಯುವ ಶಿಕ್ಷಕರಿಗೆ ಕರೆ ಬರುತ್ತದೆ. ನಾನು ದಾವಣಗೆರೆಗೆ ಹೋಗಿದ್ದೇನೆ, ಶಾಲೆಗೆ ರೇಷನ್ ಬರುವುದಿದೆ, ನಮ್ಮ ಹುಡುಗ ಬಂದು ನಿಮಗೆ ಕೀ ಕೊಡುತ್ತಾನೆ ಎಂದಾಗ ಯುವ ಶಿಕ್ಷಕರು ಸರ್ ನನ್ನ ಗಾಡಿಯನ್ನು ಸರ್ವಿಸ್ಗೆ ಬಿಟ್ಟಿದ್ದೇನೆ, ಕೀ ಜೊತೆ ಗಾಡಿ ಕಳಿಸಿ ಅಂದಾಗ ಊರಿಗೆ ತಂದಿದ್ದೇನೆ ಅಂತಾನೆ. ನಮ್ಮ ಮನೆಯ ಇತರ 4 ಗಾಡಿಗಳು ಇಲ್ಲ, ಅವರವರ ಕೆಲಸಕ್ಕೆ ಒಯ್ದಿದ್ದಾರೆ. ಕೊನೆ ಪಕ್ಷ ರೇಷನ್ ಲಾರಿಯವರ ನಂಬರ್ ಪಡೆದು ಕರೆ ಮಾಡಿದಾಗ ಹಲವಾಗಲು ಮಾಡೆಲ್ ಶಾಲೆಯಲ್ಲಿದ್ದು ಅಲ್ಲಿಗೆ ಬರ್ರಿ ಎಂದಾಗ ತಾವರಗುಂದಿ ರಸ್ತೆಯಲ್ಲಿ ನಮ್ಮ ಮನೆ ರಸ್ತೆಯ ಹತ್ತಿರ ಕಾಯುತ್ತೇನೆ ಬನ್ನಿ ಅಂತ ಹೇಳಿ ಕಾಯುತ್ತಿದ್ದಾಗ ಆಕಸ್ಮಿಕವಾಗಿ ಎಸ್ಟಿಎಂಸಿ ಅಧ್ಯಕ್ಷ ಶಿವಕುಮಾರ್ ಅದೇ ಮಾರ್ಗವಾಗಿ ಬಂದು ಯಾಕ್ ಸಾರ್ ಇಲ್ಲಿ ನಿಂತಿರಿ ಎಂದಾಗ ಘಟನೆ ಹೇಳುತ್ತಿದ್ದಂತೆಯೇ ಲಾರಿ ಬಂದೇ ಬಿಡುತ್ತದೆ. ಅಧ್ಯಕ್ಷರ ಬೈಕ್ನಲ್ಲಿ ಲಾರಿಯನ್ನು ಹಿಂಬಾಲಿಸುತ್ತಾ ಇಬ್ಬರು ಶಾಲೆಗೆ ತೆರಳುತ್ತಾರೆ. 100 ಮಕ್ಕಳ ಶಾಲೆಯಾಗಿದ್ದು 21 ಮೂಟೆ ಅಕ್ಕಿಯೊಂದಿಗೆ ಇತರೆ ರೇಷನ್ ರಶೀದಿಯಲ್ಲಿದ್ದು ಕೇವಲ 10 ಮೂಟೆ ಇಳಿಸಿ ರಶೀದಿಗೆ ಸಹಿ ಮಾಡುವಂತೆ ಹೇಳಿದ ಗಾಡಿಯವನಿಗೆ ಯಾಕೆ ಈ ರೀತಿ ಎಂದಾಗ ತಕ್ಷಣ ಮೋಹನ್ ಸರ್ಗೆ ಕರೆ ಮಾಡಿ ನಿಮ್ಮ ಸರ್ಗೆ ಹೇಳಿ ಎಂದು ನನಗೆ ಫೋನ್ ಕೊಡುತ್ತಾನೆ. ಆಗ ಸರ್ 21 ಮೂಟೆಗಳಲ್ಲಿ 10 ಮಾತ್ರ ಇಳಿಸಿ ರಶೀದಿಗೆ ಸಹಿ ಮಾಡಲು ಹೇಳುತ್ತಿದ್ದಾರೆ ಎಂದಾಗ ಇರಲಿ ಮಾಡಪ್ಪ ಅಂತಾರೆ ಪಕ್ಕದಲ್ಲಿದ್ದ ಶಿವಕುಮಾರ್. ಮಾಸ್ತರ ಏನು ಇವರ ಹಕಿಕತಿ, ನೀನು ಅಡುಗೆ ಕ್ವಾಣಿಗೆ ರೇಷನ್ ಇಳಸಾಕ ಹೋದಾಗ ಲಾರಿ ಹತ್ರ ಈ ತಮ್ಮ ಏನೋ ಫೋನ್ದಾಗ ಮಾತಾಡುತ್ತಿದ್ದ, ಬಹುಶಃ ಮೋಹನ್ ಸರ್ ಹತ್ರ ಇರಬೇಕು. ತಮ್ಮ ಅಷ್ಟು ಇಳಿಸದಾದರ ಇಳಿಸು, ಇಲ್ಲಾಂದ್ರ ಅಷ್ಟು ತಗೊಂಡು ಹೋಗು ಅಂತಾನೆ. ಆಗ ಪೂರ್ಣ ರೇಷನ್ ಇಳಿಸಲಾಗುತ್ತದೆ. ಸೋಮವಾರ ದಿನ ಅಧ್ಯಕ್ಷ ಶಿವಕುಮಾರ್ ಎಸ್ಟಿಎಂಸಿ ಸಭೆ ಸೇರಿಸಿ ಈ ವಿಚಾರವಾಗಿ ಈ ಹಿಂದೆ ಗೊತ್ತಿಲ್ಲದಂತೆ ಎಷ್ಟು ಸಾರಿ ಇದೇ ರೀತಿ ಮಾಡಿರಬಹುದು, 1 ಲಕ್ಷ ರೂಪಾಯಿ ದಂಡ
ವಿಧಿಸಿ ಎಂದಾಗ ಯುವ ಶಿಕ್ಷಕರು ಏನೋ ತಿಳಿಯದೇ ಆಗಿದೆ, ಇದೊಂದು ಬಾರಿ ಕ್ಷಮಿಸಿ, ರೇಷನ್ ಎಲ್ಲೂ ಹೋಗಿಲ್ಲ ಇಲ್ಲೇ ಇದೆಯಲ್ಲ ಎಂದಾಗ ಅಲ್ಲಿ ನಿಮ್ಮ ಹೆಚ್ಚೆಮ್ಮ ಒಪ್ಕೆಂಡರ ನೀವುಳ್ಳೆ ಅಂತಾರೆ, ದಯವಿಟ್ಟು ಒಂದು ಸಾರಿ ಕ್ಷಮಿಸಿ, ಮಕ್ಕಳು ಸಂಸಾರ ಇದೆ, ಕೊನೆ ಪಕ್ಷ 5,6 ಇಲ್ಲ 10,000 ಒಳಗಾದರೂ ಹಾಕಿಸಿ ಅಂತಾರೆ. ಯುವ ಶಿಕ್ಷಕರು ಮುಂದೆ ಮುಸುಕಿನ ಗುದ್ದಾಟ ಏನಾಯ್ತೋ ಅಲ್ಲಿಗೆ ಆ ವಿಷಯ ಸ್ತಬ್ಧವಾಯಿತು. ಇದೇ ಕಾರಣವನ್ನು ಮುಂದಿಟ್ಟುಕೊಂಡು ಮೋಹನ್ ಸರ್ ಹಿಂದಿನ ತಿಂಗಳು ಮಾಡಬೇಕಾದ ವಿಷಯಗಳಿಗೆ ಹಳೆ ದಿನಾಂಕ ಬರೆದು ಪ್ರಸ್ತುತ ತಿಂಗಳಲ್ಲಿ ಸಹಿ ಹಾಕುವಂತೆ ಹೇಳುತ್ತಾನೆ. ಆಗ ಸಹಿಯೊಂದಿಗೆ ಅಂದಿನ ದಿನಾಂಕ ಬರೆದೆ. ಮುಂದುವರೆದು ಸ್ಥಳೀಯ ರಜೆಯ ದಿನವನ್ನು ತಿಳಿಸದೆ ಶಾಲೆಗೆ ಹೋಗುವಂತೆ ಮಾಡಿದ. ಶಾಲಾ ಸಮಯದವರೆಗೂ ಕಾದು ಕಾಲ್ ಮಾಡಿದಾಗ ಹೇಳೋದು ಮರೆತೆ ಎಂದು ಉಡಾಫೆ ಉತ್ತರ ನೀಡಿದ. ಕಾಲ್ ಮಾಡದೆಯೇ ಯಾಕಪ್ಪ ಕಾಲ್ ರಿಸೀವ್ ಮಾಡಲಿಲ್ಲ, ಸುಮಾರು ಸರಿ ಮಾಡಿದ್ದೆ ಅಂತಿದ್ದ. ಹೀಗೊಂದು ದಿನ ಊರಿನವರನ್ನೆಲ್ಲ ಸೇರಿಸಿ ಏನು ಹೇಳಿದರೂ ಕೇಳಲ್ಲ, ಕಂಪ್ಯೂಟರ್ ವರ್ಕ್ ಮಾಡಲ್ಲ ಅಂತಾರೆ. ಆಗ ಅವರು ಮಾಡುವ ಕೃತ್ಯಗಳನ್ನು ಹೇಳಿ, ಗರ್ಭಗುಡಿ ಶಾಲೆ ಹನುಮಂತಪ್ಪ ಸರ್, ನಿಟ್ಟೂರು ಶಾಲೆಯ ಚನ್ನಬಸಪ್ಪ ಸರ್, ಬೇವಿನಹಳ್ಳಿ ಶಾಲೆಯ ಶಿವನಗೌಡ ಸರ್ ಹಾಗೂ ಯರಬಾಳು ಶಾಲೆಯ ಜಯಮ್ಮ ಮೇಡಂ ರವರನ್ನು ಸೇರಿದಂತೆ ಅನೇಕ ಶಾಲೆಯವರಿಗೂ ಆನ್ಲೈನ್ ಕೆಲಸ ಮಾಡಿ ಕೊಟ್ಟಿದ್ದೇನೆ, ಬೇಕಾದ್ರೆ ಕೇಳಿ ಅಂತಾರೆ. ತಮ್ಮ ಮನೆಯಿಂದ ಮೋಹನ್ ಸರ್ ಲ್ಯಾಪ್ಟಾಪ್ ತರುತ್ತಿದ್ದರು. ಶನಿವಾರದ ದಿನ ಎಷ್ಟೋ ಬಾರಿ ಅಂಗನವಾಡಿಯಲ್ಲಿ ಕುಳಿತು ಕೆಲಸ ಮಾಡಿ ಕೊಟ್ಟಿದ್ದಾರೆ ಅಂತ ಅಂಗನವಾಡಿಯವರು ಹೇಳಿದಾಗ ಕರಿಬಸಪ್ಪನವರು, ಮೋಹನ್ ಸರ್ ಸುಮ್ನೆ ಹೋಗಿ, ಅವರು ಎಲ್ಲ ಕೆಲಸ ಮಾಡ್ತಾರೆ, ಆಪಾದನೆ ಮಾಡಬ್ಯಾಡ, ಅಷ್ಟಕ್ಕೂ ಅವರು ನಾನೇನು ಕಂಪ್ಯೂಟರ್ ಆಪರೇಟರ ಮೇಷ್ಟ್ರ ಅಂತ ಕೇಳಿದರೆ ಏನು ಉತ್ತರ ಕೊಡುತ್ತೀರಿ ಅಂತಾರೆ. ಹೀಗಿರುವಾಗ ಒಂದು ದಿನ ಕಳಪೆ ಗುಣಮಟ್ಟದ ಗೋಧಿ ನೋಡಿದ ಪಂಚಾಯ್ತಿ ಮೆಂಬರ್ ಮಂಜಪ್ಪ ಎಂಬುವರು ಅಕ್ಷರದಾಸೋಹ ಆಫೀಸ್ ನಂಬರ್ ಕೊಡಿ ಎಂದಾಗ ಮೌನ ವಹಿಸುತ್ತಾನೆ. ಆಗ ಶಿಕ್ಷಕರಿಗೆ ಅವತ್ತು ನೀವು ದಂಡ ಹಾಕಿಸಕ ಬಿಡಬೇಕಿತ್ತು ಸರ್, ಏನಂದ್ರೂ ಒಂದರ ಮಾತಾಡ್ತಾರ ನೋಡಿ ಅಂತಾರೆ. ಏಕೋ ಕ್ಲಬ್ ಅನುದಾನವಾದ 6,000 ರೂಪಾಯಿ ಅನುದಾನದಲ್ಲಿ ನಾನೇ ಬ್ಯಾನರ್ ರೆಡಿ ಮಾಡಿಕೊಟ್ಟೆ, ಅದನ್ನು ಹೊರತುಪಡಿಸಿದರೆ ಬೇರೇನೂ ಮಾಡಿರುವುದಿಲ್ಲ, ಎಲ್ಲಾ ದಾಖಲೆಗಳಲ್ಲಿ ಮಾತ್ರ ಸರ್, ಯಾರಾದ್ರೂ ಬಂದು ಕೇಳಿದ್ರೆ ಅಂದರೆ ನನಗೆ ಗೊತ್ತಿದೆ ಬಿಡ್ರಿ ಅಂತಾರೆ. ಹೀಗೊಂದು ದಿನ ಹಳೆಯ ಕಟ್ಟಡದ ಡೆಮಾಲೇಷನ್ನಿಂದ ಬಂದ 18,000 ಹಣದಲ್ಲಿ ಶಾಲೆಗೆ ಅಗತ್ಯ ವಸ್ತುಗಳನ್ನು ತರುವ ಬಗ್ಗೆ ಸಭೆ ಸೇರಿದಾಗ ನನ್ನ ಅಭಿಪ್ರಾಯವನ್ನು ಕೇಳುತ್ತಾರೆ. ನಾನು ಆಗ ಈಗಿರುವ ಕೊಠಡಿಗಳ ಕಪ್ಪು ಹಲಗೆಯಲ್ಲಿ ಬರೆದ ಅಕ್ಷರಗಳೇ ಕಾಣುವುದಿಲ್ಲ, ಬರೆಯುವಾಗ ಕಿತ್ತು ಬರುತ್ತದೆ, ಹೇಗೂ ಪ್ರೊಜೆಕ್ಟರ್ ಇದೆ, ವೈಟ್ ಬೋರ್ಡ್ ತಂದರೆ ಸೂಕ್ತ ಅಲ್ಲವೇ ಎಂದಾಗ ಎಲ್ಲರೂ ಸಮ್ಮತಿಸುತ್ತಾರೆ. ಆನ್ಲೈನ್ ಮೂಲಕ ಅರ್ನ್ಸ್ ಎಂಟರ್ಪ್ರೈಸಸ್ ಬೆಂಗಳೂರು ವೈಟ್ ಬೋರ್ಡ್ ಹೋಲ್ಸೇಲ್ ಡೀಲರ್ ನಂಬರ್ ಪಡೆದು ಸಭೆಯಲ್ಲಿ ಲೌಡ್ ಸ್ಪೀಕರ್ನಲ್ಲಿ ಮಾತನಾಡಿ 9,450 ರೂಪಾಯಿ ಮೌಲ್ಯದ ಮ್ಯಾಗ್ನೆಟಿಕ್ ವೈಟ್ ಬೋರ್ಡ್ ಅನ್ನು ವಿತ್ ಟ್ರೇ ಅಂಡ್ ಟೆಸ್ಟರ್ 4 ಬೋರ್ಡ್ಗೆ 16,000 ಮತ್ತು ಸಾಗಣೆ ವೆಚ್ಚವಾಗಿ 3,000 ಒಟ್ಟು 19,000 ರೂಗಳಿಗೆ ಅಂತಿಮಗೊಳಿಸಲಾಯಿತು. ಬಾಕಿ 1,000 ಹಣವನ್ನು ಅಧ್ಯಕ್ಷ ಬಸವರಾಜ್ ಕೊಡಲು ಒಪ್ಪುತ್ತಾರೆ. ಈ ವಿಷಯದಲ್ಲಿ ಪುನೀತ್ ರಾಜ್ಕುಮಾರ್ ಸರ್ ಅವರನ್ನು ಮರೆಯಲು ಸಾಧ್ಯವಿಲ್ಲ, ಏಕೆಂದರೆ ಮಾಲೀಕನಿಗೆ ಸರ್, ನಮ್ಮದು ಹಳ್ಳಿಗಾಡಿನ ಸರ್ಕಾರಿ ಶಾಲೆ, ನಾಗರಿಕರು ದೇಣಿಗೆ ರೂಪದಲ್ಲಿ ಸಂಗ್ರಹಿಸಿದ ಹಣ 18,000 ಇದೆ, ನಿಮಗೆ 4 ಬೋರ್ಡ್ ಅವಶ್ಯಕತೆ ಇದೆ ಎಂದಾಗ ಅಂತಹ ಪುಣ್ಯಾತ್ಮ ಪುನೀತ್ ಏನೆಲ್ಲ ಮಾಡಿ ಹೋದ. ನಿಮ್ಮ ಮಾತುಗಳಲ್ಲಿ ನನಗೆ ವಿಶ್ವಾಸವಿದೆ, ಆದರೆ 16,000 ನನ್ನ ತಯಾರಿಕಾ ವೆಚ್ಚ ಬೆಂಗಳೂರಿನಿಂದ ತಾವರಗೊಂದಿಗೆ ಇರಬೇಕಲ್ಲವೇ, ಅದು ಹೊಸಪೇಟೆಗೆ ಆರ್ಡರ್ ಇದೆ, ಅಲ್ಲಿವರೆಗೂ ಕಾಯಬೇಕು ಎಂದು ಹೇಳಿ ಕೇವಲ 2,000 ಫೋನ್ ಪೇ ಅಡ್ವಾನ್ಸ್ ಪಡೆದು 10 ದಿನಗಳ ಒಳಗೆ ತಲುಪಿಸಿದ. ಆ ದಿನ 1,000 ಕೊಡಲು ಕೇಳಿದಾಗ ಬಸವರಾಜ್ ಫಿಕ್ಸ್ ಮಾಡಿ ಬಂದೆ ಎಂದು ಹೊರಟು ಹೋದ. ಮುಖ್ಯೋಪಾಧ್ಯಾಯರಿಗೆ ಇದು ಮೊದಲೇ ಇಷ್ಟವಿರಲಿಲ್ಲ, ಪುನಃ ಶಿಕ್ಷಕರೇ 1,000 ಹಾಕಬೇಕಾಯಿತು. ಬೋರ್ಡ್ ಬಂದಾದ ಮೇಲೆ ಮಾರ್ಕರ್ ಬೇಕಲ್ಲವೇ ಮಕ್ಕಳಿಂದ ಕೇಳಿಸಿದಾಗ ಚಾಕ್ಪೀಸ್ನಲ್ಲೇ ಬರೀ ಇಲ್ಲ ವೈಟ್ ಬೋರ್ಡ್ ತೆಗೆಯೋಕೆ ಹೇಳು ಅನ್ನೋದಾ, ಪುನಃ ಶಿಕ್ಷಕರೇ ಮಾರ್ಕರ್ ತರುತ್ತಾರೆ. ಕೊರೋನಾ ಸಂದರ್ಭದಲ್ಲೂ ವಟಾರ ಶಾಲೆ ಕಾರ್ಯಕ್ರಮದಡಿ ಶಾಲಾನುದಾನವನ್ನು ವರ್ಕ್ ಶೀಟ್ ನೀಡಲು ಬಳಕೆ ಮಾಡುವ ಆದೇಶವಿದ್ದರೂ ನೀಡದೆ ಶಾಲಾ ವಾಟ್ಸಾಪ್ ಗ್ರೂಪ್ನಿಂದಲೂ ಲೆಫ್ಟ್ ಆಗಿರುತ್ತಾನೆ. ಶಿಕ್ಷಕಿಯೊಬ್ಬರ ಬಸ್ ಶಾಲಾ ಸಮಯಕ್ಕೆ 5-10 ನಿಮಿಷ ತಡವಾಗಿ ಬರುತ್ತಿತ್ತು. ಅವರು ಈ ಕಾರಣಕ್ಕೆ ಭಯಪಟ್ಟು ಏನೂ ಕೇಳುತ್ತಿರಲಿಲ್ಲ. ಕ್ರಮೇಣ ಅಡುಗೆಯವರಾದ ಹೂವಮ್ಮರವರ ಸ್ಥಾನಕ್ಕೆ ಬಂದ ಅಡುಗೆ ಆಂಟಿಗೆ ಲೈಂಗಿಕ ಕಿರುಕುಳ ಕೊಡುತ್ತಿದ್ದಾನಂತೆ ಎಂದು ವೀರಣ್ಣನವರು ಫೋನ್ ಮಾಡಿ ಕೇಳುತ್ತಾರೆ. ಶಿಕ್ಷಕರು ನನಗೆ ಆ ತರಹದ ವಿಚಾರಗಳು ತಿಳಿದಿಲ್ಲ, ದಯವಿಟ್ಟು ಪಾಠದ ಬಗ್ಗೆ ಮಕ್ಕಳ ಬಗ್ಗೆ ಕೇಳಿ, ಅವರ ವೈಯಕ್ತಿಕ ವಿಚಾರ ಅದು ಎನ್ನುತ್ತಾರೆ. ನಂತರ ಅಶೋಕಪ್ಪ ಹೆಗ್ಗೋಳ್ ಅವರು ಕೂಡ ಕೇಳಿದಾಗ ಅವರಿಗೂ ಅದೇ ರೀತಿ ಹೇಳುತ್ತಾರೆ. ಸಾಲದೆಂಬಂತೆ ಅಂಗನವಾಡಿ ಸಹಾಯಕಿಯರನ್ನು ಇನ್ನೊಬ್ಬ ಅಡುಗೆಯವರು ಕೇಳುತ್ತಾನೆ. ಅವರೇನು ಹೇಳಿದರೋ ಅವರಿಗೇನೆ ಗೊತ್ತು. ಅತಿಥಿ ಶಿಕ್ಷಕರು, ಊರಿನ ಹಿರಿಯರು ಕೇಳುವಂತೆ ಸುದ್ದಿ ವ್ಯಾಪಿಸುತ್ತದೆ. ಒಂದು ದಿನ 7ನೇ ತರಗತಿಯ ವಿದ್ಯಾರ್ಥಿಗಳು, ಸರ್ ತಮಗೆ ಹೇಳುವ ವಿಷಯವೊಂದಿದೆ, ಹೇಗೆ ಹೇಳಬೇಕೆಂದು ತಿಳಿಯುತ್ತಿಲ್ಲ, ಆದರೆ ಊರಿನಲ್ಲಿ ಮಾತಾಡುತ್ತಿದ್ದಾರೆ, ನಾವೇ ನೋಡಿದ್ದೇವೆ ಎಂದು ಹೇಳುತ್ತಾರೆ. ವಿರಾಮದ ವೇಳೆಗೆ ತರಗತಿಯಿಂದ ಮಕ್ಕಳು ಬರದೇ ಇದ್ದುದರಿಂದ ತರಗತಿಗೆ ಬಂದು ಮೋಹನ್ ಸರ್ ಬಾಗಿಲ ಬಳಿ ಮರೆಯಲ್ಲಿ ನಿಂತು ಎಲ್ಲವನ್ನೂ ಕೇಳಿಸಿಕೊಳ್ಳುತ್ತಾನೆ.
ಅದೇ ಸಮಯಕ್ಕೆ ಅಡುಗೆ ಆಂಟಿಯು ಸರ್ ಕ್ಲಾಸ್ ಬಿಟ್ಟಿಲ್ವಾ ಅಂತ ಕಿಟಕಿಯಲ್ಲಿ ನಿಂತು ಕೇಳುತ್ತಾರೆ. ಹಾ ಬಿಟ್ಟೆ ಆಂಟಿ ಎಂದು ಹೇಳಿ ಹೊರಬಂದ ಯುವ ಶಿಕ್ಷಕರಿಗೆ ಆಂಟಿ ಏನೋ ವಿಷಯವನ್ನು ಹುಡುಗರು ಹೇಳುತ್ತಿದ್ದರಲ್ಲ, ಏನು ಸರ್ ಅಂತ ಕೇಳ್ತಾರೆ. ಏನಿಲ್ಲ ಆಂಟಿ ಅಂದಾಗ, ಸರ್ ಮಕ್ಕಳೆಲ್ಲ ನಿಮ್ಗೆ ಹೇಳುತ್ತಿದ್ದರಲ್ಲ ಅದು ಸತ್ಯ, ಏನಾದರೂ ಕೆಲಸದಿಂದ ತೆಗೆದು ಬಿಟ್ರೆ ಅನ್ನೋ ಭಯದಲ್ಲಿ ಸುಮ್ಮನೆ ಸಹಿಸಿಕೊಂಡಿದ್ದೇನೆ. ನಾನು ಬರುವುದಕ್ಕಿಂತ ಮುಂಚೆ ಅವರು ಮರೆಯಲ್ಲಿ ನಿಂತು ಕೇಳಿಸಿಕೊಳ್ಳುತ್ತಿದ್ದರು ಅಂತಾರೆ. ಇದೇ ಉದ್ದೇಶದಿಂದ ಮೋಹನ್ ಸರ್ ತರಗತಿಯಲ್ಲಿ ಮಕ್ಕಳಿಗೆ ಪ್ರಶ್ನೆ ಕೇಳುವುದು ಸರಿ, ಉತ್ತರ ಕೊಟ್ಟರೂ ಕುಹಕ ರೀತಿಯಲ್ಲಿ ಅಣಕಿಸುವುದು ಮಾಡುತ್ತಾನೆ. ಈ ವಿಷಯವನ್ನು ಹಿರಿಯ ಶಿಕ್ಷಕಿಯಾದ ಗಂಗಾ ಮೇಡನ್ ಅವರ ಗಮನಕ್ಕೆ ತಂದು ಬುದ್ಧಿವಾದ ಹೇಳಿದರು. ಕೇಳದೆ ಗಾಯತ್ರಿ ಎಂಬ ವಿದ್ಯಾರ್ಥಿನಿ ಅಡುಗೆ ಆಂಟಿಯವರ ಮಾವನವರ ಮಗಳಾಗಿದ್ದರಿಂದ ಟಾರ್ಗೆಟ್ ಮಾಡಿ ತೊಂದರೆ ಕೊಡುತ್ತಾನೆ. ಮನನೊಂದ ವಿದ್ಯಾರ್ಥಿನಿ ಮನೆಯಲ್ಲಿ ಹೇಳಿ ಈ ವಿಷಯ ಊರಿನ ತುಂಬೆಲ್ಲ ಹರಡುತ್ತದೆ. ಸಿಆರ್ಪಿ ಬ್ಯಾರ್ಪಿ ಸೇರಿದಂತೆ ಹಿರಿಯ ಶಿಕ್ಷಕರು ಹೇಳಿದರೂ ತನ್ನ ಚಾಳಿ ಬಿಡದ ಈತ ಕಾಟಾಚಾರಕ್ಕೆ ವರ್ಗಾವಣೆ ಪಡೆದನಾದರೂ ಶಾಲೆ ತೊರೆಯುವ ಮನಸ್ಸಿಲ್ಲದೆ ಸಿಆರ್ಪಿಯವರಿಗೆ ಆಪ್ತರಿಗೆ ಯುವ ಶಿಕ್ಷಕರಿಗೆ ಇಲ್ಲೇ ಉಳಿಯುವ ಅವಕಾಶ ಇದೆ ಎಂದು ಕೇಳಿರುತ್ತಾನೆ. ಯುವ ಶಿಕ್ಷಕರು, ಸರ್ ಆ ಬಗ್ಗೆ ನನಗೆ ಗೊತ್ತಿಲ್ಲ. ಈ ಹಿಂದಿನ ವರ್ಷ ನಿಮ್ಮ ಹೆಸರು ಹೆಚ್ಚುವರಿ ಲಿಸ್ಟ್ ಅಲ್ಲಿತ್ತು. ಮುಂದಿನ ಬಾರಿ ಕಡ್ಡಾಯ ವರ್ಗಾವಣೆಯಲ್ಲಿ ಬಂದರೆ ದೂರದ ಊರಿಗೆ ಹೋಗಬೇಕಾಗಿ ಬರುವುದು. ಈ ವರ್ಗಾವಣೆಯಲ್ಲಿ ಸ್ವಂತ ಊರೇ ಸಿಕ್ಕಿದೆ. ಮುಂದಿನದು ತಮ್ಮ ನಿರ್ಧಾರ. ಹೋಗುವುದಾದರೆ ಶಾಲಾ ತಪಾಸಣೆ ಮಾಡಿಸಿ ಕೊಟ್ಟು ಹೋಗಿ ಎನ್ನುತ್ತಾರೆ. ಶಾಲಾ ತಪಾಸಣೆ ವಿಷಯವನ್ನು ಸಿಆರ್ಪಿಗೆ ಹಾಗೂ ತಪಾಸಣೆ ನಿಮಿತ್ತ ಅಶೋಕಪ್ಪ ಹೆಗ್ಗೋಳ್ರವರಿಗೆ ಹಿರಿಯರಾದ ಈಶ್ವರಪ್ಪ ಅಂಕಲ್ ರವರ ಸಮ್ಮುಖದಲ್ಲಿ ಮನೆಗೆ ಕರೆಸಿ ಹೇಳಿರುತ್ತಾರೆ. ಇದಾದ ಕೆಲವು ದಿನಗಳ ನಂತರ ಇವರೊಂದಿಗೆ ವರ್ಗವಾದ ಗಂಗಾ ಮೇಡಂ ಅವರೊಂದಿಗೆ ಮೋಹನ್ ಸರ್ಗೂ ಸನ್ಮಾನ ಮಾಡಲಾಗುತ್ತದೆ. ವರ್ಗಾವಣೆ ಆದ ನಂತರ ರಿಲೀವ್ ಲೆಟರ್ ಪಡೆದು ನಂತರ ಮುಖ್ಯೋಪಾಧ್ಯಾಯರು ಕೊಠಡಿಯ 3 ಕೀಗಳಲ್ಲಿ ಒಂದನ್ನು ಮಾತ್ರ ಯುವ ಶಿಕ್ಷಕರಿಗೆ ನೀಡಿ ಯುವ ಶಿಕ್ಷಕರ ಅನುಮತಿ ಪಡೆಯದೆಯೇ ಶಾಲಾ ರಜಾ ಅವಧಿಯಲ್ಲಿ ಶಾಲೆಗೆ ಭೇಟಿ ನೀಡಿದಾಗ ಯುವ ಶಿಕ್ಷಕರಿಗೆ ವೀರಣ್ಣ ಹಾರ್ಕನಾಳು ಎಂಬುವವರಿಂದ ಮತ್ತು ಹಳೆ ವಿದ್ಯಾರ್ಥಿಗಳಿಂದ ಕರೆ ಬರುತ್ತದೆ. ನಿಮ್ಮ ಮುಖ್ಯೋಪಾಧ್ಯಾಯರು ಶಾಲೆಯಲ್ಲಿ ಏನೋ ಬರೆಯುತ್ತಿದ್ದಾರೆ, ಬೈಕ್ ತಂದಿಲ್ಲ, ಯಾಕೆ ಅವರನ್ನು ಕರ್ತವ್ಯದಿಂದ ಬಿಡುಗಡೆ ಮಾಡಿಲ್ಲವೇ ಎಂದಾಗ ಯುವ ಶಿಕ್ಷಕರು ಮಾಡಿಯಾಗಿದೆ, ಕೀ ನನ್ನ ಬಳಿ ಇದ್ದು ಅದು ಹೇಗೆ ತಾನೇ ಶಾಲೆ ತೆರೆಯಲು ಸಾಧ್ಯ, ನಾನೇ ಬಂದೆ ಎಂದು ಶಿಕ್ಷಕರು ಶಾಲೆಗೆ ತಲುಪುವಷ್ಟರಲ್ಲಿ ಸರ್ ಈಗ ತಾನೇ ಬಸ್ನಲ್ಲಿ ಮರಳಿ ಹೋಗಿರುತ್ತಾನೆ. ಈ ವಿಚಾರವಾಗಿ ಅಧ್ಯಕ್ಷರಿಗೆ ಮತ್ತು ಮೋಹನ್ ಸರ್ಗೆ 10 ಬಾರಿ ಕರೆ ಮಾಡಿದರೂ ಫೋನ್ ರಿಸೀವ್ ಮಾಡುವುದಿಲ್ಲ. ಆ ವೇಳೆಗೆ ಊರಿನವರೆಲ್ಲ ಶಾಲೆಗೆ ದೌಡಾಯಿಸುತ್ತಾರೆ. ವಿಷಯ ತಿಳಿದು ವೀರಣ್ಣ ಹಾರ್ಕನಾಳು ಅಧ್ಯಕ್ಷ ಮತ್ತು ಮೋಹನ್ ಸರ್ ಇಬ್ಬರು ಆರೋಪಿಗಳೇ, ಶಾಲೆಗೆ ಬೇರೆ ಬೀಗ ಹಾಕಿ ಎನ್ನುತ್ತಾರೆ. ಆಗ ಶಿಕ್ಷಕರು ಇಲ್ಲ, ಬೇರೆ ಬೀಗ ಮತ್ತೊಂದು ಸಮಸ್ಯೆಗೆ ಕಾರಣವಾಗಬಹುದು ಎನ್ನುತ್ತಾರೆ. ಶಿಕ್ಷಕರು ಮನೆಗೆ ವಾಪಸ್ಸಾಗುತ್ತಾರೆ. ಆಗ ಸಾಯಂಕಾಲ ಅಶೋಕಪ್ಪಗೆ ಕರೆ ಮಾಡಿದಾಗ ಹೆಂಡತಿಯ ಹತ್ತಿರ ಮಾತನಾಡಿಸಿ ಅವರಿಲ್ಲವೆಂದು ಹೇಳಿಸುತ್ತಾನೆ. ಇದೇನೋ ಮೋಸ ನಡೆಯುತ್ತಿದೆ ಎಂದು ತಿಳಿದು ಯುವ ಶಿಕ್ಷಕರು ಮೋಹನ್ ಸರ್ ಮನೆಗೆ ಧಾವಿಸಿ ಜೆರಾಕ್ಸ್ ಮಾಡಿಸುವುದಾಗಿ ಹೇಳಿ ವಿನಯಪೂರ್ವಕವಾಗಿ ಕೇಳಿದಾಗ ಸಂಶಯದಿಂದಲೇ ಕೊಡುತ್ತಾನೆ. ಮೋಹನ್ ಸರ್ ತಕ್ಷಣ ಮಗನನ್ನು ಮನೆಗೆ ಕಳುಹಿಸುತ್ತಾನೆ. ಕೆಲವೇ ಕ್ಷಣಗಳ ಹಿಂದೆ ತಮ್ಮ ಸಂಬಂಧಿಕರಿಂದ ಕರೆ ಬಂದಿದ್ದರಿಂದ ಯುವ ಶಿಕ್ಷಕರು ಕಾರ್ ತೆಗೆದುಕೊಂಡು ಹೋಗಿದ್ದಾರೆಂಬ ವಿಷಯ ತಿಳಿದ ತಕ್ಷಣ ದಿಗಿಲು ಬಿದ್ದವರಂತೆ ಮೋಹನ್ ಸರ್ ಹಾಗೂ ಅಶೋಕಪ್ಪ ಪದೇ ಪದೇ ಕಾಲ್ ಮಾಡುತ್ತಾರೆ. ಆಗ ಯುವ ಶಿಕ್ಷಕರು ಅಧ್ಯಕ್ಷರ ಕರೆ ಸ್ವೀಕರಿಸಿ ತಪಾಸಣೆ ಆಗಲೇಬೇಕು, ಅಲ್ಲಿಯವರೆಗೂ ರಿಲೀವ್ ಮಾಡುವುದಿಲ್ಲ, ತಪಾಸಣೆಗಾಗಿ ಕನಿಷ್ಠ ಪಕ್ಷ ಅರ್ಜಿ ಸಲ್ಲಿಸಲು ಮೋಹನ್ ಸರ್ ಸಿದ್ಧರಿಲ್ಲ. ಅಂತಹದ್ದರಲ್ಲಿ ರಜೆ ವೇಳೆ ರಿಲೀವ್ ಆದ ಶಿಕ್ಷಕರು ಹಾಲಿ ಶಿಕ್ಷಕರ ಅನುಮತಿ ಪಡೆಯದೆಯೇ ಶಾಲೆಯ ಬಾಗಿಲನ್ನು ತೆರೆದಿದ್ದಾರೆ, ಇದು ಸರಿಯೇ ಎನ್ನುತ್ತಾರೆ. ಇದೇ ಕಾರಣಕ್ಕೆ ರಾಯಚೂರಿನಲ್ಲಿ ಜಗಳವಾಗಿ ಕೋರ್ಟ್ ಕಟಕಟೆ ಏರಿದ ವಿಷಯ ಪತ್ರಿಕೆಯಲ್ಲಿ ಪ್ರಕಟವಾಗಿತ್ತು. ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ತಾವರಗುಂದಿ, ಹರಪನಹಳ್ಳಿ ತಾಲೂಕು, ವಿಜಯನಗರ ಜಿಲ್ಲೆ. ಈ ಊರಿನ ನಾಗರಿಕರು ಶಾಲೆಗೆ ನೇಮಕವಾಗಿ ಬರುವ ಶಿಕ್ಷಕರಿಗೆ ಇಲ್ಲ ಸಲ್ಲದ ಆರೋಪಗಳನ್ನ ಮಾಡಿ ಉಪಟಳವನ್ನು ನೀಡುತ್ತಾರೆ. ಪ್ರಾರಂಭದ ಹಂತದಲ್ಲಿ ನನಗೆ ನವೋದಯ ಮುರಾರ್ಜಿ ದೇಸಾಯಿ ಮಾದರಿ ವಸತಿ ಶಾಲೆಗಳ ತರಬೇತಿ ನೀಡುವಂತೆ ಕರಿಬಸಪ್ಪ ಎಂಬುವವರು ಹೇಳುತ್ತಾರೆ. ಸರ್ಕಾರಿ ನೌಕರರು ಈ ರೀತಿ ಮಾಡುವಂತಿಲ್ಲ. ನಿಮ್ಮ ಊರಿನವರು ಯಾರಾದರೂ ಪ್ರಾರಂಭಿಸಿ, ನನ್ನ ಬಿಡುವಿನ ಸಮಯದಲ್ಲಿ ಬೇಕಾದರೆ ಉಚಿತವಾಗಿ ಕ್ಲಾಸ್ ತೆಗೆದುಕೊಳ್ಳುತ್ತೇನೆಂದು ಹೇಳುತ್ತೇನೆ. ಹೀಗೊಂದು ದಿನ ತರಬೇತಿಗೆ ಹೋಗಿದ್ದ ಮಾರನೇ ದಿನ ಏನ್ಲಿ ಮಾಸ್ತರ ಟ್ರೈನಿಂಗ್ ಕೊಡೋಕೆ ಹೋಗಿದ್ ರೆಂತ ನಮ್ಮೂರಿಗೆ ಜಾಣ ಮಾಸ್ತರ ಬರೋದೆ ಬೇಡ ಅನಿಸಿದೆ. ಶಾಲೆಗಿಂತ ಇಲಾಖೆಯೇ ಜಾಸ್ತಿ ನಿಮ್ಮನ್ನು ಬಳಸಿಕೊಳ್ಳುತ್ತೆ, ಆಫೀಸಿಗೆ ಹೇಳಬೇಕಾಗಿದೆ ಅಂತಾನೆ. ಇತ್ತ ಕೊರೋನಾ ಸಂದರ್ಭದಲ್ಲೂ ನಾನು ಬೇಡವೆಂದರೂ ಬೆಂಗಳೂರಿನ ರೀಜನಲ್ ಇನ್ಸ್ಟಿಟ್ಯೂಟ್ ಆಫ್ ಇಂಗ್ಲಿಷ್ ಸೌತ್ ಇಂಡಿಯಾ ವೇಸ್ ಇಂಗ್ಲಿಷ್ ತರಬೇತಿ ಕೇಂದ್ರಕ್ಕೆ ನಿಯೋಜಿಸಲಾಗುತ್ತದೆ. ಶಾಲೆಯಿಂದ ಬಿಡುಗಡೆಗೊಳ್ಳುವ ದಿನಾಂಕ ಮತ್ತು ಚುನಾವಣಾ ಮತ ಎಣಿಕೆ ದಿನಾಂಕ ಒಂದೇ ಆಗಿದ್ದು, ಬಿಆರ್ಪಿ ಅಣ್ಣಪ್ಪನವರಿಗೆ ಕರೆ ಮಾಡಿ ತರಬೇತಿಯನ್ನು ಕ್ಯಾನ್ಸಲ್ ಮಾಡಿ ಎಂದರೆ 30 ಕಿಲೋಮೀಟರ್ ದೂರದ ತಾಲೂಕು ಕೇಂದ್ರಕ್ಕೆ ಕರೆಸಿ ಬಿಒ ವೀರಭದ್ರಯ್ಯ ಅವರೊಂದಿಗೆ ಮಾತನಾಡುವಂತೆ ಹೇಳುತ್ತಾರೆ. ಮಾನ್ಯರು ಚುನಾವಣೆ
ಮತ ಎಣಿಕೆ ಕರ್ತವ್ಯಕ್ಕೆ ಹೋಗು ಎನ್ನುತ್ತಾರೆ. ಹೀಗೆಂದು ಅಣ್ಣಪ್ಪ ಅವರಿಗೆ ಕರೆ ಮಾಡಿದಾಗ ಚೆನ್ನಪ್ಪ ಕಂಬಳಿ ಎಂಬ ಬ್ಯಾಪಿಯ ನಂಬರ್ ಕೊಟ್ಟು ಅವರಿಂದ ಮತ ಎಣಿಕೆ ಕರ್ತವ್ಯಕ್ಕೆ ಬೇರೊಬ್ಬರಿಗೆ ವಹಿಸಿ ಕಳುಹಿಸಿ ಬಸ್ ಹಿಡಿದು ಊರು ಸೇರುವ ಹೊತ್ತಿಗೆ ಸಾಯಂಕಾಲವಾಗಿತ್ತು. ಅಲ್ಲಿಂದ ಸಿದ್ಧನಾಗಿ ಬೆಂಗಳೂರಿಗೆ ಹೊರಡಬೇಕಿತ್ತು. ಬಸ್ಸಿಲ್ಲದೆ ಕಾರಣ ಬೈಕ್ನಲ್ಲಿ ಹರಿಹರ ತಲುಪಬೇಕಾಯಿತು. ಇಂತಹ ಕಷ್ಟದ ಪರಿಸ್ಥಿತಿ ಎದುರಿಸುವುದಕ್ಕಿಂತ ಶಾಲೆಯಲ್ಲಿ ಇರುವುದೇ ಒಳಿತಲ್ಲವೇ? ಆದರೂ ಈ ಕಟ್ಟಳೆಗಳು, ಉಪದ್ರವಗಳು. ಹೀಗೆ ಒಂದು ಸಾರಿ ಕೊಟ್ರೇಶ್ ಎಂಬುವಾತ ತಮ್ಮ ಪತ್ನಿಯನ್ನು ಅತಿಥಿ ಶಿಕ್ಷಕರಾಗಿ ಆಯ್ಕೆ ಮಾಡಿಕೊಳ್ಳಲಿಲ್ಲ ಎಂಬ ಕಾರಣವನ್ನು ಮುಂದಿಟ್ಟುಕೊಂಡು ತಾವೆಲ್ಲರೂ ಎಷ್ಟು ದಿನ ಶಾಲೆಗೆ ಬಂದಿಲ್ಲ, ನನ್ನ ಹತ್ತಿರ ದಾಖಲೆಗಳಿವೆ ಅಂತಾರೆ. ನಿಯಮಬಾಹಿರವಾಗಿ ಆಯ್ಕೆ ಮಾಡಿಕೊಳ್ಳಲು ಹೇಗೆ ತಾನೇ ಸಾಧ್ಯ? ಒಂದು ಬಾರಿ ಆಕಸ್ಮಿಕ ಅನಾರೋಗ್ಯದ ಪ್ರಯುಕ್ತ ಶಾಲೆಗೆ ಬಾರದ ಗಂಗಾ ಮೇಡನ್ ರವರನ್ನು ನೇರವಾಗಿ ಪ್ರಶ್ನಿಸದೆ ಅಧ್ಯಕ್ಷ ಬಸವರಾಜಪ್ಪ ನನಗೆ ಕರೆ ಮಾಡುತ್ತಾನೆ. ರಜೆ ಚೀಟಿ ಇಟ್ಟಿಲ್ಲ, ನನ್ನ ಅನುಮತಿಯನ್ನು ಸಹ ಪಡೆದಿಲ್ಲ ಅಂತಾನೆ. ಆಕಸ್ಮಿಕವಾಗಿ ಅನಾರೋಗ್ಯ ಉಂಟಾದರೆ, ಪ್ರಯಾಣದ ಮಧ್ಯೆ ತೊಂದರೆ ಆದರೆ, ಬಸ್ ತಪ್ಪಿದರೆ ಒಂದೊಂದು ಬಾರಿ ಸುಧಾರಿಸಿಕೊಳ್ಳಲೇಬೇಕು. ಶಿಕ್ಷಕರ ಹಾಜರಾತಿಯಲ್ಲಿ ರಜೆ ಹಾಕಿ ಅವರಿಗೆ ರಜೆಗಳಿವೆಯಲ್ಲ, ಇದನ್ನು ಅವರು ಬಳಿಯೇ ನೇರವಾಗಿ ಹೇಳಬಹುದಲ್ಲ ಎಂದೆ. ತಮ್ಮ ಊರಿನ ಅನೇಕ ಶಿಕ್ಷಕರು ದೂರದ ಊರಿಗೆ ಹೋಗುವವರು. ನಾವು ಊರು ತಲುಪಿದರೂ ತಾವು ಹೊರಡಲು ಆಗ ಸಿದ್ಧರಾಗುತ್ತಿದ್ದರು. ಈ ಊರಿನ ನಾಗರಿಕನಾದ ಕೊಟ್ರೇಶ್ ಎಂಬಾತನ ಮಗ ಧನುಷ್. ಗಣಿತ ಕಲಿಕಾ ಆಂದೋಲನಕ್ಕೆ ಸಂಬಂಧಿಸಿದಂತೆ ನಿಟ್ಟೂರು ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಸರ್ಕಾರಿ ಶಾಲೆಯೊಂದರಲ್ಲಿ ಪರೀಕ್ಷೆಯನ್ನು ಏರ್ಪಡಿಸಲಾಗಿತ್ತು. ಅದರ ಹಿಂದಿನ ದಿನ ಶಿಕ್ಷಕರು ಅತಿಥಿ ಶಿಕ್ಷಕರಾದ ಮಲ್ಲಿಕಾರ್ಜುನ್ ಸರ್ ಅವರ ಜೊತೆಗೂಡಿ ಶಾಲಾ ಅವಧಿಯ ನಂತರ ಅಧ್ಯಕ್ಷ ಅಶೋಕಪ್ಪ ಹಾಗೂ ಊರಿನ ಹಿರಿಯ ನಾಗರಿಕರೊಬ್ಬರ ಉಪಸ್ಥಿತಿಯಲ್ಲಿ ವಿಶೇಷ ತರಗತಿಯನ್ನು ತೆಗೆದುಕೊಂಡು ನಾಳೆಯ ದಿನದ ಪರೀಕ್ಷೆಯ ಪ್ರಮುಖ ಅಂಶಗಳನ್ನು ಪುನರ್ ಮನನ ಮಾಡಿ ಮರುದಿನ ನೆಟ್ ಟೂರಿಗೆ ವಿದ್ಯಾರ್ಥಿಗಳನ್ನು ಕರೆದುಕೊಂಡು ಹೋಗುತ್ತಿರುತ್ತಾರೆ. ಸಮಾರಂಭದಲ್ಲಿ ಗಣಿತ ವಿಷಯದ ಮಹತ್ವ ಹಾಗೂ ವಿದ್ಯಾರ್ಥಿಗಳಿಗೆ ಗಣಿತ ವಿಷಯ ಕಬ್ಬಿಣದ ಕಡಲೆಯಲ್ಲ ಎಂಬುದರ ಕುರಿತು ಮಾತನಾಡಿದ ನಂತರ ನಿಟ್ಟೂರು ಹೈಸ್ಕೂಲಿನ ಪ್ರದೀಪ್ ಸರ್ ರವರು ಕೊಠಡಿ ಮೇಲ್ವಿಚಾರಕರಾಗಿ ಹೋಗುವಂತೆ ಹೇಳುತ್ತಾರೆ. ಆಗ ಶಿಕ್ಷಕರು, ನಮ್ಮ ಶಾಲೆಯ ಮಕ್ಕಳಿದ್ದಾರೆ, ನಾನೀಗ ತರಗತಿ ಮೇಲ್ವಿಚಾರಕನಾದರೆ ತಮ್ಮ ಮಕ್ಕಳಿಗೆ ನಕಲು ಮಾಡಿಸಿದ್ದಾರೆ ಎಂಬ ಸಮಸ್ಯೆ ಉದ್ಭವಿಸುತ್ತದೆ. ಹಾಗಾಗಿ ಬೇರೆಯವರಿಗೆ ನೇಮಕ ಮಾಡುವಂತೆ ಹೇಳುತ್ತೇನೆ. ಕೊನೆ ಪಕ್ಷ ಮೌಲ್ಯಮಾಪನವನ್ನಾದರೂ ಮಾಡು ಎಂದಾಗ ದಯವಿಟ್ಟು ಬೇರೆಯವರಿಗೆ ವಹಿಸಿ. ತಮ್ಮ ಶಾಲೆಯ ಮಕ್ಕಳಿಗೆ ಹೆಚ್ಚು ಅಂಕ ನೀಡಿದ್ದಾರೆ ಎಂದು ತಪ್ಪು ಕಲ್ಪನೆ ಬರಬಹುದು ಎಂದಾಗ ಪ್ರದೀಪ್ ಸರ್ ಸುಮ್ಮನಾಗುತ್ತಾರೆ. ಊಟದ ಸಮಯದ ನಂತರ ಸಮಾರೋಪ ಸಮಾರಂಭದಲ್ಲಿ ಪಂಚಾಯ್ತಿ ವ್ಯಾಪ್ತಿಗೆ ಬರುವ ಶಾಲೆಗಳ 9 ಪ್ರಶಸ್ತಿಗಳ ಪೈಕಿ ತಾವರಗೊಂದಿ ಶಾಲೆ ಪಡೆದಿದ್ದು 6 ಪ್ರಶಸ್ತಿ. ಇದು ನಡೆದ ಎಷ್ಟೋ ತಿಂಗಳ ನಂತರ ಮುಖ್ಯ ಶಿಕ್ಷಕರು ಶಾಲಾ ತಪಾಸಣೆ ವಿಷಯ ಚರ್ಚೆಯಲ್ಲಿರುವಾಗ ಶಾಲೆಗೆ ಧಾವಿಸಿದ ಕೊಟ್ರೇಶ್, ನನ್ನ ಮಗನ ಗಣಿತ ಪರೀಕ್ಷೆಯಲ್ಲಿ ಪ್ರಥಮ ಸ್ಥಾನ ಬಂದಿತ್ತಂತೆ, ನೀವೇ ಸೆಕೆಂಡ್ ಮಾಡಿಸಿದ್ದು ಎಂದು ಜಗಳ ಮಾಡುತ್ತಾನೆ. ನನ್ನ ಸ್ವಂತ ಮಕ್ಕಳೇ ಆ ಸ್ಥಾನದಲ್ಲಿ ಇದ್ದರೂ ನಾನು ಆ ರೀತಿ ಕೆಲಸ ಮಾಡುವುದಿಲ್ಲ ಎಂದರು. ನನಗೆ ಗೊತ್ತಿರಲಿಲ್ಲ, ಆವತ್ತೇ ಬಂದು ಕೇಳಬಹುದಿತ್ತಲ್ಲ ಎಂದ್ರೆ ನನಗೆ ವಿಷಯ ತಡವಾಗಿ ತಿಳಿದು ಬಂದಿದೆ ಅಂತಾನೆ. ಇದಾದ ಒಂದೆರಡು ದಿನಗಳ ನಂತರ ಶಿವಾನಂದ ಎಂಬುವವರ ತಾಯಿ, ನಮ್ಮ ಮಗ ಗಣಿತದ ಲೆಕ್ಕಗಳನ್ನು ಮುಂಚಿತವಾಗಿ ಮಾಡ್ತಾನೆ ಅಂತ ಜಗಳ ಮಾಡ್ತಾರೆ. ಅಲ್ಲಮ್ಮ, ಲೆಕ್ಕ ಮಾಡಿಲ್ಲ ಅಂದ್ರೆ ಕಲಿಕೆ ಆಗಿಲ್ಲ ಅಂದ್ರೆ ಜಗಳ ಮಾಡೋರನ್ನು ನೋಡಿದೀನಿ, ಏನಿದು ವಿಚಿತ್ರ ಅಂದ್ರೆ ನೀವು ಶಾಲ್ಯಾಗ ಏನು ಮಾಡ್ತೀರಿ ನೋಡಬೇಕು ಅಂತಾಳೆ. ಆಯ್ತಮ್ಮ ಹೇಳ್ತೀನಿ ಎಂದು ಸುಮ್ಮನಾದೆ. ಶಿವಾನಂದನು ನಮ್ಮ ಚಿಕ್ಕಮ್ಮ ಇನ್ಚಾರ್ಜ್ ಅಂಗನವಾಡಿ ಶಿಕ್ಷಕಿಯಾಗಿದ್ದ ಶಾಲೆಯಲ್ಲಿ ಸಹಾಯಕಿ. ವಿದ್ಯಾರ್ಥಿಗಳ ಗುಂಪು ಆಗಾಗ ಮನೆಗೆ ಬರುತ್ತಿದ್ದರು. ಅನೇಕ ಬಾರಿ ಅವರನ್ನು ಮತ್ತೂರು ಕರಿಬಸಪ್ಪ ಎಂಬುವವರು ಟ್ರಾಕ್ಟರ್ ಮೂಲಕ ಕರೆತರುವ ಮತ್ತು ಕಳಿಸುವ ಕೆಲಸ ಮಾಡುತ್ತಿದ್ದ. ಊಟೋಪಚಾರಗಳು ಸರ್ವೇಸಾಮಾನ್ಯವಾಗಿ ನಡೆಯುತ್ತಿದ್ದವು. ಆದರ್ಶ ವಸತಿ ಶಾಲೆಯ ಶಿಕ್ಷಕರಾದ ಆನಂದ್ ಮೂರ್ತಿ ಸೇರಿದಂತೆ ಅನೇಕರು ಸರ್, ನಿಮ್ಮ ಮತ್ತು ಮಕ್ಕಳ ಬಾಂಧವ್ಯ ನೋಡಿ ನಿಜಕ್ಕೂ ಜಲಸ್ ಆಗುತ್ತೆ ಎಂದು ಹೇಳಿದ ನಿದರ್ಶನಗಳಿವೆ. ಹೀಗಿರುವಾಗ ಹಾಲೇಶ ಹೀಲದಹಳ್ಳಿ ಎಂಬ ವಿದ್ಯಾರ್ಥಿ, ಸರ್, ನೀವು ಜಾತೀಯತೆ ಮಾಡುತ್ತೀರಂತೆ ಎಂಬ ವಿಷಯವನ್ನು ಖುದ್ದಾಗಿ ಮನೆಗೆ ಬಂದು ಹೇಳುತ್ತಾನೆ. ಇದೆಂತಹ ವಿಪರ್ಯಾಸ! ಮೇಲ್ವರ್ಗದ ಜನರೇ ಹೆಚ್ಚಾಗಿ ಇರುವ ಈ ಊರಲ್ಲಿ ನಾನೇ ಕೆಳವರ್ಗದವನು. ಈ ಹಿಂದೆ ಹಿಂದುಳಿದ ವರ್ಗದ ಪ್ರಕಾಶ್ ಸರ್ ಅವರು ನೇಮಕವಾಗಿ ಬಂದಾಗ ತಾವರಗೊಂದಿ ಊರಲ್ಲಿ ಯಾರೂ ಬಾಡಿಗೆ ಮನೆ ನೀಡದೆ ತರಗತಿ ಕೋಣೆಯಲ್ಲಿಯೇ ಮಲಗುತ್ತಿದ್ದರಂತೆ. ಅಲ್ಲದೆ ಶನಿವಾರ ಶಾಲೆಯಿಂದ ಹೋದವರು ಪುನಃ ಸೋಮವಾರವೇ ಬರುತ್ತಿದ್ದರಂತೆ. ಆದರೂ ಉಲ್ಟಾ ಧೋರಣೆ. ನನ್ನನ್ನು ತಮ್ಮ ಮನೆಯವನಂತೆ ಕಾಣುವ ಎಲ್ಲಾ ಸಮುದಾಯದ ಸ್ನೇಹಿತರ ಬಳಗ ನನ್ನದು. ಹಾಲೇಶ ಹೇಳಿದ್ದನ್ನು ಕೇಳಿದರೆ, ಕೆಲವು ವರ್ಷಗಳ ಹಿಂದೆ ನಮ್ಮ ಸಮುದಾಯದ ಯುವಕನೊಬ್ಬ ಮೇಲ್ವರ್ಗವಾದ ತಮ್ಮ ಸಮುದಾಯದ ಯುವತಿಯನ್ನು ಪ್ರೀತಿಸಿ ಮದುವೆಯಾದ ಬಳಿಕ ಊರಲ್ಲಿ ದೊಡ್ಡ ಜಗಳವಾಗಿ ಅವನು ಪೊಲೀಸ್ ರಕ್ಷಣೆ ಪಡೆದು ಆ ಊರನ್ನೇ ಬಿಟ್ಟು ದೂರದ ಹರಿಹರ ತಾಲೂಕಿನ ಸಾರಥಿ ಎಂಬ ಗ್ರಾಮದಲ್ಲಿ ವಾಸಿಸುತ್ತಿರುವುದೇ ನೈಜ ಉದಾಹರಣೆಯಾಗಿದೆ. ಈಗ ನೀವೇ ನಿರ್ಧರಿಸಿ, ಜಾತೀಯತೆ ಮಾಡುತ್ತಿರುವುದು ಯಾರೆಂದು. ಇಷ್ಟಲ್ಲದೆ ಕೆಲವು ವರ್ಷಗಳ ಹಿಂದೆ ಹಲುವಾಗಲು ಮತ್ತು ತಾವರಗೊಂದಿ ಗ್ರಾಮಗಳ ಮಧ್ಯೆ ಜಗಳವಾಗಿತ್ತು. ಅದೇ ವೈಷಮ್ಯವೋ ಏನೋ, ಪೆಟ್ರೋಲ್ ಟ್ಯಾಂಕ್ನಲ್ಲಿ ನೀರು ಹಾಕಿ ವೈಷಮ್ಯ ಸಾಧಿಸುವ ಹುನ್ನಾರ ನಡೆದಿದೆ.
ಶಾಲೆಗೆ ಬರುತ್ತಿದ್ದ ನನ್ನ ಆರ್ಥಿಕ ತೊಂದರೆ ಇದೆ, ಸಹಾಯ ಮಾಡಿ ಎಂದು ಹೇಳಿ ನನ್ನ ಮೂಲಕ ನಮ್ಮ ತಾತನವರಿಂದ 50,000 ಹಣ ಪಡೆದು ಬಸವರಾಜಪ್ಪ ಬಿಜೆಪಿ ಎಂಬುವವರು ಕಷ್ಟದಲ್ಲಿ ಸಹಾಯ ಮಾಡಿದ್ದಾರೆಂಬ ಕೃತಜ್ಞತೆ ಇಲ್ಲದೆ ಹಣ ಕೊಟ್ಟು ತೊಂದರೆ ನೀಡುತ್ತಿದ್ದಾರೆ ಎಂದು ಹಲವಾಗಲು ಠಾಣೆಯಲ್ಲಿ ಪ್ರಕರಣ ದಾಖಲು ಮಾಡಿದ್ದಾರೆ. ಒಂದು ದಿನ ಹಲವಾಗಲು ಗ್ರಾಮಲೆಕ್ಕಾಧಿಕಾರಿ ನಾಗರಾಜ್ ರವರಿಂದ ನನಗೆ ಕರೆ ಬರುತ್ತದೆ. ಈತನು ನನ್ನ ಡಿಡಿ ಸೀನಿಯರ್ ಹಾಗೂ ಒಂದೇ ಊರಿನವ. ನಿಮ್ಮ ಹೆಸರಿಗೆ ಮತಗಟ್ಟೆ ಅಧಿಕಾರಿ ಆರ್ಡರ್ ಬಂದಿದೆ ಅಂತಾನೆ ಸರಿಯಣ್ಣ, ಆದರೆ ಆಯ್ಕೆಗೂ ಮುನ್ನ ನನ್ನನ್ನೊಂದು ಬಾರಿ ಕೇಳಬೇಕಲ್ಲವೇ ಎಂದಾಗ, ಬಂದಿದೆ ಅದೇನು ಮಾಡ್ತೀಯಾ ನೋಡು ಬಂದು ತಗೊಂಡು ಹೋಗು ಅಂತಾನೆ. ನಾನೂ ಕೂಡ ಒಬ್ಬ ಸರ್ಕಾರಿ ನೌಕರನೇ, ನನಗೆ ಕಾನೂನು ತಿಳಿದಿದೆ. ಇದು ಪ್ರಜಾಪ್ರಭುತ್ವ, ಹಿಟ್ಲರ್ ಆಳ್ವಿಕೆಯಲ್ಲ. ನೀವು ಹಲವಾಗಲು ಪಂಚಾಯ್ತಿ ವ್ಯಾಪ್ತಿಗೆ ಬರುವ ಶಿಕ್ಷಕರ ಬದಲಾಗಿ ನಿಟ್ಟೂರು ಪಂಚಾಯ್ತಿ ವ್ಯಾಪ್ತಿಗೆ ಬರುವ ಶಿಕ್ಷಕರನ್ನು ಹೇಗೆ ನೇಮಿಸುತ್ತೀರಿ? ಇಲ್ಲ, ಸುಮಂಗಲಾ ಟೀಚರ್ಗೆ ಅನಾರೋಗ್ಯ ನಿಮ್ಮ ಮೋಹನ್ ಸರ್ಗೆ 2 ತಿಂಗಳ ಹಿಂದೆ ಹೇಳಿದರೆ ಅವರು ನಿಮ್ಮ ಹೆಸರು ಹೇಳಿದರು ಅಂತಾರೆ. ಮೋಹನ್ ಸರ್ ಅವರನ್ನು ಕೇಳಿದಾಗ, ಅದು ಇಲಾಖೆ ಆದೇಶ, ನಿನಗೆ ಯಾಕೆ ಹೇಳಬೇಕು ಅಂತಾರೆ. ತದನಂತರ ಅನ್ನೋನ್ ನಂಬರ್ನಿಂದ ಕಾಲ್ ಬರುತ್ತದೆ. ನಾನು ಸುಮಂಗಲಾ ಟೀಚರ್, ನನಗೆ ಅನಾರೋಗ್ಯ, ಅದಕ್ಕೆ ಬಿಎಲ್ಒ ಕೆಲಸ ನೀ ಮಾಡು ಅಂತಾರೆ. ಆಂಟಿ, ನಾನು ತರಬೇತಿ ಸಂಪನ್ಮೂಲ ವ್ಯಕ್ತಿಯಾಗಿ ಕಾರ್ಯ ಮಾಡ್ತಾ ಇದ್ದೀನಿ. ಇದರ ಮಧ್ಯೆ ತರಬೇತಿಗಳು ಶಾಲೆಯಲ್ಲಿ 3 ಜನ, ಹಾಗಾಗಿ ನಿಮ್ಮ ಹೆಸರಲ್ಲಿ ಆರ್ಡರ್ ಮುಂದುವರೆಸಿ ನಿಮ್ಮ ಕೆಲಸಗಳನ್ನು ಮಾಡಿಕೊಡ್ತೀನಿ ಅಂತಾರೆ. ಇಷ್ಟಾದ ಮೇಲೆ ಅನ್ನೋನ್ ನಂಬರ್ನಿಂದ ಕಾಲ್ ಮಾಡಿ ವೋಟರ್ ಐಡಿ ಮಾಡಿಸಬೇಕಿತ್ತು. ವೋಟರ್ ಐಡಿ ತಿದ್ದುಪಡಿ ಮಾಡಿಸಬೇಕಾಗಿತ್ತು. ನಾನು ಬಿಎಲ್ಒ ಅಲ್ಲ ಅಂದರೆ, ನಿಮ್ಮ ಹೆಸರು ವೆಬ್ಸೈಟ್ನಲ್ಲಿ ತೋರಿಸ್ತಿದೆ. ಏನು ಹೆಸರಿದೆ ಅಂದ್ರೆ ನಿಮ್ದೇ ಹೆಸರು. ಇದೇ ತರ ಟಾರ್ಚರ್ ಮಾಡ್ತಿದ್ರು. ಇವರಿಗೆಲ್ಲ ಬೆಂಬಲವಾಗಿದ್ದವರು ಹಲವಾಗಲಿನ ಪ್ರತಿಷ್ಠಿತ ವ್ಯಕ್ತಿ ಮರೇಗೌಡರ ಮಾಲತೇಶ್, ಅಂಗನವಾಡಿ ಟೀಚರ್ ಸುಮಂಗಲಮ್ಮ, ವಾ ನಾಗರಾಜ್ ಹಾಗೂ ಮೋಹನ್ ಸರ್. ಮುಂದುವರೆದು ತಾವರಗುಂದಿ ಅಂಗನವಾಡಿಯ ಶಿಕ್ಷಕಿಯಾದ ಲಕ್ಷ್ಮೀದೇವಿ, ನಮ್ಮ ಚಿಕ್ಕಮ್ಮ ಸುಮಂಗಲಾ ಟೀಚರ್ ಇಲ್ಲ, ನನ್ನದಾದರೂ ಬಿಎಲ್ಒ ಕೆಲಸವನ್ನು ನೀನು ತಗೋ ಅಂತಾರೆ. ವಾಸ್ತವ ನಿಮಗೆ ತಿಳಿದೇ ಇದೆ, ಈ ವರ್ಷಕ್ಕೆ ಸೇವ್ನಲ್ಲಿ ಬಿಡಿ ಎಂಟ್ರೆನ್ಸ್ ಬರೆದು ಸೆಲೆಕ್ಟ್ ಆಗಿದ್ದೇನೆ. ಈ ಮಧ್ಯೆ ತರಬೇತಿಗಳು ಸಂಪನ್ಮೂಲ ವ್ಯಕ್ತಿ, ನಿಮ್ಮ ಕೆಲಸನಾನೇ ಮಾಡ್ತಿದ್ದೀನಲ್ಲ, ಹೆಸರು ನಿಮ್ಮದಿರಲಿ. ಆಗಾಗ ಹಲವಾಗಲು ಅಂಗನವಾಡಿಯ ಗೀತಕ್ಕ ಲಕ್ಷ್ಮೀ ಟೀಚರ್ಗೆ ಬರವಣಿಗೆಯಲ್ಲಿ ಸಹಾಯ ಮಾಡ್ತಿದ್ದೀನಿ ಅಂದಾಗ, ಇಲ್ಲ, ವಾ ನಂಬರ್ಗೆ ಆಧಾರ ಕಾರ್ಡ್ ರೆಕಾರ್ಡ್ಸ್ ವಾಟ್ಸಾಪ್ ಮಾಡು ಅಂತಾರೆ. ನಮ್ಮ ಚಿಕ್ಕಪ್ಪ ಮೆಕ್ಯಾನಿಕ್, ನಿಮ್ಮ ಅವ್ವನ ಬದಲಿ ಮಾಡ್ತೀಯಾ ಇಲ್ವಾ ಅಷ್ಟೇ ಹೇಳು ಅಂತಾನೆ. ಇದಾದ ಸ್ವಲ್ಪದರಲ್ಲೇ ಶಾಲೆಯ ಗ್ಯಾಂಗ್ ಬಾಕ್ಸ್ ರಿಪೇರಿಗಾಗಿ ಅಶೋಕಪ್ಪ ಹೆಗ್ಗೋಳ್ ನಮ್ಮ ಚಿಕ್ಕಪ್ಪನ ಬಳಿ ಹೋಗಿದ್ದೆ ಎಂದು ಹೇಳುತ್ತಾನೆ. ರಿಪೇರಿ ಮಾಡಿರಲಿಲ್ಲ, ಪುನಃ ಮತ್ತೊಂದು ದಿನ ಕಳುಹಿಸಿದೆ. ತಮ್ಮ 3ನೇ ಚಿಕ್ಕಪ್ಪನ ಹೆಂಡತಿ ಹಾಗೂ ಅಶೋಕಪ್ಪ ಹೆಗ್ಗೋಳ್ ಗ್ರಾಮ ಪಂಚಾಯಿತಿ ಎಲೆಕ್ಷನ್ನ ಒಂದೇ ಪಕ್ಷದ ಅಭ್ಯರ್ಥಿಗಳು. ಮೋಹನ್ ಸರ್ ತಪಾಸಣೆ ರಹಿತ ರಿಲೀವ್ ಮಾಡುವ ಸಮಯದಲ್ಲಿ ಸಂಜೆ 5ರ ವೇಳೆಗೆ ಆಕಸ್ಮಿಕವಾಗಿ ಬಂದ ನಮ್ಮ ಇನ್ನೊಬ್ಬ ಚಿಕ್ಕಪ್ಪ ಚನ್ನಬಸಪ್ಪ ಹರಿಹರದಲ್ಲಿ ಕೆಲಸ ಮಾಡುತ್ತಿದ್ದ. ಹರಿಹರ ಪ್ರಾಥಮಿಕ ಶಾಲಾ ಶಿಕ್ಷಕರ ಸಂಘದಲ್ಲಿದ್ದವರು ಹಾಗೂ ಬಿಒ ಬಸವರಾಜಪ್ಪ ಸರ್ ಅವರ ಆಪ್ತರು. ಈ ಹಿಂದೆ ಬಸವರಾಜಪ್ಪ ಸರ್ ಹರಿಹರದಲ್ಲಿ ಬಿಒ ಆಗಿ ಕೆಲಸ ಮಾಡಿ ಹರಪನಹಳ್ಳಿಗೆ ವರ್ಗಾವಣೆಯಾಗಿ ಬಂದಿದ್ದರು. ನನಗೂ ಚಿರಪರಿಚಿತರು. ಈ ಹಿಂದೆ ಮೂರ್ತಿ ನಾಯ್ಕ್ ಸರ್ ನಿವೃತ್ತಿ ನಂತರ ಅವರ ಕಾರ್ಯದ ನಿಮಿತ್ತ ಭೇಟಿಯಾಗಿ ಚಿಕ್ಕಪ್ಪನ ಪರಿಚಯ ಹೇಳಿಕೊಂಡಿದ್ದೆ. ಅಲ್ಲದೆ ಹರಪನಹಳ್ಳಿ ತಾಲೂಕು ಪ್ರಾಥಮಿಕ ಶಾಲಾ ಶಿಕ್ಷಕರ ಸಂಘದ ಕಾರ್ಯದರ್ಶಿಗಳಾದ ರಾಜಶೇಖರ್ ಕೂಡ ನಮ್ಮ ಚಿಕ್ಕಪ್ಪ ಮೋಹನ್ ಸರ್ ರಿಲೀವ್ ಮಾಡುವ ವಿಚಾರದಲ್ಲಿ ಶಾಲಾ ತಪಾಸಣೆ ಮಾಡಿಸಲು ಅವಕಾಶ ನೀಡಲು ಬಿಒ ಅವರಿಗೆ ಹೇಳುವಂತೆ ಹೇಳಿದೆ. ಆದರೆ ಈ ಚಿಕ್ಕಪ್ಪನ ತಕ್ಷಣ ಭೇಟಿ ಬನ್ನಿ ಮಾವ ಎನ್ನುವ ಅಶೋಕಪ್ಪ ಹೆಗ್ಗೋಳ್ ರವರ ಶನಿವಾರದ ಸಂಜೆಗೆ ನಿಗದಿಯಾದ ರಿಲೀವ್ ಮಾಡುವ ಕಾರ್ಯ ಡೌಟೇ ಇಲ್ಲ. ಎಂತಹ ಮೂಢನಿಗೂ ತಿಳಿಯುತ್ತೆ ಇದು ಪೂರ್ವ ನಿರ್ಧಾರಿತವೆಂದು. ತನ್ನ ಶಾಲೆ ಮುಗಿಸಿ ಹರಿಹರದಿಂದ ತಾವರಗುಂದಿಗೆ ಬರಲು ಸಾಯಂಕಾಲ ಆಗುವುದಿಲ್ಲವೇ? ಶಾಲೆಯಲ್ಲಿ ಕುಳಿತು ಬಸವರಾಜಪ್ಪ ಸರ್ಗೆ ಕರೆ ಮಾಡಿ ತಾವರಗುಂದಿ ಶಾಲೆಗೆ 1 ಬಾರಿ ಬಂದು ಹೋಗಿ ಎಂದು ಹೇಳುವ ಚಿಕ್ಕಪ್ಪನಿಗೆ ತಪಾಸಣೆ ಮಾಡಿಸಿ ಕಳುಹಿಸಲಿ ಎಂದು ಹೇಳಲಾಗುತ್ತಿರಲಿಲ್ಲವೇ? ರಿಲೀವ್ ಮಾಡಿಸಿ ನನ್ನೊಂದಿಗೆ ಹಲವಾಗಲು ಕಡೆ ಹೊರಟ ಚಿಕ್ಕಪ್ಪ ವರ್ಗಾವಣೆಯಲ್ಲಿ ಕುಂಚೂರು ಕೆರೆ ತಾಂಡಕ್ಕೆ ಬರುವವನಿರುವ ತಮ್ಮ ಅಳಿಯನಿಗಾಗಿ ಬಾಡಿಗೆ ಮನೆಯೊಂದನ್ನು ನನ್ನೊಟ್ಟಿಗೆ ನೋಡಿ ಒಪ್ಪಿ ಅಳಿಯನಿಗೆ ವಿಡಿಯೋ ವಾಟ್ಸಾಪ್ ಮಾಡಿ ಬಾಡಿಗೆ ಖಚಿತಪಡಿಸಿ ಅಡ್ವಾನ್ಸ್ ಕೊಡಲು ಹೋದಾಗ ಮಾಲೀಕ ನನ್ನ ಪರಿಚಯದವರೇ ಆಗಿದ್ದು ನಂಬಿಕೆಯಿಂದ ನಂತರವೇ ಕೊಡುವಂತೆ ಹೇಳುತ್ತಾರೆ. ಹರಿಹರಕ್ಕೆ ತೆರಳಿದ ನಂತರ ಚಿಕ್ಕಪ್ಪ ಚನ್ನಬಸಪ್ಪ ಬಳಿಗಾರ್ ಅಶೋಕಪ್ಪ ಮಾಲೀಕರಿಗೆ ಮನೆ ಬೇಡವೆಂದು ಹೇಳುವಂತೆ ಹೇಳುತ್ತಾನೆ. ಆ ಮೂಲಕ ಬಾಂಧವ್ಯವನ್ನು ಹಾಳು ಮಾಡುತ್ತಾನೆ. ಅರ್ಧ ಗಂಟೆಯ ನಂತರ ನನ್ನ ಸ್ನೇಹಿತ ವಿಜಯ್ ಕುಮಾರ್ ಖಾಲಿ ಮಾಡಲಿರುವ ಅದೇ ಬಿಲ್ಡಿಂಗ್ನಲ್ಲಿರುವ ಮನೆಯನ್ನು ಕೇಳುವಂತೆ ಹೇಳುತ್ತಾನೆ. ಈ ವಿಷಯದಲ್ಲಿ ನಾನು ಬರುವುದಿಲ್ಲವೆಂದರೂ ನಿಮ್ಮ ಚಿಕ್ಕಪ್ಪನ್ನಾದರೂ ಕರೆದುಕೊಂಡು ಹೋಗುವಂತಾರೆ. ಎಲ್ಲರೂ ಅನ್ಯಾಯವನ್ನೇ ಮಾಡಿದರೆ ಯಾರಲ್ಲಿ ನ್ಯಾಯ ಕೇಳುವುದು? ಮುಗ್ಸತತೆ ಸಹನೆಯನ್ನು ಅಸಹಾಯಕತೆ ಅಂದುಕೊಳ್ಳಬಾರದು. ಶಾಲಾ ತಪಾಸಣೆ ಮಾಡಿಕೊಡಬಹುದು ಎಂಬ ಉದ್ದೇಶದಿಂದ ನನಗೆ ದೈಹಿಕ ಆರೋಗ್ಯ ಸರಿಯಿಲ್ಲ, ನನ್ನ ಖಾತೆಯಲ್ಲಿರುವ ರಜೆಗಳನ್ನು ಪರಿಗಣಿಸಿ ನನಗೆ ವಿಶ್ರಾಂತಿ ಪಡೆಯಲು ಅವಕಾಶ ಕಲ್ಪಿಸಿ.
ಆದಾಗ್ಯೂ ನಾನು ಶಾಲೆಗೆ ಹಾಜರಾಗದೆ ಹೋದರೆ ನನಗೆ ಅನ್ವಯವಾಗುವ ಯಾವುದೇ ರಜೆಗಳನ್ನು ಪರಿಗಣಿಸಿ ಸರಿಸುಮಾರು 7 ವರ್ಷಗಳ ಜೊತೆಗೆ ಕೊರೋನಾ ಸಂದರ್ಭದಲ್ಲೂ 2 ಬಾರಿ ಕೊರೋನಾ ವಾರಿಯರ್ ಆಗಿ ಕರ್ತವ್ಯ ನಿರ್ವಹಿಸಿರುವ ಪ್ರಯುಕ್ತ ವಿಶೇಷ ರಜೆಗಳು ಇವೆ. ನನಗೆ ಖುದ್ದು ಶಾಲೆಗೆ ಬರಲಾಗುವುದಿಲ್ಲವಾದ ಕಾರಣ ಅಂಚೆ ಮೂಲಕ ಪತ್ರ ಕಳುಹಿಸಿದ್ದೇನೆ ಎಂದು ಹೇಳಿ ಬರೆಯುವ ಮೂಲಕ ಮುಖ್ಯೋಪಾಧ್ಯಾಯರು ನನಗೆ ನನ್ನ ರಜಾ ಪತ್ರ ಸ್ವೀಕರಿಸಿದ ಬಗ್ಗೆ ಅಂಚೆ ಮೂಲಕ ರಿಸೀವ್ ಕಾಪಿ ಕಳುಹಿಸುವಂತೆ ಕೇಳಿರುತ್ತೇವೆ. ಈ ಸಂದರ್ಭದಲ್ಲಿ ಈ ಹಿಂದೆ ಎಸ್ಟಿಎಂಸಿ ಅಧ್ಯಕ್ಷನಾಗಿದ್ದ ಮಳ್ಳಪ್ಪ ಬಸವರಾಜ ನೀವು ಶಾಲೆಗೆ ಬರುತ್ತೀರೋ ಇಲ್ಲವೋ ಹೇಳಿ, ನಮ್ಮ ಮಕ್ಕಳು ನೀವೇ ಬೇಕು ಅಂತ ಹಠ ಮಾಡುತ್ತಿದ್ದಾರೆ ಅಂತಾನೆ. ಎಸ್ಟಿಎಂಸಿಯವರಾದ ನೀವು ನನಗೆ ಎಷ್ಟೇ ಅನ್ಯಾಯ ಅಕ್ರಮಗಳನ್ನು ಮಾಡಿದ್ದರೂ ಮಕ್ಕಳ ಬಗ್ಗೆ ನನಗೆ ಅಪಾರ ಅಭಿಮಾನವಿದೆ. ಫ್ರೀಯಾಗಿ ಬಂದು ಬೇಕಾದರೂ ಪಾಠ ಮಾಡುತ್ತೇನೆ. ನಿಮ್ಮಿಂದ ನನಗೆ ಒಂದು ಲೋಟ ನೀರು ಕೂಡ ನನಗೆ ಬೇಡ. ನಿಮ್ಮ ಕುತಂತ್ರಕ್ಕೆ ಬಲಿಯಾಗುವುದಿಲ್ಲ. ನನ್ನ ತಿಂಗಳ ಸಂಬಳವನ್ನು ಮಕ್ಕಳಿಗಾಗಿ ಬಳಸಲು ಸಿದ್ಧನಿದ್ದೇನೆ. ಆದರೆ ಭ್ರಷ್ಟಾಚಾರದಲ್ಲಿ ಕೈಜೋಡಿಸುವುದಿಲ್ಲ ಎನ್ನುತ್ತೇನೆ. ನಿಮಗೆ ಸಂಬಳ ನಾವೆಲ್ಲ ಎಲ್ಲಿಂದ ಕೊಡೋಣ ಅಂತಾನೆ ಸ್ಮಾರ್ಟ್ ಬೋರ್ಡ್ಗಾಗಿ ಒಪ್ಪಿಕೊಂಡ 1,000ವನ್ನು ಕೊಡದ ಟೂರ್ಗಾಗಿ 10,000, ಸ್ಮಾರ್ಟ್ ಕ್ಲಾಸ್ಗೆ 5,000, ಹೊಸ ವರ್ಷದ ಸಂಭ್ರಮಾಚರಣೆಗೆ ಪ್ರತಿ ವರ್ಷ 1,000 ಆಟವಾಡಿಸಿದ ಹಳೆಯ ವಿದ್ಯಾರ್ಥಿಗಳಿಗೆ ಏನೆಲ್ಲ ಹಣವನ್ನು ಖರ್ಚು ಮಾಡುವ ನನಗೆ ಈತನ ಮಾತುಗಳಿವು. ಈ ವಿಚಾರವಾಗಿ ಹಳೆ ವಿದ್ಯಾರ್ಥಿಗಳು ಹೊರಗೆ ನೋಡ್ಕೊಳ್ತೇವೆ, ನೀವು ಒಪ್ಪಿಗೆ ಕೊಡಿ ಎಂದು ಕೇಳಿದ್ರು. ಅದು ಕಾನೂನು ಬಾಹಿರ ಬೇಡವೆಂದು ಹೇಳಿದೆ. ಒಬ್ಬ ಸುಶಿಕ್ಷಿತ ಭ್ರಷ್ಟ 1,000 ಉಗ್ರರಿಗೆ ಸಮ. ಊರಿನ ಹಿರಿಯರೊಬ್ಬರು ಬಂದು ನಿಮ್ಮನ್ನು ಉಳಿಸಿಕೊಳ್ಳುವ ಯೋಗ್ಯತೆ ನಮ್ಮವರಿಗೆ ಇಲ್ಲ. ನಿಮ್ಮನ್ನು ಮಾತನಾಡಿಸಲು ಬಂದಿದ್ದೇನೆ. ನೀವು ಯಾರಿಂದಲೋ ಹೇಳಿಸಿಕೊಳ್ಳುವಷ್ಟು ಮಟ್ಟದಲ್ಲಿಲ್ಲ. 10 ಜನಕ್ಕೆ ಹೇಳುವ ಯೋಗ್ಯತೆ ನಿಮಗಿದೆ. ಊರಿನವರು, ಇಲಾಖೆಯ ಎಲ್ಲರೂ ಈ ಚಿಕ್ಕವನ ಮುಂದೆ ಅವನೇನು ಮಹಾ ಎನ್ನುವ ಹಾಗೂ ವೈಷಮ್ಯ ಸಾಧಿಸುವ ಉದ್ದೇಶದಿಂದ ನಿಮ್ಮ ಬಗ್ಗೆ ಅಪಪ್ರಚಾರ ಮಾಡುತ್ತಿದ್ದಾರೆ ಎಂದು ಹೇಳುತ್ತಾರೆ. ತಾಯಿ ಮಗನ ನಡುವೆ ಸಂಬಂಧ ಕಲ್ಪಿಸುವ ಅವರುಗಳಿಗೇನು ಗೊತ್ತು? ತಮ್ಮ ಮಕ್ಕಳ ಪ್ರೇಮ ಪ್ರಕರಣಗಳು ತಾವೇ ಕಂಟ್ರೋಲ್ ಮಾಡಲಾಗದ ತಮ್ಮ ಮಕ್ಕಳಿಗೆ ಸರಿದಾರಿಗೆ ತರುವ ಪ್ರಯತ್ನ ಮಾಡಿದ್ದೇನೆ. ಇಲ್ಲಿ ಅವರ ಹೆಸರನ್ನು ನಮೂದಿಸಲು ನನಗೆ ಇಷ್ಟವಿಲ್ಲ. ಅವರು ನನಗೆ ಮಕ್ಕಳಿದ್ದಂತೆ. ಈ ಮಾತನ್ನು ಅವರುಗಳ ಮುಂದೆ ಹೋಗಿ ಹೇಳಿ ಅವರುಗಳಿಗೆ ಅರ್ಥವಾಗುತ್ತದೆ. ಮಕ್ಕಳ ಹಿತದೃಷ್ಟಿಯಿಂದ ಶಿವರಾಜ್ ಕುಮಾರ್ ರವರ ದ್ರೋಣ ಸಿನಿಮಾದ ಗುರುಸರ್ ಪರಿಸ್ಥಿತಿ ನನ್ನದು ಎಂದೆ. ತಾವು ಶಾಲೆಗೆ ಬರದೇ ಹೋದರೆ ನಮ್ಮ ಮಕ್ಕಳ ಭವಿಷ್ಯ ಹಾಳಾಗುತ್ತದೆ. ನೀವು ಬರುವುದಿಲ್ಲ ಎಂದು ಖಚಿತವಾದರೆ ಬೇರೊಬ್ಬರಾದರೂ ಬರುತ್ತಾರೆ ಎಂದು ಹೇಳುವಾಗ ಇರುವ ಕಾಳಜಿ ಶಿಕ್ಷಕರಿಗೆ ದೌರ್ಜನ್ಯ ಮಾಡುವಾಗ ಇರಲಿಲ್ಲವೇ? ನಾನು ನನ್ನ ವೈಯಕ್ತಿಕ ಎಂದು ರಾಜೀನಾಮೆ ನೀಡುತ್ತೇನೆ. ನೀವಾದರೂ ಚೆನ್ನಾಗಿ ಇರಿ ಎಂದು ಹೇಳಿ ರಾಜೀನಾಮೆಯೊಂದಿಗೆ ರಿಸೀವ್ ಕಾಪಿ ಕಳುಹಿಸುವಂತೆ ಕೋರಿ ಅಂಚೆ ವೆಚ್ಚಕ್ಕೆಂದು 50 ರು ಲಗತ್ತಿಸಿದೆ. ಹಣವನ್ನು ತಮ್ಮಲ್ಲಿ ಇರಿಸಿಕೊಳ್ಳಲು ಘನತೆವೆತ್ತ ಕ್ಷೇತ್ರ ಶಿಕ್ಷಣಾಧಿಕಾರಿಗಳಿಗೆ, ಕಚೇರಿಗೆ ಸಿಬ್ಬಂದಿಯವರಿಗೆ ನಾನು ಮಾಡಿದ ವಿನೂತನ ಪ್ರತಿಭಟನೆ. ಇತ್ತೀಚೆಗೆ ಕಾಂಗ್ರೆಸ್ ಪಕ್ಷದವರು ಭ್ರಷ್ಟಾಚಾರ ಮಾಡುವ ಅಧಿಕಾರಿಗಳಿಗೆ ಸನ್ಮಾನ ಮಾಡುವ ಮೂಲಕ ಮಾಡುವ ಅವಮಾನದಂತೆ. ಇದಾದ ಕೆಲವು ದಿನಗಳ ನಂತರ ಮರೇಗೌಡರ ಮಾಲತೇಶ ತಮ್ಮ ಸಂಬಂಧಿಕರಾದ ಗೃಹಿಣಿ ವೀಣಾ ಎಂಬುವವರನ್ನು ನಮ್ಮ ಮನೆಗೆ ಕಳುಹಿಸಿ, ನಿಮ್ಮ ಬದಲಿಗೆ ನಾನು ಶಾಲೆಗೆ ಹೋಗುತ್ತೇನೆ. ನನಗೂ ಒಂದು ಜೀವನಕ್ಕೆ ದಾರಿಯಾಗುತ್ತದೆ. ಬರುವ ಸಂಬಳದಲ್ಲಿ ನಿಮಗೂ ನಮಗೂ ಇಲಾಖೆಯ ಅಧಿಕಾರಿಗಳಿಗೂ ಪಾಲು ಹೋಗುತ್ತದೆ ಎನ್ನುತ್ತಾರೆ. ಆ ಸಂದರ್ಭದಲ್ಲಿ ಮಾತನಾಡಿದ ನಾನು, ನಿಟ್ಟೂರು ಶಾಲೆಯ ಶಿಕ್ಷಕರಾದ ಚಂದ್ರಪ್ಪನವರಂತೆ ನಾನೇನು ಮಾನಸಿಕ ಅಸ್ವಸ್ಥನೆ. ಅವರೀಗ ರಿಟೈರ್ಡ್ ಹಂತಕ್ಕೆ ತಲುಪಿದ್ದು ಅವರ ತರುವಾಯ ತಮಗೆ ಮಾಸಿಕ ಗಿಂಬಳ ಇಲ್ಲವಾಗುತ್ತದೆ. ನೋಡಿ ಇವರ ಕರ್ಮಕಾಂಡಗಳು ಎಂದು ಕಂಪ್ಯೂಟರ್ ಆನ್ ಮಾಡಿ ಎಲ್ಲಾ ದಾಖಲೆಗಳನ್ನು ತೋರಿಸಿದೆ. ನಿಮ್ಮ ಫ್ಯಾಮಿಲಿ ಪ್ರಾಬ್ಲಮ್ ಅಂತ ಕೇಳ್ಪಟ್ಟೆ. ನನಗೆ ಈ ವಿಚಾರಗಳು ತಿಳಿದಿರಲಿಲ್ಲ ಎಂದರು. ಪ್ರಾಮಾಣಿಕ ಅಧಿಕಾರಿಗಳಿಗೆಲ್ಲ ಅಪಪ್ರಚಾರವೇ ಬ್ರಹ್ಮಾಸ್ತ್ರ ಅಲ್ಲವೇ? ಡಾಕ್ಟರ್ ರವಿ, ರೋಹಿಣಿ ಸಿಂಧೂರಿ ಅವರ ಜೀವನ ನಿದರ್ಶನವಲ್ಲವೇ? ಸತ್ಯ ಹೊಸ್ತಿಲು ದಾಟುವುದರೊಳಗೆ ಸುಳ್ಳು ಇಡೀ ಪ್ರಪಂಚವನ್ನೇ ಸುತ್ತಿ ಬಂದಿತ್ತಂತೆ ಎಂಬ ಗಾದೆ ವಾಸ್ತವ. ತಾತಿರಿದು ಪರ ದಾನವ ಮಾಡು ಎಂಬ ಮಾತಿದೆ. ಬೇರೆಯವರಿಂದ ಕಿತ್ತುಕೊಂಡಲ್ಲ. ಊರಿನಲ್ಲಿ ದೇವತಾ ಮಾನವನಂತೆ ದೇವಸ್ಥಾನಕ್ಕೆ ದೇಣಿಗೆ ಕೊಡುವ ಗುರು ಎನಿಸಿಕೊಂಡವನೊಬ್ಬನ ಜೀವನ ಹಾಳು ಮಾಡಿ ಗುರುವಂದನಾ ಕಾರ್ಯಕ್ರಮ ಮಾಡಿದ ಮಾಲತೇಶ್ ಮರೇಗೌಡರ್ ಸಾಧನೆ ಇಲ್ಲದೆ ಸತ್ತರೆ ಸಾವಿಗೆ ಅವಮಾನ, ಆದರ್ಶಗಳಿಲ್ಲದೆ ಬದುಕಿದರೆ ಬದುಕಿಗೆ ಅವಮಾನ. ಲೆಟರ್ ವಾಪಸ್ ಪಡೆದ ನಂತರ ನಿರಂತರ ಮಳೆಯ ಕಾರಣದಿಂದ 2 ದಿನ ಶಾಲೆಗೆ ರಜೆ ಇದ್ದು ಮನೆಯಲ್ಲಿ ಇರುತ್ತೇನೆ. ಮರುದಿನ ಶಾಲೆಗೆ ಹೋಗಿ 10 ಗಂಟೆಗೆ ಇವತ್ತು ಕೂಡ ರಜೆ ಅಂತ ಫೋನ್ ಮಾಡಿ ನಂತರ ನಯವಾಗಿ 3 ವರ್ಷದ ಹಿಂದಿನ ಅಂಕವಹಿ ಬರೆಯಲು ಕರೆಯುತ್ತಾನೆ. ನಾನು ನಿಮಗೆ ವೈಯಕ್ತಿಕ ಅಂಕವಹಿ ತುಂಬಿ ಕೊಟ್ಟಿದ್ದೇನೆ. 3 ವರ್ಷದಿಂದ ಅಂಕವಹಿ ತರಲು ಹೇಳಿದರೆ ತಂದಿಲ್ಲ. ಇಲಾಖೆ ಅಧಿಕಾರಿಗಳು ಕೇಳಿದ್ರೆ ಏನು ಉತ್ತರ ಹೇಳುತ್ತೀರಿ ಎಂಬ ಯೋಚನೆ ನನ್ನದಾದರೆ 3 ವರ್ಷದಿಂದ ಅಂಕವಹಿ ಕೇಳದಂತೆ ಹೇಗೆ ನೋಡಿಕೊಂಡಿದ್ದೇನೆ. ನೀನು ರಿಲೀವ್ ಕಾಪಿ ವಾಪಸ್ ಪಡೆದು ಸ್ವಲ್ಪದರಲ್ಲೇ ಬದುಕಿದೆ. ಇಲ್ಲವಾದರೆ ಕೋತಿ ತಾನು ತಿಂದು ಮೇಕೆ ಮೂತಿಗೆ ಒರೆಸಿದಂತೆ ನಿನ್ನನ್ನು ಬಲಿಪಶು ಮಾಡಿ ಹೋಗುತ್ತಿದ್ದೆ.
ಎನ್ನುವ ಬುದ್ಧಿ ಅವನದು. ಅಷ್ಟರಲ್ಲೇ ಅಧ್ಯಕ್ಷ ಅಶೋಕಪ್ಪ ರಿಲೀವ್ ವಿಚಾರವಾಗಿ ಫೋನ್ ಮಾಡುತ್ತಾನೆ. ಅಂಕವಹಿ ಬರೆಯಲು ಕರೆಯುತ್ತಿದ್ದಾರೆ ಎನ್ನುವಷ್ಟರಲ್ಲಿ ಗಿರಿಜಿ ಮಂಜುನಾಥ್ ಸರ್ ಫೋನ್ ಮಾಡುತ್ತಾನೆ. ನಂಬರ್ ಸೇವ್ ಇರುವುದಿಲ್ಲ, ಯಾವುದೋ ಕರೆ ಬರುತ್ತಿದೆ, ಆಮೇಲೆ ಮಾತಾಡೋಣ ಎಂದು ಅಶೋಕಪ್ಪನವರ ಕಾಲ್ ಕಟ್ ಆಗುವಷ್ಟರಲ್ಲಿ ಸಿಆರ್ಪಿ ಲಿಂಗರಾಜು ಅವರ ಕರೆ ಬರುತ್ತದೆ. ಇಸಿವೋ ಮಾತಾಡ್ತಾರೆ. ಮಾತಾಡು ಅಂತಾರೆ. ಹೇಳಿ ಸಾರ್ ಅಂದ ತಕ್ಷಣ ಯಾಕಯ್ಯ ನನ್ನ ಫೋನ್ ತೆಗಿಯಲ್ಲ ನೀನು ಅಂತಾರೆ. ಸರ್ ಎಂಗೇಜ್ ಅಂತ ಬಂತಲ್ಲ. ಅಧ್ಯಕ್ಷ ಅಶೋಕಪ್ಪ ಹೆಗ್ಗೋಳ್ ರವರ ಜೊತೆ ಮಾತಾಡುತ್ತಿದ್ದೆ ಅಂದೆ. ರಿಲೀವ್ ಮಾಡೋದರ ಬಗ್ಗೆ ಅಧ್ಯಕ್ಷರ ಹತ್ತಿರ ಏನಯ್ಯ ಮಾತಾಡ್ತೀಯ ಅಂತಾರೆ. ಆಗ ಸರ್ ಅಧ್ಯಕ್ಷರ ಜೊತೆ ಅಂತ ಮಾತ್ರ ನಾನು ಹೇಳಿದ್ದು, ರಿಲೀವ್ ಮಾಡುವ ಬಗ್ಗೆ ಅಂತ ನಾನೆಲ್ಲಿ ಹೇಳಿದೆ? ನೀವ್ಯಾಕೆ ಪೂರ್ವಾಗ್ರಹ ಪೀಡಿತರಾಗಿ ಮಾತಾಡ್ತಿದ್ದೀರಿ? ತಪಾಸಣೆ ಮಾಡಿ ರಿಲೀವ್ ಮಾಡ್ತೀನಿ ಅಂದೆ. ನನ್ನ ವ್ಯಾಪ್ತಿಗೆ ಅದು ಬರುವುದಿಲ್ಲ ಅಂತಾನೆ. ಹಾಗಿದ್ದರೆ ರಿಲೀವ್ ಮಾಡು ಅಂತ ನೀವು ಯಾಕ್ರಿ ಹೇಳ್ತೀರಿ ಸರ್ ಅಂದಾಕ್ಷಣ ಬಿಒ ಅವರು ಮಾತಾಡ್ತಾರೆ. ಮಾತಾಡು ಅಂತಾರೆ. ಹೇಳಿ ಸಾರ್ ಅಂದ ತಕ್ಷಣ ರಿಲೀವ್ ಮಾಡು ಅಂತಾರೆ. ಸರ್ 2 ದಿನದಲ್ಲಿ ಆಟಗಳಿವೆ. ನಾನು ಸಿಂಗಲ್ ಟೀಚರ್, 1ರಿಂದ 7ನೇ ತರಗತಿ ಇದೆ. ಮೇಲಾಗಿ ಹಣಕಾಸಿನ ಲೆಕ್ಕಾಚಾರದ ಸಮಸ್ಯೆಗಳಿವೆ. ತಪಾಸಣೆ ಮುಗಿಸೋ ವೇಳೆಗೆ ಆಟಗಳು ಮುಗಿಯುತ್ತವೆ ಅಂದಾಗ ಇಲ್ಲ ಇಡಿಎಸ್ ಅಟ್ ಮಾಡಬೇಕು ಅಂತಾರೆ. ಸರ್ ಪಕ್ಕದ ನಿಟ್ಟೂರು ಶಾಲೆಯಲ್ಲಿ ಸುಮಾ ಟೀಚರ್ ಇನ್ನೂ ರಿಲೀವ್ ಆಗಿಲ್ಲ. ಅಲ್ಲದೆ ಹಲವಾಗಲು ಮಾಡಲ್ ಬಡಾವಣೆ ಆಶ್ರಯ ಕ್ಯಾಂಪ್ ಶಾಲೆಗೆ ಇನ್ನೂ ಬರುವವರಿದ್ದಾರೆ, ಅವರಿಗಿಲ್ಲದ ಇಡಿಎಸ್ ನನಗೆ ಮಾತ್ರ ಯಾಕೆ ಸರ್? ಸರಿ ಬಿಡಿ ಎಂದಾಕ್ಷಣ ಫೋನ್ ಕಟ್ ಮಾಡ್ತಾರೆ. ಇದಾದ ನಂತರ ಸಂಜೆಯ ವೇಳೆಗೆ ಕಾಲ್ ಮಾಡಿದ ಸಿಆರ್ಪಿ ಪ್ಲಾನ್ ಸಕ್ಸೆಸ್ ಆದವರಂತೆ. ಏನಪ್ಪ ಬಿಒ ಇಸಿಒ ಬಹಳ ಮಾತಾಡಿದ್ರು, ಸುಮ್ನೆ ರಿಲೀವ್ ಮಾಡು ಅಂತಾರೆ. ಜೊತೆಗಿದ್ದು ತಾನೇ ಕಾಲ್ ಮಾಡಿಕೊಟ್ಟು ಕುತಂತ್ರ ಮಾಡಿದ ಈತ ಸಾಚಾತರ ಮಾತಾಡಿದ. ನಾನು ರಾಜೀನಾಮೆ ಕೊಡುತ್ತೇನೆಯೇ ವಿನಾ ನೀವು ಮಾಡಿದ ಕುತಂತ್ರಕ್ಕೆ ಬಲಿಯಾಗುವುದಿಲ್ಲ ಅಂದಾಗ ಯೋಚನೆ ಮಾಡೋ ಅಂತ ಸಾಚಾತರ ಮಾತಾಡ್ತಾನೆ. ಅಂದಿನಿಂದ ಶಾಲೆಗೆ ಹೋಗದೆ ರಜೆ ಚೀಟಿ ಪೋಸ್ಟ್ ಮಾಡಿದೆ. ಊರಿನವರ ಮುಂದೆ ಮುಖ್ಯೋಪಾಧ್ಯಾಯ ಆಗಲು ಸಮರ್ಥವಾಗಿಲ್ಲ. ವರ್ಗಾವಣೆಯಲ್ಲಿ ಯಾರೂ ಬಂದಿಲ್ಲವಲ್ಲ, ಒಬ್ಬನಿಗೆ ನಿಭಾಯಿಸಲು ಆಗುವುದಿಲ್ಲ, ಅವರ ಫ್ಯಾಮಿಲಿ ಕಡೆ ಸಮಸ್ಯೆಯಂತೆ ಎಂದು ಅಪಪ್ರಚಾರ ಪ್ರಾರಂಭಿಸಿದ. ಶಿಕ್ಷಕನಾಗಿ ಆಯ್ಕೆಯಾದ ಮೊದಲ ಹೊನ್ನಾಳಿ ತಾಲೂಕು ಬಾಗೇವಾಡಿಯಲ್ಲಿ ನಾನೇ ಮುಖ್ಯೋಪಾಧ್ಯಾಯ. ಅಲ್ಲಿದ್ದವರು ಡೆಪ್ಯೂಟೇಷನ್ ಮಾರ್ಚ್ಗೆ ಜಾಯಿನ್ ಆಗಿ ಜೂನ್ ಪ್ರಾರಂಭಕ್ಕೆ ಮುಖ್ಯೋಪಾಧ್ಯಾಯರಾಗಿ ಮಕ್ಕಳಿಗೆ ಚಪಾತಿ ಇಡ್ಲಿ ಮಾಡಿಸಿದ ದಾಖಲೆಗಳಿವೆ. ಸಹೋದ್ಯೋಗಿ ಒಬ್ಬರು ದೀರ್ಘಕಾಲಿಕ ಗೈರು ಹಾಜರಿಯಲ್ಲಿ ಏಕೋಪಾಧ್ಯಾಯನಾಗಿ ಶಾಲೆ ನಡೆಸಿದ್ದೇನೆ. ಶಿವಪ್ರಸಾದ್ ತನ್ನ ಮಗ ಸುಜನ್ ಹತ್ತಿರ ಕರೆ ಮಾಡಿಸಿ ಆಟದ ಜವಾಬ್ದಾರಿ ಯಾರಿಗೆ ಕೊಟ್ಟಿದ್ದಾರೆ ಎಂದು ಟಾರ್ಚರ್ ಮಾಡಿದರೆ ದಿನ ತಪಾಸಣೆ ವಿಚಾರ ಬರಲೇ ಇಲ್ಲ. ಶಾಲೆ ಮಕ್ಕಳು ಶಾಲೆ ತೊರೆದು ನಮ್ಮ ಮನೆಗೆ ಬಂದಿರುವವರಲ್ಲಿ ಎಸ್ಟಿಎಂಸಿ ಅವರ ಒಬ್ಬ ಮಗನಾಗಲಿ ಮಗಳಾಗಲಿ ಇರಲಿಲ್ಲ. ಸ್ಟ್ರೈಕ್ ಮಾಡುವುದಾಗಿ ಹೇಳಿ ಹೊರಟು ಹೋದರು. ಬೇಡವೆಂದರೂ ಕೇಳದೆ ಮಕ್ಕಳು ಊರಿನ ಕೆಲವರ ಜೊತೆಗೂಡಿ ಗೇಟ್ ಹಾಕಿ ನಮ್ಮ ಸರ್ ಬರೋವರೆಗೂ ಒಳಗೆ ಹೋಗಲ್ಲ, ಬಿಒ ಕರೆಸಿ ಎಂದು ಪಟ್ಟು ಹಿಡಿಯುತ್ತಾರೆ. ಸಬೂಬು ಹೇಳಿದ ಅಶೋಕಪ್ಪ ಹೆಗ್ಗೋಳ್ ಅವರಿಗೆ ಕವನ ಎನ್ನುವ ವಿದ್ಯಾರ್ಥಿನಿ ಕೆಟ್ಟದಾಗಿ ಬೈಯುತ್ತಾಳೆ. ಮಕ್ಕಳು ದೇವರ ಸಮಾನ ಅಂತಾರೆ. ಮಕ್ಕಳ ದೃಷ್ಟಿಯಲ್ಲಿ ಒಳ್ಳೆಯವನಾದರೆ ಅದೇ ಆಸ್ಕರ್ ಪ್ರಶಸ್ತಿಗೆ ಸಮ. ಆದರೆ ಊರೊಳಗೆ ಘೋಷಣೆ ಕೂಗುತ್ತಾ ಹೊರಟಿದ್ದ ಮಕ್ಕಳನ್ನು ತಡೆದು ಈಗ ಒಳಗೆ ಹೋಗ್ರಿ, ನಾವು ನಿಮ್ಮ ಶಿಕ್ಷಕರನ್ನು ಕರೆತರುತ್ತೇವೆ ಎಂದಾಗ ಮೋಹನ್ ಸರ್ ರವರ ಗಾಡಿಯ ಮೇಲೆ ತಮ್ಮ ಕೋಪವನ್ನು ತೀರಿಕೊಂಡ ಮಕ್ಕಳು ವೈರ್ ಕಿತ್ತು ಸೈಲೆನ್ಸರ್ನಲ್ಲಿ ಮಣ್ಣು ತುಂಬುತ್ತಾರೆ, ಒಳ ಹೋಗುತ್ತಾರೆ. ಮರುದಿನ ನಾನು ಹೋಗದೇ ಇದ್ದಾಗ ಮಕ್ಕಳಿಗೆ ಟ್ರೈನಿಂಗ್ ಕೊಡಲು ಹೋಗಿದ್ದಾರೆ, ಮಡ್ರಾಸೈ ಆಗಿವೆ ಎಂದು ಹೇಳುತ್ತಾರೆ. ವಾರದ ನಂತರ ಮಕ್ಕಳು ಬ್ರೆಡ್ ಬಿಸ್ಕತ್ನೊಂದಿಗೆ ಮನೆಗೆ ಬಂದು ಮಕ್ಕಳು ನಡೆದ ವಿಚಾರವನ್ನು ತಿಳಿಸುತ್ತಾರೆ. ಮೋಹನ್ ಸರ್ ಎಸ್ಟಿಎಂಸಿ ಯವರೆಲ್ಲ ನಾವು 1-2 ಬಾರಿ ಶಾಲೆ ಬಿಟ್ಟು ಬರದಂತೆ ತಡೆದರು. ಇವತ್ತು ಬ್ಯಾಗ್ ಶಾಲೆಯಲ್ಲಿ ಬಿಟ್ಟು ಬಂದಿರುವುದಾಗಿ ತಿಳಿಸಿದರು. ಆ ರೀತಿ ಬರುವಾಗ ಮಾರ್ಗ ಮಧ್ಯದಲ್ಲಿ ಏನಾದರೂ ತೊಂದರೆ ಆದ್ರೆ ಸುಮಾರು 3 ಕಿಮಿ ದೂರ ಇದೆ, ಇನ್ನೊಮ್ಮೆ ಹಾಗೆ ಮಾಡಬೇಡಿ ಎಂದೆ. ನನ್ನ ಶಿಕ್ಷಕ ವೃತ್ತಿ ಸಾರ್ಥಕ ಎಂದುಕೊಂಡೆ. ಆತ್ಮೀಯರೇ, ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ತಾವರಗುಂದಿ, ಹರಪನಹಳ್ಳಿ ತಾಲೂಕು, ವಿಜಯನಗರ ಜಿಲ್ಲೆ. ಈ ಶಾಲೆಗೆ ಸಂಬಂಧಿಸಿದಂತೆ ವಿಡಿಯೋಗಳನ್ನು ಮಾಡಲು ಪ್ರಾರಂಭಿಸಿದಾಗಿನಿಂದ ಟ್ರ್ಯಾಪ್ ಮಾಡುವ ಪ್ರಯತ್ನಗಳು ನಿರಂತರವಾಗಿ ನಡೆಯುತ್ತಿದ್ದು, ಡಿಸ್ಪ್ಲೇ ಲಾಕ್ ಆದಾಗ್ಯೂ ಲಾಗಿನ್ ಒಟಿಪಿ ಬರುತ್ತಿದ್ದು, ಕಾಲ್ ರೆಕಾರ್ಡಿಂಗ್ಗಳನ್ನು ಡಿಲೀಟ್ ಮಾಡಲಾಗಿದೆ. ಮುಖ್ಯ ರೆಕಾರ್ಡಿಂಗ್ ಮುಂದೆ ಟೈಮಿಂಗ್ ತೋರಿಸುತ್ತಿದ್ದು, ಆಡಿಯೋ ಮಾತ್ರವೇ ಡಿಲೀಟ್ ಆಗಿದೆ. ಉಪಾಯವಾಗಿ ನನ್ನನ್ನು ಕರೆಸಿಕೊಂಡು ನನ್ನ ರಾಜೀನಾಮೆಯನ್ನು ವಾಪಸ್ ತೆಗೆದುಕೊಂಡಿದ್ದೇನೆ ಎಂದು ತಾಲೂಕು ಹಂತದಲ್ಲಿ ಬರೆಸಿಕೊಂಡು ಡಿಡಿಪಿಐ ಕಚೇರಿಗೆ ಕಳಿಸಿದ್ದರು. ಅಲ್ಲಿಯ ಸಿಬ್ಬಂದಿ ನಿಮ್ಮ ಯಾವುದೇ ದಾಖಲೆಗಳು ಬಂದಿರುವುದಿಲ್ಲ, ಹೇಗೆ ತಾನೇ ರಿಸೀವ್ಡ್ ಹಾಕಿ ಕೊಡಲಿ ಎಂದು ಹೇಳುತ್ತಾರೆ ಮತ್ತು ರಿಸೀವ್ಡ್ ಹಾಕಿದ್ದನ್ನು ಕಾಟು ಹಾಕುತ್ತಾರೆ. ಆಗ ಹರಪನಹಳ್ಳಿಗೆ ಕರೆ ಮಾಡಿ ವಿಜಯನಗರ ಜಿಲ್ಲಾ ಶಿಕ್ಷಕ ಸಂಘದ ಅಧ್ಯಕ್ಷರಾದ ಶ್ರೀಯುತ ಬಸವರಾಜ್ ಸಂಗಪ್ಪನವರ್ ಅವರು ಸೂಪರಿಂಟೆಂಡೆಂಟ್ ಬಳಿ ಮಾತನಾಡಿ, ಕೇವಲ 3 ತಿಂಗಳ ಕಾಲ ಮಾತ್ರ ತಮ್ಮಲ್ಲಿ ಇರಿಸಿಕೊಳ್ಳಲು ಅವಕಾಶವಿದೆ, ಆದರೆ 1.5 ವರ್ಷಗಳು ಕಳೆದರೂ ಅಲ್ಲೇ ಏಕೆ ಇರಿಸಿಕೊಂಡಿದ್ದೀರಿ ಎಂದು ಕೇಳಿದಾಗ ಅದು ಬೇರೆ ಇದೆ, ಸುಮ್ಮನೆ ಸಹಿ ಹಾಕಿ ಕಳಿಸಿ ಎಂದು ಹೇಳುತ್ತಾರೆ. ಆಗ ಪುನಃ ರಿಸೀವ್ಡ್ ಹಾಕಿ ಕಳುಹಿಸುತ್ತಾರೆ.
ಅಂತಹ ದೊಡ್ಡ ದೊಡ್ಡ ವ್ಯಕ್ತಿಗಳು ನಮ್ಮಂತಹವರ ಮೇಲೆ ಈ ರೀತಿ ಮಾಡಿದಾಗ ಹೇಗೆ ತಾನೇ ಎದುರಿಸಲಾದೀತು. ಅಲ್ಲಿಗೆ ಆ ವಿಷಯವನ್ನು ಕೈಬಿಟ್ಟರು. ನನಗೆ ವಿಚಾರ ತಿಳಿದಿಲ್ಲ ಎಂದು ತಿಳಿದು ಕೆಲವು ದಿನಗಳ ನಂತರ ಕರೆ ಮಾಡಿ, ಮರೇಗೌಡರ ಮಾಲತೇಶ್ ನಿಮ್ಮ ರಿಜೈನ್ ಆರ್ಡರ್ ಅನ್ನು ಹೊಸಪೇಟೆಯಿಂದ ತರುತ್ತಾನೆ ಎಂದು ಹೇಳುತ್ತಾರೆ. ನಾನು ಈ ಹಿಂದೆ ಬಿವಲ್ವ ಸುಮಂಗಲ ಆಂಟಿಯವರ ವಿಚಾರದಲ್ಲಿ ಮರೇಗೌಡರ ಮಾಲತೇಶ್ ಮೂಲವೆಂದು ಹೇಳಿದ್ದು ಅದೇ ವೈಷಮ್ಯದಿಂದಲೇ ನನಗೆ ಇಷ್ಟೊಂದು ತೊಂದರೆ ಆಗಿದ್ದು. ನೀವು ನನ್ನ ರಾಜೀನಾಮೆಯ ದಾಖಲೆಗಳನ್ನು ಡಿಡಿಪಿಐ ಆಫೀಸಿಗೆ ಕಳುಹಿಸಿಯೇ ಇಲ್ಲ. ಹಾಗಿದ್ದಾಗ ಹೇಗೆ ತಾನೇ ತರುವುದು? ನನ್ನ ಬಳಿ ಆಡಿಯೋ ಇದೆ ಎಂದಾಗ ಕೃತ್ಯದಿಂದ ತಪ್ಪಿಸಿಕೊಳ್ಳಲು ರಿಜೈನ್ ಆರ್ಡರ್ ಸಿದ್ಧಪಡಿಸಿಯೂ ಇಟ್ಟುಕೊಂಡಿರಬಹುದು. ಅದುವರೆಗೂ ಯಾರೋ ಮಾಡಿದ ತಪ್ಪಿಗೆ ನೀನೇಕೆ ಶಿಕ್ಷೆ ಅನುಭವಿಸಬೇಕು ಎನ್ನುತ್ತಿದ್ದವರು ಈಗಲಾದರೂ ಸರಿಯಾಗಿ ಕೆಲಸ ಮಾಡು, ಶಾಲೆಗೆ ಹೋಗ್ತೀಯೋ ಇಲ್ಲವೋ ಎಂದು ಕೇಳುತ್ತಾರೆ. ದೊಡ್ಡ ದೊಡ್ಡ ವ್ಯಕ್ತಿಗಳ ಈ ರೀತಿ ಕಿರುಕುಳ ನೀಡಿದರೆ ನಾನೇನು ತಾನೇ ಮಾಡಲು ಸಾಧ್ಯ? ರಿಜೈನ್ ಆರ್ಡರ್ ಪಡೆಯದೆ 6 ತಿಂಗಳಾಗಿದ್ದು ಹಣದ ಆಮಿಷ ತೋರಿಸಿದರು. ನಾನು ಒಪ್ಪಲಿಲ್ಲ. ಆದರೂ ನನ್ನನ್ನು ಟಾರ್ಚರ್ ಮಾಡಲಾಗುತ್ತಿದೆ. ಹಾಗಾಗಿ ನಾನು ಸತ್ಯವನ್ನು ಬಹಿರಂಗಪಡಿಸುವ ಪ್ರಯತ್ನವನ್ನು ಮಾಡಿದೆ. ಇಷ್ಟಕ್ಕೆ ನನ್ನ ಪಾಡಿಗೆ ನನ್ನನ್ನು ನೆಮ್ಮದಿಯಾಗಿ ಜೀವಿಸಲು ಬಿಡುವರೆಂಬ ನಂಬಿಕೆ ನನಗಿಲ್ಲ. ಇದೇ ನನ್ನ ಕೊನೆಯ ವಿಡಿಯೋ ಆಗಬಹುದು. ಕಿರುಕುಳ ಏನಾದರೂ ನೀಡಿದ್ದಲ್ಲಿ ಆ 2 ಆಡಿಯೋಗಳನ್ನು ಬಿಡುತ್ತೇನೆ. ಮುಂದೆ ಏನಾದರೂ ತೊಂದರೆ ಸಂಭವಿಸಿದರೆ ಸಂಭವಿಸಲಿ. ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ತಾವರಗುಂದಿ, ಹರಪನಹಳ್ಳಿ ತಾಲೂಕು, ವಿಜಯನಗರ ಜಿಲ್ಲೆ. ವರ್ಗಾವಣೆಗೊಂಡ ಶಿಕ್ಷಕರ ಬೀಳ್ಕೊಡುಗೆ ಸಮಾರಂಭದಲ್ಲಿ ವೇದಿಕೆಯ ಮೇಲೆ ಆಡಿದ ಮಾತೊಂದನ್ನು ಇಂದು ಜ್ಞಾಪಿಸಿಕೊಳ್ಳಬಯಸುತ್ತೇನೆ. ಸಮಾಜಕ್ಕಾಗಿ ಬದುಕಿದವರು, ಸರ್ವಕ್ಕೂ ಸ್ವಾರ್ಥಕ್ಕಾಗಿ ಬದುಕಿದವರು ನಾಶಕ್ಕೂ ಕಾರಣರಾಗುತ್ತಾರೆ ಎಂದು ಶ್ರೀಕೃಷ್ಣ ಭಗವದ್ಗೀತೆಯಲ್ಲಿ ಹೇಳಿದ್ದಾನೆ ಎಂದು. ಈ ಮಾತಿನ ತಾತ್ಪರ್ಯ ಇಷ್ಟೇ. ವರ್ಗಾವಣೆ ಪ್ರಕ್ರಿಯೆಯಲ್ಲಿ ನನಗೆ ಹಲವಾಗಲು ಶಾಲೆಯ ಎಸ್ಟಿಎಂಸಿ ಸಮಿತಿಯವರಾದ ಇಂದ್ರಪ್ಪಣ್ಣ ಮತ್ತು ಹರವಿ ಕರಿಬಸಪ್ಪನವರು ಕರೆ ಮಾಡಿ ವರ್ಗಾವಣೆ ಅರ್ಜಿ ಹಾಕಿ ತಮ್ಮ ಶಾಲೆಯನ್ನು ತೆಗೆದುಕೊಳ್ಳುವಂತೆ ಆಗ್ರಹಿಸಿದರಾದರೂ ನಮ್ಮ ಸೀನಿಯರ್ಗಳಿಬ್ಬರು ಜ್ಯೇಷ್ಠತೆ ಆಧಾರದ ಮೇಲೆ ವರ್ಗಾವಣೆಯಾಗಿ ಹೋಗುತ್ತಾರೆ. ಇಲ್ಲಿ ಶಾಲೆಗೆ ಯಾರು ಬರುತ್ತಾರೋ ಇಲ್ಲವೋ ಗೊತ್ತಿಲ್ಲ. ಸಾಧ್ಯವಾದರೆ ಮುಂದಿನ ವರ್ಷ ಬರುತ್ತೇನೆ ಎಂದು ಹೇಳಿದ ಶಿಕ್ಷಕರಿಗೆ ಈ ಊರಿನವರು ವರ್ಗಾವಣೆಯಲ್ಲಿ ಯಾರೂ ಬಂದಿಲ್ಲ ಎಂದು ಕೆಲಸ ಮಾಡಲು ಆಗದೆ ನೆಪ ಮಾಡುತ್ತಾನೆ ಎನ್ನುವುದು ನೋವನ್ನುಂಟು ಮಾಡುವುದಿಲ್ಲವೇ? ಅವರೆಲ್ಲರೂ ಹೋಗಲಿ, ನೀವೊಬ್ಬರು ಸಾಕು ಎಂಬ ಹಿರಿಯರ ಮಾತಿಗೆ ಬದ್ಧವಾಗಿದ್ದ ಸಹಕಾರಕ್ಕೆ ನೀವಿದ್ದೀರಲ್ಲ. ಯಾವ ಶಿಕ್ಷಕರು ಬರದಿದ್ದರೂ ನಿಭಾಯಿಸಲು ಸಿದ್ಧನಿದ್ದೇನೆ. ನಿಮ್ಮ ಸಹಕಾರವಿದ್ದರೆ. ಈ ಹಿಂದೆ ಪ್ರಶಿಕ್ಷಣಾರ್ಥಿಯಾಗಿ ಬೋಧನಾ ತರಬೇತಿಗೆಂದು ಬಂದಾಗ ನಿಯೋಜನಾ ಪತ್ರದಲ್ಲಿ ಸ.ಮ.ಹಿ.ಪ್ರ ಶಾಲೆ ತಾವರಗುಂದಿ ಎಂದು ಬರೆದಿದ್ದು ನಮ್ಮ ಹಳೆಯ ಗುರುಗಳು ಹಾಗೂ ಆಗಿನ ಮುಖ್ಯೋಪಾಧ್ಯಾಯರೂ ಆದ ಶ್ರೀಯುತ ಚಂದ್ರಶೇಖರ್ ಸರ್ ಮಾದರಿ ಶಾಲೆ ಇದೆಲ್ಲ ನಿಮ್ಮೂರ ಹೊಂಡದ ಶಾಲೆ ಎಂದು ಹೇಳಿದರು. ಆ ಮಾದರಿಯನ್ನು ನಿಮ್ಮ ಸಹಕಾರವಿದ್ದರೆ ನಿಮ್ಮ ಶಾಲೆಯೊಂದಿಗೆ ಸೇರಿಸುವ ಪ್ರಯತ್ನವನ್ನು ಅಗತ್ಯವಾಗಿ ಮಾಡುತ್ತೇನೆ ಎಂದಿದ್ದ ಶಿಕ್ಷಕರಿಗೆ ನೀನು ಶಿಕ್ಷಕರನ್ನು ಹಾಕಿಸಿಕೊಂಡು ಬಾ, ಮುಂದೆ ಮುಖ್ಯೋಪಾಧ್ಯಾಯನಾಗಿ ಸರ್ಕಾರಿ ನಿಯಮದ ಪ್ರಕಾರವೇ ಹೇಗೆ ಕೆಲಸ ಮಾಡುತ್ತೀಯಾ ನೋಡುತ್ತೇನೆ ಎಂಬ ಮಾತುಗಳನ್ನಾಡಿದ್ದು ಸಮಂಜಸವೇ? ವಿಶೇಷ ತರಗತಿ, ವಿಶೇಷ ಶ್ರಮ ಹಾಕಿ ಕೆಲಸ ಮಾಡುವ ಸಾಮರ್ಥ್ಯ ಇದೆಯೇ ಹೊರತು ಶಿಕ್ಷಕರನ್ನು ಹಾಕಿಸಿಕೊಂಡು ಬರುವ ಸಾಮರ್ಥ್ಯ ನನ್ನಲ್ಲಿಲ್ಲ. ಶಿಕ್ಷಣ ಇಲಾಖೆ ಎಂಬ ತಾಯಿ ಅಭೂತಪೂರ್ವ ವ್ಯಕ್ತಿತ್ವದ 100 ಮಕ್ಕಳನ್ನು ಹೊಂದಿದ್ದು ನಾನೊಬ್ಬ ತೃಣ ಸಮಾನ. ಪೀಪಲ್ ನೆವರ್ ರಿಯಲೈಸ್ ಯುವರ್ ವ್ಯಾಲ್ಯೂ ಅಂಟಿಲ್ ಯುವರ್ ಆಬ್ಸೆನ್ಸ್ ಎಂಬ ಮಾತಿದೆ. ಕೆಲವು ಸಂದರ್ಭದಲ್ಲಿ ಇದು ಸಮಂಜಸವೂ ಹೌದು. ಮೂಕಪ್ಪ ಸರ್ ಅವರ ನಂತರ ನಮಗೆ ತಿಳಿದಂತೆ ಊರಿನವರೆಲ್ಲರೂ ಮಕ್ಕಳೆಲ್ಲರೂ ಆಶುತರ್ಪಣದೊಂದಿಗೆ ವರ್ಗಾವಣೆಯಾಗುವ ಅಥವಾ ರಿಟೈರ್ಡ್ ಆಗುವ ಶಿಕ್ಷಕರು ಬಹುಶಃ ನೀವೇ ಇರಬೇಕು ಎಂದು ಹೇಳುತ್ತಿದ್ದವರ ಅಭಿಪ್ರಾಯ ಬದಲಾದದ್ದಾದರೂ ಹೇಗೆ? ಅರ್ಜುನ ಮಹಾಭಾರತದ ಯುದ್ಧದ ಸಮಯದಲ್ಲಿ ಆಚಾರ್ಯರು, ಗುರುದ್ರೋಣರು, ಭೀಷ್ಮ ಪಿತಾಮಹರು, ಅಗ್ರಜ ಹಾಗೂ ಕುರುಸೇನೆ ಎಲ್ಲರೂ ನಮ್ಮವರೇ, ಅವರನ್ನು ಹೇಗೆ ತಾನೇ ಕೊಲ್ಲಲಿ ಎಂದಾಗ ಅದೇ ಶ್ರೀಕೃಷ್ಣ ಹೇಳುತ್ತಾನೆ. ದುಶ್ಯಾಸನ ದ್ರೌಪದಿಯ ಸೀರೆಯನ್ನು ಸೆಳೆಯುವಾಗ, ಶಕುನಿ ಮೋಸದ ಪಗಡೆಯಾಡುವಾಗ, ಅಗ್ರಜ ಸೈರಂಧ್ರಿಯನ್ನು ತೊಡೆಯ ಮೇಲೆ ಕುಳಿತುಕೊಳ್ಳಲು ಆಹ್ವಾನಿಸಿದಾಗ ಸುಮ್ಮನೆ ಕುಳಿತಿದ್ದು ಮೋಸ ಮಾಡಿದವರು ಈ ನಿಮ್ಮವರೇ ಎಂದು. ಧರ್ಮ ಪರಿಪಾಲನೆಯಲ್ಲಿ ಎಲ್ಲರೂ ಸಮಾನರೇ. ರಾಕ್ಷಸ ಮಾಯಾಸುರನನ್ನು ಸಂಹರಿಸುವ ಸಾಮರ್ಥ್ಯ ಭಗವಂತನಾದ ಶ್ರೀಕೃಷ್ಣನಿಗೂ ಇರಲಿಲ್ಲ. ದೀರ್ಘನಿದ್ರೆಯಲ್ಲಿದ್ದ ದೇವದಾನವರ ನಡುವಿನ ಕಾಳಗದಲ್ಲಿ ದೇವತಾ ವರ್ಗದ ಸೇನಾಧಿಪತಿಯಾಗಿ ವಿಜಯನಿದ್ರೆಯಲ್ಲಿದ್ದ ಮುಚಕುಂದ ಮಹರ್ಷಿಗಳ ದಿವ್ಯ ದೃಷ್ಟಿ ಮಾತ್ರದಿಂದಲೇ ಭಸ್ಮವಾಗಿ ಹೋಗುವಂತೆ ಶ್ರೀಕೃಷ್ಣ ಮಾಡುತ್ತಾನೆ. ಸತ್ಯಕ್ಕಾಗಿ ಏನು ಬೇಕಾದರೂ ತ್ಯಾಗ ಮಾಡು, ಆದರೆ ಯಾವುದಕ್ಕಾಗಿಯೋ ಸತ್ಯವನ್ನು ತ್ಯಾಗ ಮಾಡಬೇಡ ಎಂಬ ಮಾತಿದೆ. ಇದು ಕಲಿಯುಗ. ನಿನ್ನ ಸತ್ಯ ಧರ್ಮ ನಡೆಯುವುದಿಲ್ಲ. ಹಮ್ಮಿಗೆ ಹೋಗಿ ಬ್ರಹ್ಮಕೆಟ್ಟ 10ರಲ್ಲಿ 11 ಆಗಿರಬೇಕು. ಈ ರೀತಿ ಸತ್ಯದ ದಾರಿಯಲ್ಲಿ ಇರುವವರಿಗೆ ಕುಹಕದ ಮಾತುಗಳು ತಪ್ಪಿದ್ದಲ್ಲ. ಅವರೆಲ್ಲರನ್ನೂ ನಾನು ಸತ್ಯಪರೀಕ್ಷೆಗೆ ಹರಿಶ್ಚಂದ್ರನನ್ನು ವಿವಿಧ ರೂಪದಲ್ಲಿ ಕಾಡಿದ ದೇವಾನುದೇವತೆಗಳೆಂದು ನಾನು ಭಾವಿಸುತ್ತೇನೆ. ಸಾಮ್ರಾಜ್ಯವನ್ನೂ ಸಂಪತ್ತನ್ನೂ ಖಾಲಿ ಮಾಡಿದ ಕುಬೇರ, ದಾನ ಕೇಳಿದ ವಿಶ್ವಾಮಿತ್ರರು, ರುದ್ರಭೂಮಿಯ ಒಡೆಯನ ರೂಪದಲ್ಲಿ ಕಾಡಿದ ಧರ್ಮ ಪರಿಪಾಲಕ ಯಮರಾಜನೆಂದೇ ನಾನು ಭಾವಿಸುತ್ತೇನೆ.
ಏಜಾಯಜ ಹಿ ಧರ್ಮಸ್ಯ ಗ್ಲಾನಿರ್ಭವತಿ ಭಾರತ ಅಭ್ಯುತ್ಥಾನಮ ಅಧರ್ಮಸ್ಯ ತದಾತ್ಮಾನಂ ಸೃಜಾಮ್ಯಹಂ ಪರಿತ್ರಾಣಾಯ ಸಾಧೂನಾ ವಿನಾಶಾಯ ಚ ದುಷ್ಕೃತ ಧರ್ಮ ಸಂಸ್ಥಾಪನಾರ್ಥಾಯ ಸಂಭವಾಮಿ ಯುಗೆ ಯುಗೆ ಎಂಬ ಶ್ಲೋಕದ ತಾತ್ಪರ್ಯವು ಧರ್ಮ ಸಂಸ್ಥಾಪನೆಗೆ ಶ್ರೀಕೃಷ್ಣ ಬಂದೇ ಬರುತ್ತಾನೆ, ಅದು ಯಾವ ಕಾಲವಾದರೂ ಸರಿಯೇ. ತಪಸ್ವಿಗಳ ರೂಪದಲ್ಲಿ ಬಂದು ಮಂಜುನಾಥನ ಕಷ್ಟದಲ್ಲಿದ್ದ ಭಕ್ತನನ್ನು ಯಾರ ಬೆಂಬಲದಿಂದ ಇಷ್ಟೊಂದು ಉದ್ದಂಡವಾದ ಮಾಡುತ್ತಿರುವೆ ಎಂದು ಕೇಳುವ ಶಿವನಿಗೆ ಧರ್ಮದ ಆಸರೆ ಎಂದು ಹೇಳುವ ಭಕ್ತನಂತೆ ಧರ್ಮದ ಹಾದಿಯಲ್ಲಿ ನಡೆಯುವ ಪ್ರಯತ್ನ ನನ್ನದು, ಧರ್ಮೋ ರಕ್ಷತಿ ರಕ್ಷಿತ. ಚಿಕ್ಕಂದಿನಲ್ಲಿ ತುತ್ತು ತಿನ್ನಿಸಿದ ಮಂಥರೆಯು ಮುಂದೊಂದು ದಿನ ರಾಮನನ್ನು ಕಾಡಿಗೆ ಕಳುಹಿಸುವ ಕೆಲಸ ಮಾಡಿದಳು. ಅವಳನ್ನು ತಾಯಿಯಂತೆ ಪರಿಗಣಿಸಿದ ಶ್ರೀರಾಮ ಪುರುಷೋತ್ತಮ ಎನಿಸಿಕೊಂಡ. ತಂದೆಯ ಆಜ್ಞೆಗೆ ತಾಯಿಯ ಶಿರಚ್ಛೇದನ ಮಾಡಿದ ಪರಶುರಾಮ ಇಬ್ಬರು ವಿಷ್ಣುವಿನ ದಶಾವತಾರಗಳೇ. ಸಾಮ್ರಾಜ್ಯದ ಜನರನ್ನು ತಕ್ಷಕನಿಂದ ರಕ್ಷಿಸಲು ಇಂದ್ರನೊಂದಿಗೆ ಅರ್ಜುನ ಯುದ್ಧ ಮಾಡಿದ. ಭೀಷ್ಮರ ಕಳಂಕವನ್ನು ನಿವಾರಿಸಲು ಪಂಥಾಹ್ವಾನ ಮಾಡಿದ ಪರಶುರಾಮ, ಧರ್ಮ ಪರಿಪಾಲನೆಗೆ ರಾಮನ ವಿರುದ್ಧ ಯುದ್ಧ ಮಾಡಿದ ಆಂಜನೇಯನ ಮನಸ್ಸಿನಲ್ಲಿ ಇದ್ದದ್ದು ರಾಮಮಂತ್ರವೇ. ದಿನಾಂಕ 08-08-2023 ರಿಂದ 08-08-2025 ರಾವಧಿಯವರೆಗೆ 2 ವರ್ಷಗಳು ಕಳೆದರೂ ನನ್ನ ರಾಜೀನಾಮೆಯನ್ನು ಅಂಗೀಕರಿಸದೆ ತಿರಸ್ಕರಿಸದೆ ಮುಂದಿನ ಹಂತಕ್ಕೆ ಕಳುಹಿಸದೆ ಜಿಲ್ಲಾಧಿಕಾರಿ ಬಳಿ ಹೋಗಬಹುದು ಎಂಬ ಉದ್ದೇಶದಿಂದ ಅವರ ಫೇಕ್ ಖಾತೆಯನ್ನು ಸೃಷ್ಟಿಸಿ ಅವರಂತೆ ಮೆಸೆಂಜರ್ನಲ್ಲಿ ಸಂದೇಶ ಕಳುಹಿಸುವ ಕೆಲಸ ಮಾಡಿದ್ದಾರೆ. ಡಿಸಿ ಅವರ ಜನ್ಮದಿನಾಂಕ 2005 ಎಂದು ನಮೂದಿಸಿದ್ದು 2025ಕ್ಕೆ 20 ವರ್ಷಗಳು ವಯಸ್ಸಾಗುತ್ತದೆ. ಪದವಿ ಮುಗಿಸಲು 21 ವರ್ಷಗಳ ಕಾಲಾವಕಾಶ ಬೇಕಾಗಿದ್ದು ಪರೀಕ್ಷೆ ಆಯ್ಕೆ ಎಂದು ಕನಿಷ್ಠ ಪಕ್ಷ 1 ವರ್ಷವಾದರೂ ಬೇಕಲ್ಲವೇ. ಇನ್ನು ವೃತ್ತಿಗೆ ಜಾಯಿನ್ ಆಗಲು 5 ವರ್ಷಗಳ ಕಿಲಾವಕಾಶವಿದೆ ಎಂದು ಹೇಳುವವರು ವೃತ್ತಿಗೆ ಜಾಯಿನ್ ಆದರೆ ನನ್ನ ಇನ್ಕ್ರಿಮೆಂಟ್, ಪ್ರಮೋಷನ್, ಟೈಮ್ ಬಾಂಡ್ ಸೇರಿದಂತೆ ನಿವೃತ್ತಿಯ ಪಿಂಚಣಿಗೂ ತೊಂದರೆ ಆಗುತ್ತದೆ. ಬೇರೆ ಕಡೆ ಕೆಲಸ ಮಾಡಿದರೂ ನನ್ನ ರಾಜೀನಾಮೆ ಅಂಗೀಕೃತವಾಗದಿರುವುದರಿಂದ ಇದು ಸಮಸ್ಯೆಯೇ. ಇನ್ನು 3 ವರ್ಷಗಳ ಕಾಲ ರಾಜೀನಾಮೆ ಅಂಗೀಕರಿಸದೆ ಕೆಲಸ ಮಾಡಲು ಬಿಡದೆ ಜೀವಂತ ಶವವಾಗಿಸುವ ನಿಮ್ಮ ದ್ರೋಹಿಗಳಿಗೆ ನನ್ನಿಂದ ನಿಮಗೆ ಶಿಕ್ಷೆ ಆಗದಿದ್ದರೂ ಕರ್ಮದ ಫಲವನ್ನು ಖಂಡಿತ ಅನುಭವಿಸಿಯೇ ಅನುಭವಿಸುತ್ತೀರಿ. ನಿಮಗೂ ನಮ್ಮಂತೆಯೇ ಕುಟುಂಬ ಪರಿವಾರವಿದೆ. ಇದರ ಅರಿವಿದ್ದೇ ನಾನು ಯಾರನ್ನೂ ಆಪಾದಿತರೆಂದು ದೂರವೇ ವೈಯಕ್ತಿಕ ಎಂದು ರಾಜೀನಾಮೆ ಸಲ್ಲಿಸಿದ್ದೆ. ನೀವು ಮಾಡಿದ ತಪ್ಪಿಗಾಗಿ ನಾನು ಜೀವನ ಪರ್ಯಂತ ಶಿಕ್ಷೆ ಅನುಭವಿಸಬೇಕು ಎಂದರೆ ಅದು ಸಾಧ್ಯವಿಲ್ಲ. ನನಗೆ ಎಲ್ಲಾ ರೀತಿಯಿಂದ ಅನುಕೂಲವಾಗುವ ಅವಕಾಶ ಕಲ್ಪಿಸಿ, ಇಲ್ಲವಾದಲ್ಲಿ ನನ್ನ ರಾಜೀನಾಮೆಯನ್ನು ಅಂಗೀಕರಿಸಿ. ನಿಮಗೆ ರಾಜೀನಾಮೆಯ ನಂತರ ಯಾವುದೇ ತೊಂದರೆಯನ್ನು ನಾನು ಕೊಡುವುದಿಲ್ಲ, ಈ ಹಿಂದೆಯೂ ಕೊಟ್ಟಿಲ್ಲ. ತಾವಾಗಿಯೇ ಸತತ 2 ವರ್ಷಗಳಿಂದ ನನಗೆ ಸಾವರ್ಕರರಿಗೆ ಬ್ರಿಟಿಷರು ನೀಡಿದಂತೆ ಕಾಲಾಪಾನಿ ಶಿಕ್ಷೆಯನ್ನು ನೀಡುತ್ತಿದ್ದೀರಿ. ನಾನು ಸತ್ತರೂ ನಿಮ್ಮ ಭ್ರಷ್ಟಾಚಾರದಲ್ಲಿ ಭಾಗಿಯಾಗದೆ ಬದುಕಲು ಸಾಧ್ಯವಿರುವವರೆಗೆ ಭಿಕ್ಷಾಟನೆ ಮಾಡಿಯಾದರೂ ಜೀವನ ನಡೆಸುತ್ತೇನೆ, ಆದರೆ ಸತ್ಯದ ಹಾದಿಯನ್ನು ಎಂದಿಗೂ ಬಿಡುವುದಿಲ್ಲ. ಇಲಾಖೆ ಸಮುದ್ರವಿದ್ದಂತೆ, ಅದರ ವಿರುದ್ಧ ಈಜಲು ಆಗುವುದಿಲ್ಲ, ಆದರೆ ಹೊರಬರುವ ಅವಕಾಶವನ್ನು ಕೊಡದಿರುವುದು ಘನಘೋರ ಅಪರಾಧವೇ ಸರಿ. ನನಗೆ ಯಾವ ರೀತಿ ಮಾಡಿದರೆ ಅನುಕೂಲವಾಗಬಹುದು ಎಂಬ ವಿಚಾರವನ್ನು ಇಲಾಖೆಗೆ ಸಂಬಂಧಿಸಿದ ವ್ಯಕ್ತಿಯೊಬ್ಬರ ಹತ್ತಿರ ಮಾತನಾಡಿದ್ದು, ಇದು ಇಲಾಖೆಗೆ ಕಷ್ಟದ ವಿಷಯವಲ್ಲ. ಆ ಕಾರ್ಯದ ಪೂರ್ಣ ಸಾಕ್ಷಿಗಳು ನನಗೆ ದೊರೆತಾದ ನಂತರ ನಾನು ಹಾಜರಾಗುತ್ತೇನೆ. ನಿಮಗೆ ಅದು ಕಷ್ಟವಾದರೆ ಕೊನೆ ಪಕ್ಷ ರಾಜೀನಾಮೆಯನ್ನಾದರೂ ಅಂಗೀಕರಿಸಿದ ಬಗ್ಗೆ ನನಗೆ ದಾಖಲೆ ನೀಡಿ.